ಆತ್ಮೀಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ, ಶುಭೋದಯ. ನಿಮ್ಮ ನೆಚ್ಚಿನ ಓಂಕಾರ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆದರಪೂರ್ವಕ ಸ್ವಾಗತ, ಸುಸ್ವಾಗತ. ಇಂದು ಸೋಮವಾರ, ಬಹಳ ಪುಣ್ಯಕರವಾದಂತಹ ವಿಶೇಷವಾದಂತಹ ದಿನ. ಈ ದಿನದಂದು ನಾವು ಗಂಗಾಧರನನ್ನ, ಚಂದ್ರಮೌಳೀಶ್ವರನನ್ನ ಸ್ಮರಿಸ್ತಾ ಕಾರ್ಯಕ್ರಮವನ್ನ ಆರಂಭಿಸುವ ಸಮಯ ಆಗಿದೆ. ಇಂದು ಸಾಕಷ್ಟು ವಿಶೇಷ ಮಾಹಿತಿ 1 ಗಂಟೆಗಳ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಇರುತ್ತೆ. ಏನೆಲ್ಲ ಮಾಹಿತಿ ಇರುತ್ತೆ? ಗುರೂಜಿಯವರು ಬಹಳ ಒಂದು ವಿಶೇಷವಾದಂತಹ ಒಂದು ಧ್ವನಿ ತರಂಗಗಳ ಮೂಲಕ ಒಂದು ಚಿಕಿತ್ಸಾ ವಿಧಾನವನ್ನ ತಿಳಿಸ್ಕೊಡ್ತಾರೆ. ಇದರಿಂದ ಸಕಲ ಸಂಕಷ್ಟಗಳ ನಿವಾರಣೆ ಆಗುತ್ತೆ, ಸಕಲ ರೋಗಗಳಿಂದ ನಾವು ಮುಕ್ತಿಯನ್ನ ಪಡಿಬಹುದು, ಸಕಲ ದಾರಿದ್ರ್ಯಗಳಿಂದ ಕೂಡ ನಾವು ಹೊರಗೆ ಬರ್ಬೋದು. ಹಾಗಿದ್ರೆ ಈ ಒಂದು ವಿಶೇಷ ಧ್ವನಿ ತರಂಗ ಹೇಗಿರುತ್ತೆ, ಇದನ್ನ ಹೇಗೆ ಮಾಡಬೇಕು, ಈ ಒಂದು ಚಿಕಿತ್ಸಾ ವಿಧಾನ ಏನು, ಈ ಒಂದು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನೀವಿಂದು ತಿಳ್ಕೋಬಹುದಾಗಿದೆ. ಎಂದಿನಂತೆ ನಿಮ್ಮ ಪತ್ರಗಳು, ಫೋನ್ ಕರೆಗಳಿಗೂ ಕೂಡ ನೇರ ಪ್ರಸಾರದಲ್ಲಿ ಸ್ಪಂದಿಸ್ತಾ ಹೋಗ್ತೀವಿ. ಗುರುಗಳು ಆಗಮಿಸಿದರೆ ಬನ್ನಿ ಬರ್ಮಾಡ್ಕೊಳ್ಳೋಣ. ಶ್ರೀಯುತರು ಖ್ಯಾತ ಜ್ಯೋತಿಷಿಗಳು, ಆಧ್ಯಾತ್ಮಿಕ ಧಾರ್ಮಿಕ ಚಿಂತಕರು, ಸದಾದೇವಿ ಔಪಾಸಕರು ಕೂಡ ಹೌದು. ತೇಜೋಮಂದಿ ರಮಣಶಾಸ್ತ್ರ, ಸ್ವರಶಾಸ್ತ್ರದಲ್ಲಿ ಪ್ರಾವೀಣ್ಯತೆ ಹೊಂದಿರುವ ದೇವಿಶ್ರೀ ಮಹಾಸಂಸ್ಥಾನದ ಸಂಸ್ಥಾಪಕರು ಹಾಗೂ ದೇವಿಶ್ರೀ ಜ್ಯೋತಿ ಪತ್ರಿಕೆಯ ಪ್ರಧಾನ ಸಂಪಾದಕರು ಆದಂತ ಶ್ರೀ ಶ್ರೀ ದೇವಿಶ್ರೀ ಗುರುಜಿಯವರು. ಗುರುಜಿ, ಎಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಆದರಪೂರ್ವಕ ನಮನಗಳು. ಬ್ರಹ್ಮೋಸ್ಮಿ. ಗುರುಜಿ, ಎಂದಿನಂತೆ ಸೋಮವಾರದ ಈ ಒಂದು ವಿಶೇಷ ದಿನದಂದು ಧ್ವನಿ ತರಂಗಗಳ ಒಂದು ಚಿಕಿತ್ಸಾ ವಿಧಾನಕ್ಕೆ ನಾವೆಲ್ಲರೂ ಕಾಯ್ತಾ ಇದ್ದೀವಿ. ಆ ಮಾಹಿತಿ ಏನು ಅನ್ನೋದನ್ನ ತಿಳ್ಕೊಳ್ಳುವಂತ ಕುತೂಹಲ. ಮೊದಲಿಗೆ ಪಂಚಾಂಗ ಶ್ರವಣ ಹಾಗೂ ದ್ವಾದಶ ರಾಶಿಯ ಫಲಾಫಲದ ಬಗ್ಗೆ ಮಾಹಿತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಗಣಾನಾನ್ ತ್ವಾ ಗಣಪತಿಗಂ ಅವಾಮಹೇ ಕವಿಂ ಕವೀನಾ ಉಪಮಶ್ರಮಶ್ರವಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ವದ ಆನಶ್ರಣ್ವನ್ನೋದಿಭಿಸ್ಸೇಜಸಾದನಂ. ಓಂ ಶ್ರೀ ವಿಘ್ನೇಶ್ವರಾಯ ನಮಃ. ಓಂ ಆಪ್ಯಾಯಸ್ಸು ಸಮೇತತೆ ವಿಶ್ವತಃ ಸೋಮರುಕ್ಷ್ಣಿಯಂ ಭವಾವಾಜಸ್ಸ ಸಂಗತೆ. ಸೋಮಾಯ ನಮಃ. ಈಶಾನಃ ಸರ್ವವಿದ್ಯಾನಾಂ ಈಶ್ವರಿಗಃ ಸರ್ವಭೂತಾನಾಂ ಬ್ರಹ್ಮಣಾಧಿಪತಿ ಬ್ರಹ್ಮೋ ಹತ್ಸತ್ ಸದಾಶಿವೋ ಮಹೇ. ಮಹಾಜನಭ್ಯೋ ಸರ್ವೇ ಜನಭ್ಯೋ ಮಾತೃಪಿತೃದೇವತಭ್ಯೋ ಆಚಾರ್ಯ ದೇವತಭ್ಯೋ ನಮೋ ನಮಃ. ಶ್ರೀ ವಿಜಯನಾಮ ಸಂವತ್ಸರ ಉತ್ತರಾಯಣ ಶಿಶಿರ್ ಋತು ಮಾಘ ಮಾಸ ಶುಕ್ಲ ಪಕ್ಷ. ಅಸ್ಯ ಸೋಮವಾಸರಃ ಯುಕ್ತಾಯಂ. ಸೋಮವಾರ, ಮೃಗಶಿರಾ ನಕ್ಷತ್ರ. ವಿಶೇಷತಃ ಮೃಗಶಿರಾ ನಕ್ಷತ್ರ ಈ ದಿನ ಪಂಚಾಂಗದೃತ್ಯವಾಗಿ ಏಕಾದಶ. ನೋಡಿ, ಮಾಘ ಮಾಸದ ಏಕಾದಶಿ ತುಂಬ ಶುದ್ಧವಾದ ಏಕಾದಶಿ, ತುಂಬ ವಿಶೇಷವಾದ ಶಕ್ತಿಯನ್ನು ಹೊಂದಿರತಕ್ಕಂಥ ಏಕಾದಶಿ. ಕೆಲವರು ಈ ದಿನ ಊಟ ಉಪಚಾರಗಳನ್ನು ನಿಷಿದ್ಧವಾಗಿಟ್ಟು ಉಪವಾಸದಿಂದ ಇರತಕ್ಕಂಥದ್ದು, ಭಗವಂತನ ನಾಮಸ್ಮರಣೆ ಮಾಡತಕ್ಕಂಥದ್ದು. ಏಕಾದಶಿ ದಿನ ಯಾರೇ ಆಗಲಿ ಮಹಾವಿಷ್ಣುವನ ನಾಮಸ್ಮರಣೆ, ನಾರಾಯಣ ಮಂತ್ರ ಜಪ, ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿದ್ರೆ ಜೀವನದಲ್ಲಿ ಅಂತಂದ್ರೆ ಸಾಂಸಾರಿಕ ಜೀವನದಲ್ಲಿ ನೆಮ್ಮದಿ ಸಿಗುವಂಥದ್ದು ಸತ್ಯ. ಈ ದಿನ ವಿಶೇಷವಾಗಿ ಯೋಗ, ವಿಷ್ಕಂಭ ಯೋಗ, ಭದ್ರವಕರಣ ಇರತಕ್ಕಂಥದ್ದು. ಇನ್ನು ಈ ದಿನದ ಸೂರ್ಯೋದಯ ಬೆಳಿಗ್ಗೆ 6:45 ಆಗಿದೆ. ಇನ್ನು ಸೂರ್ಯ ಅಸ್ತ ಆಗಲಿರತಕ್ಕಂಥದ್ದು 6:22. ಈ ದಿನ ಸೂರ್ಯದ ಪ್ರಕಾರವಾಗಿ ರಾಹುಕಾಲ ಪ್ರತಿದಿನ 7:30 ಪ್ರಾರಂಭ ಆಗ್ತಿತ್ತು. ಆದರೆ ಈ ದಿನ 8:12 9:37 ತನಕ ರಾಹುಕಾಲ ಇರತಕ್ಕಂಥದ್ದು. ಇನ್ನು ಈ ದಿನದ ಅತ್ಯಂತ ಶುಭ ಮುಹೂರ್ತ 12:15 12:45 ತನಕ ಇರತಕ್ಕಂಥದ್ದು, ಕೇವಲ 30 ನಿಮಿಷಗಳ ಕಾಲ. ಇನ್ನು ದುರ್ಮುಹೂರ್ತ 1 ಗಂಟೆಯಿಂದ 2 ಗಂಟೆಯ ತನಕ ಮತ್ತು 3:30 5 ಗಂಟೆಯ ತನಕ ದುರ್ಮುಹೂರ್ತ ಇರತಕ್ಕಂಥದ್ದು. ಈ ಸಮಯದಲ್ಲಿ ಯಾವುದೇ ಥರ ಶುಭ ಮುಹೂರ್ತಗಳು ಮಾಡ್ಕೋಬಾರ್ದು. ದುರ್ಮುಹೂರ್ತದಲ್ಲಿ ಶುಭ ಕೆಲಸಗಳನ್ನು ಮಾಡ್ಕೋಬಾರ್ದು. ಅಭಿಜಿತ್ ಲಗ್ನದಲ್ಲೇ ಮಾಡ್ಕೊಂಡ್ರೆ ತುಂಬ ವಿಶೇಷವಾದ ದಿನ. ಇನ್ನು ಈ ದಿನ ಮೃಗಶಿರಾ ನಕ್ಷತ್ರ. ಮೃಗಶಿರಾ ನಕ್ಷತ್ರದಲ್ಲಿ ಚಂದ್ರನಿದ್ದಾಗ ಯಾವ ಯಾವ ರಾಶಿಯವರಿಗೆ ಏನು ಫಲ? ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಮನೆಯಲ್ಲಿ ಸ್ವಲ್ಪ ಮಾನಸಿಕ ನೆಮ್ಮದಿ, ಅಶಾಂತಿ, ಕುಟುಂಬದಲ್ಲಿ ಕಲಹ ಬರತಕ್ಕಂಥದ್ದು, ಹಠವಾದಿ ಜಾಸ್ತಿ, ಜಗಳ ಜಾಸ್ತಿ. ಹೆಣ್ಮಕ್ಳು ಈ ದಿನ ಹಠ ಜಾಸ್ತಿ ಇರತಕ್ಕಂಥದ್ದು, ಚಂಡಿ. ಈ ದಿನ ಅವ್ರ ಜೊತೆ ಸ್ವಲ್ಪ ತಾಳ್ಮೆಯಿಂದ ವಹಿಸ್ಬಿಡಿ, ಅಥವಾ ನೀವೇ ತಾಳ್ಮೆ ಆಗ್ಬಿಡಿ.
ಖಂಡಿತ ಒಳ್ಳೇದಾಗುವಂಥದ್ದು. ಇನ್ನ ಸ್ವಯಂ ಉದ್ಯೋಗಸ್ಥರಿಗೆ ಅಣ್ಣ ತಮ್ಮಂದಿರ ಪಿತ್ರಾರ್ಜಿತ ಆಸ್ತಿಗಳಲ್ಲಿ ಸ್ವಲ್ಪ ಕಲಹ ಬರತಕ್ಕಂಥದ್ದು. ಜಾಗ್ರತೆ ವಹಿಸಿ, ಏನಿದ್ರು ಸಹ ಮನಸ್ತಾಪಗಳನ್ನ ಮಾಡ್ಕೋಬೇಡಿ, ಜಗಳ ಆಡ್ಬೇಡಿ, ಒಬ್ರಿಗೊಬ್ರು ಸ್ಪಂದಿಸ್ಕೊಂಡ್ಬಿಟ್ಟು ಅದೇನಿದೆ ಅದನ್ನ ನೀವು ಒಬ್ರಿಗೊಬ್ರು ಅರ್ಥ ಮಾಡ್ಕೊಳ್ಳಿ. ಇನ್ನ ಈ ಸ್ವಯಂ ಉದ್ಯೋಗಸ್ಥರು ಬಿಟ್ಟು ಕಾರ್ಪೊರೇಟ್ ಆಫೀಸಲ್ಲಿ ಅಲ್ಲಿ ಕೆಲಸ ಮಾಡಿ ದೂರದ ಪ್ರದೇಶಕ್ಕೆ ಹೋಗುವಂಥ ಸಂಭವ, ಪ್ರವಾಸ ಸಂಭವ ಎದುರಾಗುವಂಥದ್ದು, ಅನಿರೀಕ್ಷಿತ ಪ್ರವಾಸ ಹೋಗುವಂಥದ್ದು. ಇದನ್ನ ಸ್ವಲ್ಪ ಮಟ್ಟಿಗೆ ಜಾಗೃತೆ ವಹಿಸಿ. ಸರ್ಕಾರಿ ಉದ್ಯೋಗಸ್ಥರಿಗೆ ಇನ್ನ ಸಂಕಷ್ಟದ ದಿನ, ಈ ದಿನ ಯಾಕೋ ಆಫೀಸ್ಗೆ ಹೋಗಕ್ಕೂ ಮನ್ಸಿಲ್ಲ, ಹೋಗ್ಬೇಕಾ ಬೇಡವೋ ಅಂತ ಕಳವಳದಲ್ಲಿರ್ತೀರಿ. ಸ್ವಲ್ಪ ಜಾಗೃತೆ ವಹಿಸಿ ಹೋಗಿ ಬನ್ನಿ, ಒಳ್ಳೇದೇ. ಆದ್ರೆ ಸಂಕಷ್ಟಗಳು ಎದುರಾಗುತ್ತೆ, ಎಚ್ಚರಿಕೆ ವಹಿಸಿ. ವಯಸ್ಸಾಗಿರ್ತಕ್ಕಂಥ ವಯೋವೃದ್ಧರಲ್ಲಿ ಸ್ವಲ್ಪ ಮಾನಸಿಕ ಅಶಾಂತಿ, ಕುಟುಂಬದ ವಿಚಾರದಲ್ಲಿ ಪಿತ್ರಾರ್ಜಿತ ಆಸ್ತಿಯಲ್ಲಿ ಜಗಳಗಳು ಉಂಟಾಗುವಂಥದ್ದು. ಮಕ್ಕಳ ವಿಚಾರದಲ್ಲಿ ಈ ದಿನ ಉತ್ತಮವಾದ ದಿನ. ಸ್ವಲ್ಪ ಸೋಂಬೇರಿ ದಿನ, ಮಂದಗತಿಯಲ್ಲಿರ್ತಾರೆ. ಮಧ್ಯಾಹ್ನದ ಮೇಲೆ ಎಲ್ಲಾ ರೀತಿಯಲ್ಲೂ ಪ್ರಗತಿ ಆಗುವಂಥದ್ದು. ಈ ದಿನ ವಿಶೇಷವಾಗಿ ನಿಮಗೆ ಎಲ್ಲ ಶುಭ ಫಲಗಳು ಸಿಗ್ಬೇಕು ಅನ್ನೋದಾದ್ರೆ ಇದನ್ನ ಹನುಮಂತನ ಅಷ್ಟೋತ್ರ ಓದ್ಕೊಳ್ಳಿ, ಎಲ್ಲಾ ರೀತಿಯ ಶುಭ ಫಲಗಳು ನಿಮ್ದೇ ಆಗತ್ತೆ. ಇದೀಗ ವೃಷಭ ರಾಶಿ. ವೃಷಭ ರಾಶಿಯ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಹೆಂಗಸರಿಗೆ, ಸ್ತ್ರೀಯರಿಗೆ ಎಲ್ಲರಿಗೂ ಸಹ ಜೀವನದಲ್ಲಿ ತುಂಬಾ ಜಾಗೃತೆ ಇರತಕ್ಕಂಥ ದಿನ. ಇದನ್ನ ಮೋಸ ಹೋಗುವಂತ ದಿನ, ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಈ ಪ್ರೇಮ ವಿವಾಹಗಳು, ಪ್ರೇಮಗಳಲ್ಲಿ ಸ್ವಲ್ಪ ಪ್ರೀತಿ ಪ್ರೇಮ ಅಂತ ಹೋದ್ರೆ ಈ ದಿನ ನಿಜವಾಗ್ಲೂ ಸ್ವಲ್ಪ ತೊಂದರೆ ಆಗತ್ತೆ. ಮುಂದೂಡುವಂಥದ್ದು ತುಂಬಾ ಒಳ್ಳೆಯದು. ಇನ್ನ ಉದ್ಯೋಗಸ್ಥರು, ಸ್ವಯಂ ಉದ್ಯೋಗಸ್ಥರಿಗೆ ಈ ದಿನ ಸ್ವಂತ ವಿಶೇಷವಾಗಿ ಎಲ್ಲಾ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಇರುತ್ತೆ. ಆದ್ರೆ ಮಾನಸಿಕ ಚಿಂತೆ, ಮನಸ್ಸಿಗೆ ಏನೋ ಒಂಥರ ಅಶಾಂತಿ, ಮಾಡಬೇಕೋ ಬೇಡವೋ, ಮಾಡಿದ್ರೆ ಏನಾಗುತ್ತೋ, ಮಾಡದೆ ಹೋದ್ರೆ ಏನಾಗುತ್ತೆ ಅಂತ ಹೇಳಿ ಕನ್ಫ್ಯೂಷನ್ಲೇ ಇರ್ತೀರಿ. ಸ್ವಲ್ಪ ಜಾಗೃತೆ ವಹಿಸ್ಬೇಕಾಗತ್ತೆ. ಮತ್ತು ಸ್ವಲ್ಪ ಧನಹಾನಿ ಸಂಭವನೂ ಇರ್ತಕ್ಕಂಥದ್ದು. ಇನ್ನ ಈ ಉದ್ಯೋಗಸ್ಥರಲ್ಲಿ ಸ್ವಲ್ಪ ಕೆಲಸದಲ್ಲಿ ಒತ್ತಡಗಳು ಜಾಸ್ತಿ ಆಗುವಂಥದ್ದು, ಸ್ವಲ್ಪ ಕೆಲಸದಲ್ಲಿ ತೊಂದರೆಗಳಾಗುವಂಥದ್ದು. ಏನೋ ಕೆಲಸದಲ್ಲಿ ಯಾವುದೋ ಸಮಸ್ಯೆ ಆಗತ್ತೆ, ನಾನು ಯಾಕೋ ತೊಂದರೆ ಆಗ್ತಿದೆಯಲ್ಲ, ನಾನು ಏನು ಮಾಡಬೇಕು, ಮಾಡಬೇಕಾ ಬೇಡವಾ ಅಂತ ಹೇಳಿ ಸ್ವಲ್ಪ ಜಾಗೃತಿ ವಹಿಸಿ, ಖಂಡಿತ ಒಳ್ಳೇದೆ. ಇನ್ನ ವಾದ ವಿವಾದಗಳು ಸಿಕ್ಕಾಕೊಡ್ತೀವಿ. ಸರ್ಕಾರಿ ಉದ್ಯೋಗದಲ್ಲಿರ್ತಕ್ಕಂಥ ವಾದ ವಿವಾದ ಚರ್ಚೆ ಆಗುವಂಥದ್ದು, ಅದನ್ನ ಯಾವುದೇ ಕಾರಣಕ್ಕೂ ವಾದ ವಿವಾದಕ್ಕೆ ಹೋಗಬೇಡಿ. ವಯಸ್ಸಾಗಿರ್ತಕ್ಕಂಥವ್ರು ಸ್ವಲ್ಪ ಮಾನಸಿಕ ಚಿಂತೆಯನ್ನು ಅನುಭವಿಸುವಂಥ ಒಂದು ದಿನ. ಮಕ್ಕಳಿಗೆ ಈ ದಿನ ತುಂಬಾ ಪ್ರಗತಿ, ಕ್ರೀಡಾಪಟುಗಳಿಗೆ ವಿಶೇಷವಾದ ಲಾಭದ ದಿನವಾಗಿರುತ್ತೆ. ಮತ್ತು ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ ವಿದ್ಯಾರ್ಥಿನಿಗೆ ತುಂಬಾ ವಿಶೇಷವಾದ ಲಾಭದ ದಿನ. ಈ ದಿನ ವಿಶೇಷವಾಗಿ ವೃಷಭ ರಾಶಿಯವರು ಎಲ್ಲಾ ರೀತಿಯ ಶುಭಫಲಗಳಿಗೋಸ್ಕರ ಮಹಾಗಣಪತಿ ಅಷ್ಟೋತ್ರ ಓದ್ಕೊಳ್ಳಿ, ಎಲ್ಲಾ ರೀತಿಯ ಶುಭಫಲಗಳು ನಿಮ್ದೇ ಆಗುತ್ತೆ. ಇದೀಗ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಧನಲಾಭ ಆಗುವಂತಹ ಸಂಭವಗಳು ಜಾಸ್ತಿ ಇರ್ತಕ್ಕಂಥದ್ದು. ಹೆಣ್ಣು ಮಕ್ಕಳಿಗೆ ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಸಹ ನಿಮಗೆ ವಿಶೇಷವಾಗಿ ಲಾಭ ತರುವಂಥ ದಿನ ಆಗಿರುತ್ತೆ. ಇನ್ವೆಸ್ಟ್ಮೆಂಟ್ಸ್ ಅಲ್ಲಿ ಲಾಭ ತರ್ತೀರಿ, ಆದರೆ ಹಣ ಯಾರಿಗಾದ್ರೂ ಕೊಟ್ಟು ಕಳ್ಕೊಳ್ಳುವಂಥ ಸಂಭವ ಅತಿ ಹೆಚ್ಚಿರೋದ್ರಿಂದ ಸ್ವಲ್ಪ ಜಾಗ್ರತೆ ವಹಿಸಬೇಕು. ಇಲ್ಲಾಂತಂದ್ರೆ ತುಂಬಾ ಸಮಸ್ಯೆಗಳಾಗುತ್ತೆ. ಮತ್ತು ಉದ್ಯೋಗಸ್ಥರಿಗೆ ಸ್ವಲ್ಪ ಅಪಘಾತಗಳು ಆಗುವಂಥ ಸಂಭವ. ಅಪಘಾತಗಳು ಅನವಶ್ಯಕವಾಗಿ ಬೇಡ, ಅದನ್ನ ಸ್ವಲ್ಪ ಜಾಗೃತೆಯಲ್ಲಿ ರಾಶ್ ಡ್ರೈವ್ ಮಾಡೋದು ಬೇಡ, ಲಾಂಗ್ ಜರ್ನಿ ಹೋಗೋದು ಸ್ವಲ್ಪ ಯಾರಾದರೂ ಡ್ರೈವರ್ ಇಟ್ಕೊಂಡು ಕೇರ್ಫುಲ್ ಆಗಿರಲಿ. ಆದರೆ ಮನೆ ಬಿಟ್ಟು ಹೋಗಕ್ಕೆ ಮುಂಚೆ ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ. ಇನ್ನ ಉದ್ಯೋಗಸ್ಥರಿಗೆ ಸ್ವಲ್ಪ ಈ ಒಂದು ಕೆಲಸದಲ್ಲಿ ಜಾಗೃತೆ ಇರಬೇಕು. ಕೆಲಸದಲ್ಲಿ ಸಸ್ಪೆಂಡ್ ಆಗುವಂಥದ್ದು ಅಥವಾ ಕೆಲಸನೇ ಬೇಡ ಅಂತ ಬಿಟ್ಟು ಬರುವಂಥದ್ದು, ಕೋಪ ಜಾಸ್ತಿ, ಸ್ನೇಹಿತರೊಂದಿಗೆ ಜಗಳಾಡ್ಕೊಂಡ್ ಬಂದ್ಬಿಡೋದು, ಅಥವಾ ನನ್ನ ಕಷ್ಟಕ್ಕೆ ತಕ್ಕಂತೆ ಪ್ರತಿಫಲ ಸಿಕ್ಕಿಲ್ಲ ಅನ್ಸುವಂಥದ್ದು, ಅಂತರ ಮಾನಸಿಕವಾಗಿ ಇರೋದನ್ನೇ ಉದ್ಯೋಗದಲ್ಲೂ ಸಮಸ್ಯೆ ಇರ್ತಕ್ಕಂಥದ್ದು. ಸರ್ಕಾರಿ ಉದ್ಯೋಗಸ್ಥರಿಗೆ ಮನೆಯಲ್ಲಿ ಶುಭ ಕಾರ್ಯ, ಮಂಗಳ ಕಾರ್ಯ, ಮಾತುಕತೆ ಚೆನ್ನಾಗಿದೆ. ಇನ್ನ ವಯಸ್ಸಾಗಿರ್ತಕ್ಕಂಥ ವಯೋವೃದ್ಧರಲ್ಲಿ ಧಾರ್ಮಿಕ ಚಿಂತನೆ ನೋಡಿ, ಈ ದಿನ ದಾನ ಧರ್ಮ, ಪೂಜೆ ಪುನಸ್ಕಾರಗಳು ಮಾಡಬೇಕು ಅಂತ ಚಿಂತನೆ ಮಾಡ್ತಿರ್ತೀರಿ, ಮಾಡಿ, ಖಂಡಿತ ಒಳ್ಳೆಯದೆ. ಇನ್ನ ವಿಶೇಷವಾಗಿ ಈ ಒಂದು ಮಕ್ಕಳ ವಿಚಾರದಲ್ಲಿ ಅಂದುಕೊಂಡ ಕೆಲಸ ಕಾರ್ಯಗಳಲ್ಲಿ ದಿಗ್ವಿಜಯ ಸಿಗುವಂಥದ್ದು. ಈ ದಿನ ಶಿವನ ಸ್ತೋತ್ರ ಓದ್ಕೊಳ್ಳಿ, ಎಲ್ಲಾ ರೀತಿಯ ಶುಭಫಲಗಳು ನಿಮ್ಮದೇ ಆಗುತ್ತೆ. ಇದೀಗ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಸ್ವಲ್ಪ ನಷ್ಟ ಆಗುವಂಥ ಸಂಭವ, ಕಲಹಗಳು ಉಂಟಾಗ್ಬೋದು, ಸ್ವಲ್ಪ ಮಟ್ಟಿಗೆ ಜಾಗ್ರತೆ ವಹಿಸಬೇಕು. ಈ ದಿನ ಎಚ್ಚರಿಕೆ ಈ ದಿನನೇ ಆಗಿದ್ರೆ ತುಂಬಾ ಒಳ್ಳೆಯದು. ಎಲ್ಲಾ ಕೆಲಸ ಕಾರ್ಯಗಳಲ್ಲೂ ಸ್ವಲ್ಪ ವಿಘ್ನಗಳು ಅತಿ ಹೆಚ್ಚು ಉಂಟಾಗುವ ಸಾಧ್ಯತೆಗಳಿರುತ್ತೆ. ಇನ್ನ ಸ್ವಂತ ಉದ್ಯೋಗಸ್ಥರಿಗೆ ತಲೆಗೆ ಪೆಟ್ಟಾಗುವಂಥ ಸಂಭವ ಜಾಸ್ತಿ ಇರುತ್ತೆ. ಸ್ವಯಂ ಉದ್ಯೋಗಸ್ಥರಿಗೆ ಸ್ವಲ್ಪ ಯೋಚಿಸಿ ನಿರ್ಧಾರಗಳನ್ನು ತಗೋಬೇಕು. ಇದನ್ನ ಮನೆಯಲ್ಲೂ ನೆಮ್ಮದಿ ಇರೋದಿಲ್ಲ, ಕೆಲಸದಲ್ಲೂ ಸ್ವಲ್ಪ ಅಶಾಂತಿಯನ್ನು ಉಂಟು ಮಾಡುವಂಥದ್ದು. ಇನ್ನ ವಿಶೇಷವಾಗಿ ಈ ಒಂದು ಸರ್ಕಾರಿ ಉದ್ಯೋಗಸ್ಥರಿಗೆ ಸ್ವಲ್ಪ ಹಿರಿಯ ಅಧಿಕಾರಿಗಳಿಂದ ಕಿರುಕುಳಗಳಾಗುವಂಥದ್ದು. ವಯಸ್ಸಾಗಿರ್ತಕ್ಕಂಥ ವಯೋವೃದ್ಧರಲ್ಲಿ ಸ್ವಲ್ಪ ಆರೋಗ್ಯದಲ್ಲಿ ಪ್ರಗತಿ ಇರತಕ್ಕಂಥದ್ದು. ಮಕ್ಕಳಿಗೆ ಅಶಾಂತಿ ಸಂಭವ, ಸ್ಕೂಲ್ಗೆ ಹೋಗ್ಬೇಕೋ ಬೇಡವೋ ಅಥವಾ ಕೋಲ್ಡ್ ಇನ್ಫೆಕ್ಷನ್ಸು ಇಂಥದ್ದು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತೀರಿ. ಸ್ವಲ್ಪ ಆದಷ್ಟು ಜಾಗೃತೆಯನ್ನು ವಹಿಸಬೇಕು.
ಈ ದಿನ ನಿಮ್ಮ ಎಲ್ಲಾ ಕೆಲಸ ಕಾರ್ಯಗಳಲ್ಲೂ ವಿಜಯ ಸಿಗಬೇಕು, ಅನ್ಕೊಂಡ ಕೆಲಸ ಕಾರ್ಯಗಳಲ್ಲಿ ದಿಗ್ವಿಜಯ ಸಿಗಬೇಕು ಅನ್ನೋದಾದ್ರೆ ಈ ದಿನ ಕರ್ಕಾಟಕ ರಾಶಿಯವರು ಅಮ್ಮನವರ ಆಶೀರ್ವಾದ ಪಡಿಬೇಕು. ಅಂದ್ರೆ ದುರ್ಗಾದೇವಿಯ ಸ್ತೋತ್ರ ಅಥವಾ ತುಳಸಿಯ ಸ್ತೋತ್ರ, ಮಹಾಲಕ್ಷ್ಮಿಯ ಸ್ತೋತ್ರ, ಯಾವುದಾದ್ರೂ ಭದ್ರಕಾಳಿಯ ಸ್ತೋತ್ರ, ಈ ರೀತಿ ಅಮ್ಮನವರ ಸ್ತೋತ್ರ ಅಥವಾ ಧೂಮ್ ದುರ್ಗಾಯೇ ನಮಃ ಅಥವಾ ನಮಶ್ಚಂಡಿಕಾಯೇ ನಮಃ, ಕ್ರೀಂ ಕಾಳಿಕಾಯೇ ನಮಃ ಅಂತ ಯಾವುದಾದ್ರೂ ಬೀಜಾಕ್ಷರ ಮಂತ್ರ ಓದ್ಕೊಂಬಿಡಿ. ಎಲ್ಲಾ ರೀತಿಯ ಶುಭ ಫಲಗಳು ನಿಮ್ಮದೇ ಆಗುತ್ತೆ. ಇದೀಗ ಸಿಂಹರಾಶಿ. ಸಿಂಹರಾಶಿ ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಧನಲಾಭ ಆಗುವಂಥದ್ದು ಮತ್ತು ಎಲ್ಲೋ ದೂರದ ಪ್ರಯಾಣ ಮತ್ತು ಹೊಸ ಸ್ನೇಹಿತರ ಭೇಟಿ ಆಗುವಂಥದ್ದು, ಉದ್ಯೋಗದಲ್ಲಿ ಪ್ರಗತಿ ಆಗುವಂಥದ್ದು ಸ್ವಲ್ಪ ಚೆನ್ನಾಗಿರ್ತಕ್ಕಂಥದ್ದು. ಅಂದ್ರೆ ನಿಮ್ಮ ಕೆಲಸಕ್ಕೆ ತಕ್ಕಂತೆ ಪ್ರತಿಫಲ ಸಿಗುವಂಥ ದಿನ ಆಗಿರುತ್ತೆ. ಆದರೆ ಒತ್ತಡ ಜಾಸ್ತಿ, ಬ್ಯುಸಿಯಾಗಿರ್ತೀರಿ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ. ಏನು ಮಾಡಬೇಕು ಬೇಡವೋ ಎಲ್ಲ ಕೆಲಸಗಳು ನಿನ್ನ ಮೇಲೆ ಒತ್ತಡ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಜಾಗ್ರತೆ ವಹಿಸಿ. ಇನ್ನು ಸ್ವಯಂ ಉದ್ಯೋಗಸ್ಥರಿಗೆ ವ್ಯಾಪಾರದಲ್ಲಿ ಲಾಭ, ಕೃಷಿ ಅಂತೂ ವ್ಯಾಪಾರದಲ್ಲಿ ಲಾಭ, ಹಣ್ಣು ಹಂಪಲುಗಳಿಗೆ ವ್ಯಾಪಾರದಲ್ಲಿ ಲಾಭ, ತರಕಾರಿ ವ್ಯಾಪಾರಗಳಿಗೆ ಲಾಭ. ನೋಡಿ, ಕೃಷಿ ಮಾರುಕಟ್ಟೆಯಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ವ್ಯಾಪಾರಸ್ಥರು ಮತ್ತು ಔಷಧಿ ಉದ್ಯಮಸ್ಥರಿಗೆ ಲಾಭ ಸಿಗುವಂಥದ್ದು ಮತ್ತು ಹಾಸ್ಪಿಟಲ್ ತುಂಬಾ ಹೆಚ್ಚಿಗೆ ಡಾಕ್ಟರ್ಸ್ಗೆ ವಿಶೇಷವಾದ ಲಾಭದ ದಿನ ತರುತ್ತೆ. ಇನ್ನ ಇವೆಲ್ಲವನ್ನು ಬಿಟ್ಟು ಉದ್ಯೋಗದಲ್ಲಿ ಪ್ರಗತಿ, ಹೊಸ ಉದ್ಯೋಗ, ಪ್ರಮೋಷನ್ಸ್ ಆಗುವಂಥದ್ದು, ಇನ್ನಿತರ ಹೈ ಪೊಸಿಷನ್ಗೆ ಹೋಗ್ಬೇಕು ಅಂದ್ರೆ ಅದರಲ್ಲೂ ಸಹ ಉನ್ನತ ಸ್ಥಾನಕ್ಕೆ ಹೋಗುವಂಥ ಯೋಗಗಳು ನಿಮಗೆ ಕಂಡು ಬರ್ತಿದೆ. ಇನ್ನು ಸರ್ಕಾರಿ ಉದ್ಯೋಗಸ್ಥರಲ್ಲಿ ಸ್ವಲ್ಪ ಜಾಗೃತಿಯನ್ನು ವಹಿಸಬೇಕು. ಯಾಕಂದ್ರೆ ನೂರಾರು ದಿನಗಳಿಂದ ಕಾಯ್ತಾ ಇರ್ತಕ್ಕಂಥ ಹಳೆಯ ಶತ್ರುಗಳು ಈ ದಿನ ನಿಮ್ಮ ಮೇಲೆ ಬರ್ತಿರ್ತಕ್ಕಂಥದ್ದು, ಯಾವುದೋ ಹಳೆ ಶತ್ರುತ್ವವನ್ನು ಈ ದಿನ ವ್ಯಕ್ತಪಡಿಸ್ಕೊಳ್ಳುವಂಥದ್ದು. ನೀವು ಯಾರ ಜೊತೆ ಜಾಸ್ತಿ ಮಾತಾಡಬೇಡಿ, ನಿಮ್ಮ ಕೆಲಸ ಏನಿದೆಯೋ ಅಷ್ಟೇ ನೋಡಿ, ಖಂಡಿತವಾಗ್ಲೂ ಒಳ್ಳೆ ಫಲಗಳೇ ಸಿಗ್ಬೋದು. ಮತ್ತು ವಯಸ್ಸಾಗಿರ್ತಕ್ಕಂಥ ವಯೋವೃದ್ಧರಿಗೆ ಈ ಹೃದಯ ಪೀಡೆಗಳಿರ್ತಕ್ಕಂಥವ್ರು ಜಾಗೃತೆ ವಹಿಸಿ. ಸ್ವಲ್ಪ BP ಶುಗರು ನಾರ್ಮಲ್ಗೆ ಇರ್ತಕ್ಕಂಥದ್ದು, ಹಾಸ್ಪಿಟಲ್ಗೆ ಹೋಗಿ ಚೆಕ್ ಮಾಡಿಸ್ಕೊಳ್ಳಿ, ಖಂಡಿತ ಒಳ್ಳೇದು. ಸ್ವಲ್ಪ ಟೆನ್ಷನ್ ಜಾಸ್ತಿ ತಗೋಬೇಡಿ. ಇನ್ನು ಮಕ್ಕಳ ವಿಚಾರದಲ್ಲಿ ಈ ದಿನ ಯಾವುದೇ ಒಂದು ಕೆಲಸ ಮಾಡಿದ್ರು ಸಹ ಪ್ರಗತಿ ಆಗುವಂಥದ್ದು. ಲವಲವಿಕೆಯಿಂದ ಇರ್ತೀರ, ಕಾಲೇಜ್ಗೆ ಹೋಗುವಂಥವ್ರು, ಸ್ಕೂಲ್ಗೆ ಹೋಗುವಂಥವ್ರು ಯಾವುದನ್ನು ಮರೆತು ಹೋಗ್ಬೇಡಿ. ಯಾಕೆಂದ್ರೆ ಈ ದಿನ ಸ್ವಲ್ಪ ಮರವಿ ಇರ್ತಕ್ಕಂಥದ್ದು, ಸ್ವಲ್ಪ ಜ್ಞಾನ ವೃದ್ಧಿ ಇದೆ. ಅದ್ರ ಜೊತೆಯಲ್ಲಿ ಯಾವುದೋ ಖುಷಿಯಲ್ಲಿ ಕೆಲವೊಂದು ವಸ್ತುಗಳನ್ನ ಮರೆತು ಹೋಗುವಂಥದ್ದು, ಟಿಫನ್ ಬಾಕ್ಸ್ ಮರೆಯುವಂಥದ್ದು ಅಥವಾ ಅಲ್ಲೇ ಬಿಟ್ಬಿಟ್ಟು ಬಂದ್ಬಿಡುವಂಥದ್ದು, ಇಂಥದ್ದೆಲ್ಲ ಆಗುತ್ತೆ. ಸ್ವಲ್ಪ ಜಾಗೃತಿ ವಹಿಸಿ. ಇನ್ನು ವಿಶೇಷವಾಗಿ ಬೆಳಗ್ಗೆಯಿಂದ ಸಂಜೆ ಒಳಗಡೆ ನೀವು ನಾರಾಯಣನ ಅಷ್ಟೋತ್ರ ಓದ್ಕೊಳ್ಳಿ. ಯಾವುದೇ ಒಂದು ಕೆಲಸ ಮಾಡಕ್ ಮುಂಚೆ ಓಂ ನಮೋ ನಾರಾಯಣಾಯ ಅಥವಾ ಓಂ ನಮೋ ಭಗವತೆ ವಾಸುದೇವ ಅನ್ಕೊಂಡ್ಬಿಟ್ರೆ ಎಲ್ಲಾ ರೀತಿಯ ಶುಭ ಫಲಗಳು ನಿಮ್ದೇ ಆಗತ್ತೆ. ಈಗ ಕನ್ಯಾ ರಾಶಿಯವರಿಗೆ ಈ ದಿನ ಯಾವೆಲ್ಲ ಶುಭ ಫಲಗಳನ್ನ ತಂದ್ಕೊಡುತ್ತೆ ಗುರುಜಿ ಅವರಿಂದ ಕೇಳಿ ತಿಳಿಯೋಣ. ಗುರುಜಿ, ಕನ್ಯಾ ರಾಶಿ. ಕನ್ಯಾ ರಾಶಿಯ ಹೆಣ್ಣು ಮಕ್ಕಳ ಸೋದರರಿಂದ ಸ್ವಲ್ಪ ಮನಸ್ತಾಪ ಉಂಟಾಗುವಂಥದ್ದು, ಸ್ವಲ್ಪ ಜಾಗ್ರತೆ ವಹಿಸಬೇಕು. ಚಿಕ್ಕ ವಿಚಾರಗಳನ್ನ ದೊಡ್ಡದು ಮಾಡ್ಕೊಳ್ಳುವಂಥದ್ದು, ಮನೆಯಲ್ಲಿ ಅಶಾಂತಿ, ಅಸಭ್ಯತೆ ಇಂಥದ್ರಲ್ಲಿ ಹೆಚ್ಚಿರುತ್ತೆ. ಅದನ್ನ ಸ್ವಲ್ಪ ತಾಳ್ಮೆಯಿಂದ ಯಾವ ನಿರ್ಧಾರ ತಗೋಬೇಕೋ ನಿರ್ಧಾರ ತಗೋಬಾರ್ದು ಅಂತ ಜಾಗ್ರತೆ ವಹಿಸಿ, ಖಂಡಿತ ಒಳ್ಳೆಯದೇ. ಇನ್ನು ಸ್ವಯಂ ಉದ್ಯೋಗಸ್ಥರಿಗೆ ಅಧಿಕ ಲಾಭ, ವ್ಯಾಪಾರಸ್ಥರಿಗಂತೂ ಅಧಿಕ ಲಾಭ ಇರುತ್ತೆ. ಆದರೂ ಅದೇ ರೀತಿ ಖರ್ಚು ಜಾಸ್ತಿ ಇರತಕ್ಕಂಥದ್ದು. ಮತ್ತೆ ಯಾವುದೋ ಪ್ರಯಾಣ ಹೋಗಬೇಕು ಅಂದ್ಕೊಂಡಿರ್ತೀರಿ, ಆ ಪ್ರಯಾಣವನ್ನು ಸ್ವಲ್ಪ ಮುಂದೂಡಿದ್ರೆ ಖಂಡಿತ ಒಳ್ಳೆಯದು. ಮತ್ತೆ ಉದ್ಯೋಗಸ್ಥರಲ್ಲಿ ಆರೋಗ್ಯದಲ್ಲಿ ಪ್ರಗತಿ ಆಗುವಂಥದ್ದು, ಆರೋಗ್ಯದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗುವಂಥದ್ದು, ದೀರ್ಘಕಾಲದ ರೋಗಗಳು ಶಮನ ಆಗುತ್ತೆ. ಇನ್ನು ಸರ್ಕಾರಿ ಉದ್ಯೋಗಸ್ಥರಿಗೆ ಸ್ವಲ್ಪ ಮಟ್ಟಿಗೆ ಜಾಗೃತೆಯನ್ನು ವಹಿಸಬೇಕಾಗಿರ್ತಕ್ಕಂಥ ದಿನ. ವಾದ ವಿವಾದಗಳು ಸೂಕ್ತವಲ್ಲ, ಚರ್ಚೆ ಮಾಡಕ್ಕೆ ಹೋಗಬೇಡಿ ಯಾರ ಹತ್ರನೂ. ಎಷ್ಟು ಬೇಕೋ ಅಷ್ಟೇ ನಡ್ಕೊಳ್ಳುವಂಥದ್ದು ಒಳ್ಳೆಯದು. ಇನ್ನು ವಯಸ್ಸಾಗಿರ್ತಕ್ಕಂಥ ವಯೋವೃದ್ಧರಿಗೆ ಸ್ವಲ್ಪ ವಿಶೇಷವಾದ ಲಾಭವಾದ ದಿನ. ಯಾವಾಗಲೂ ಹಳೆ ಕಾಲದಲ್ಲಿ ಏನೋ ಇನ್ವೆಸ್ಟ್ಮೆಂಟು, ಶೇರ್ ಮೇಲೇನೋ, ಭೂ ಮೇಲೇನೋ, ಮಕ್ಕಳಿಗೋ ಯಾರಿಗೋ ದುಡ್ಡು ಕೊಡ್ತೀರಿ, ಅದು ಲಾಭವಾಗಿ ಬರ್ತಕ್ಕಂಥ ದಿನ. ಆ ಲಾಭದ ಹಣವನ್ನು ಮಕ್ಕಳಿಗೆ ಹಂಚಬೇಕು, ಮತ್ತೊಬ್ಬರಿಗೆ ಯಾರಿಗಾದ್ರೂ ಕೊಡಬೇಕು, ದಾನ ಧರ್ಮ ಮಾಡಬೇಕು, ದೇವಸ್ಥಾನ ಮಾಡಬೇಕು, ಈ ರೀತಿ ಏನಾದರೂ ಒಂದು ಸಂಕಲ್ಪವನ್ನು ಮಾಡಿರ್ತೀರಿ, ಅದು ಮಾಡಿ, ಖಂಡಿತ ಒಳ್ಳೆಯದೆ. ಮಕ್ಕಳ ವಿಚಾರದಲ್ಲಿ ಈ ದಿನ ಎಲ್ಲಾದರೂ ಪ್ರಯಾಣ ಹೋಗುವಂಥ ಸಂಭವಗಳು ಎದುರಾಗುತ್ತೆ. ಅದರಿಂದ ಈ ದಿನ ಹೋಗೋಕ್ಕೆ ಮುಂಚಿತವಾಗಿ ನೀವು ಈ ಕನ್ಯಾ ರಾಶಿಯವರು ವಿಶೇಷವಾಗಿ ಹನುಮಂತನ ಅಷ್ಟೋತ್ರ ಓದ್ಕೊಂಡು ಅಥವಾ ಶ್ರೀ ಆಂಜನೇಯಂ ಪ್ರಸನ್ನಾಂಜನೇಯಂ ಅಂದ್ಕೊಂಡು ಅಥವಾ ಶ್ರೀಮತೆ ಆಂಜನೇಯಾಯ ನಮಃ ಅಂದ್ಕೊಂಡು ಈ ದಿನ ಹೊರಗಡೆ ಹೋಗಿ ಎಲ್ಲ ರೀತಿಯ ಶುಭ ಫಲಗಳು ನಿಮ್ಮದೇ ಆಗುತ್ತೆ. ಇದೀಗ ತುಲಾರಾಶಿ. ತುಲಾರಾಶಿ ಹೆಣ್ಣು ಮಕ್ಕಳಿಗೆ ಈ ದಿನ ಅನಿರೀಕ್ಷಿತ ಪ್ರಯಾಣ ಸಂಭವ. ಹೆಣ್ಮಕ್ಳಾಗ್ಬೋದು, ಪುರುಷ ಆಗ್ಬೋದು, ಸ್ತ್ರೀಯರಾಗ್ಬೋದು, ಯಾರಾದ್ರೂ ಆಗಲಿ ಅನಿರೀಕ್ಷಿತ ಪ್ರಯಾಣ ಸಂಭವಗಳು
ಎದುರಾಗುವಂಥದ್ದು. ಎಲ್ಲಾದರೂ ದೂರದ ಪ್ರದೇಶಗಳಿಗೆ ಹೋಗಬೇಕು ಅಥವಾ ಯಾರಾದ್ರೂ ನೆಂಟರ ಮನೆಗೆ ಹೋಗಬೇಕು, ದಿಢೀರ್ ಅಂತ ಬರೋವಂಥದ್ದು. ಅದನ್ನ ಸ್ವಲ್ಪ ಜಾಗೃತಿಯಾಗಿರಿ, ಎಲ್ಲ ಕೆಲಸಗಳನ್ನು ಬೇಗ ಬೇಗ ಮಾಡ್ತಾ ಬನ್ನಿ. ಮತ್ತು ಈ ದಿನ ಈ ವಿಶೇಷವಾಗಿ ಉದ್ಯೋಗದಲ್ಲಿ ಪ್ರಗತಿಯನ್ನು ಹೊಂದುತ್ತೀರಿ. ನೋಡಿ, ನಿಮ್ಮ ಸ್ವಂತ ಉದ್ಯೋಗಸ್ಥರಿಗೆ ಅಧಿಕ ಪ್ರಗತಿಯನ್ನಾಗುವಂಥದ್ದು, ಲಾಭ ಸಿಗುವಂಥದ್ದು. ಮತ್ತು ಅದೇ ರೀತಿ ಒಳ್ಳೆಯ ಹೆಸರು, ಕೀರ್ತಿ, ಘನತೆ, ಗೌರವಗಳು ಸಿಗುವಂಥ ದಿನ. ಮತ್ತು ಉದ್ಯೋಗಸ್ಥರಿಗೆ ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡತಕ್ಕಂಥವ್ರಿಗೆ ಇದನ್ನ ಮನೆಯಲ್ಲಿ ಸ್ವಲ್ಪ ವಾದ ವಿವಾದಗಳು ಉಂಟಾಗುವಂಥದ್ದು. ಹೆಂಡತಿಯೊಡನೆ, ತಂದೆ ತಾಯಿಯೊಡನೆ ಕೆಲಸಕ್ಕೆ ಹೋಗ್ಲೇಬೇಕಾ, ನಾನು ಎಷ್ಟು ದುಡಿದ್ರು ನೀವು ಕೂತ್ಕೊಂಡು ತಿಂತೀರಿ, ನನ್ನ ಕಷ್ಟ ನಿಮ್ಗೆ ಯಾರಿಗೂ ಅರ್ಥ ಆಗ್ತಿಲ್ಲ ಅಂತ ಹೇಳಿ ಮನಸ್ಸು ಬಿಚ್ಚಿ ಮಾತುಗಳನ್ನು ಮಾತಾಡಿ ಸ್ವಲ್ಪ ಮಟ್ಟಿಗೆ ಅಶಾಂತಿಯನ್ನು ಸೃಷ್ಟಿಯಾಗುವಂಥದ್ದು. ಇದರಿಂದ ಎಲ್ಲರೂ ಸ್ಪಂದಿಸ್ಕೊಂಡ್ಬಿಟ್ರೆ ಖಂಡಿತವಾಗ್ಲೂ ಒಳ್ಳೆಯದು. ಇನ್ನು ಸರ್ಕಾರಿ ಉದ್ಯೋಗಸ್ಥರಲ್ಲಿ ಅಂದುಕೊಂಡ ಕೆಲಸ ಕಾರ್ಯಗಳಲ್ಲಿ ದಿಗ್ವಿಜಯವನ್ನು ಸಂಪಾದಿಸುವಿರಿ. ಈ ದಿನ ಹಿರಿಯ ಅಧಿಕಾರಿಗಳ ಗೌರವ, ಮನ್ನಣೆ, ನಿಮಗೆ ಕೀರ್ತಿ ಲಭಿಸುವಂಥ ಯೋಗ. ವಯಸ್ಸಾಗಿರ್ತಕ್ಕಂಥ ವಯೋವೃದ್ಧರಲ್ಲಿ ಜ್ಞಾನ ವೃದ್ಧಿ. ನೋಡಿ, ಜ್ಞಾನವನ್ನು ಮತ್ತೆ ವೃದ್ಧಿ ಮಾಡ್ಕೊಳ್ಳೋವಂಥದ್ದು, ಪುಸ್ತಕಗಳ ಭಂಡಾರಕ್ಕೆ ಹೋಗೋದು, ಪುಸ್ತಕಗಳು ಅನ್ನೋದು, ಮನೆಗೆ ಏನಾದರೂ ಪರ್ಚೇಸ್ ಮಾಡಬೇಕು ಅನ್ನೋದು, ಯಾವುದಾದ್ರೂ ಒತ್ಕೊಂಡು ತರಬೇಕು ಅನ್ನೋದು, ನೀವೇ ಎಲ್ಲ ಕಷ್ಟಪಟ್ಟು ಮಾಡಬೇಕು, ಯಾಕೆ ಸುಮ್ಮನೆ ಮಕ್ಕಳ ಮೇಲೆ ಡಿಪೆಂಡ್ ಆಗಬೇಕು ಅಂತೇಳಿ ಕೆಲವೊಂದು ನಿರ್ಧಾರಗಳನ್ನು ತಗೊಳ್ತೀರಿ. ಅದು ಒಳ್ಳೆಯ ನಿರ್ಧಾರವೇ ಆಗಿರಲಿ. ಇನ್ನು ಮಕ್ಕಳ ವಿಚಾರದಲ್ಲಿ ವಿಶೇಷವಾದ ದಿನ. ಈ ದಿನ ಈ ಒಂದು ಕಂಪ್ಯೂಟರ್ ತರಂಗದಲ್ಲಿ ವಿದ್ಯಾರ್ಥಿಗಳು ಅಥವಾ ಈ ಒಂದು ಇಂಜಿನಿಯರಿಂಗ್ ರಿಲೇಟೆಡ್ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ಉತ್ತಮವಾದ ಯೋಗವನ್ನು ತರುವಂಥದ್ದು. ಸಣ್ಣ ಮಕ್ಕಳು ಅಷ್ಟೇ, ಇದನ್ನ ಎಲ್ಲವೂ ಸಿದ್ಧ, ತುಂಬ ಚೆನ್ನಾಗಿದೆ. ಇದನ್ನ ಕಷ್ಟಪಟ್ಟು ಓದಿ ಎಲ್ಲ ರೂಪದಲ್ಲಿ ಖಂಡಿತವಾಗ್ಲೂ ವಿಜಯ ಸಿಗುತ್ತೆ. ಈ ದಿನ ನೀವು ವಿಶೇಷವಾಗಿ ದುರ್ಗಾದೇವಿಯ ಅಷ್ಟೋತ್ರ ಓದ್ಕೊಳ್ಳಿ, ಎಲ್ಲ ರೀತಿಯ ಶುಭಫಲಗಳು ನಿಮ್ಮದೇ ಆಗುತ್ತೆ. ಇದೀಗ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ಹೆಣ್ಣು ಮಕ್ಕಳಿಗೆ ಈ ದಿನ ಹೊಸದಾಗಿ ಏನಾದರೂ ಬಿಸ್ನೆಸ್ ಪ್ರಾರಂಭ ಮಾಡಬೇಕು, ಏನಾದರೂ ಬಿಸ್ನೆಸ್ಸು ಸ್ವಲ್ಪ ವೃದ್ಧಿಗೊಳಿಸ್ಕೋಬೇಕು, ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಅಥವಾ ನಾನು ಬಟ್ಟೆ ವ್ಯಾಪಾರ ಮಾಡಬೇಕು, ಮನೇಲಿ ಏನಾದರೂ ವ್ಯಾಪಾರ ಮಾಡಿ ಅಂತ ಹೇಳಿ ಹೆಣ್ಮಕ್ಳಿಗೆ ಈ ದಿನ ಯಾಕೋ ನನ್ನ ಮನೇಲಿ ಸಂಪಾದನೆ ಆಗ್ತಿರೋ ಸಾಕಾಗ್ತಿಲ್ಲ, ನನ್ನ ಖರ್ಚಿಗೆ ಯಾವುದು ಬರ್ತಿಲ್ಲ, ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿಬಿಟ್ಟಿದೆಯಲ್ಲ ನನ್ನ ಪರಿಸ್ಥಿತಿ, ಎಷ್ಟು ದುಡ್ಡಿದ್ದು ಸಾಕಾಗ್ತಿಲ್ಲ, ಕೊಟ್ಟಿರೋದು ವಾಪಸ್ ಬರ್ತಿಲ್ಲ, ನಾನೇನಾದರೂ ಮಾಡಿ ಸಾಲ ತೀರಿಸ್ಕೋಬೇಕು ಅಂತ ಹೇಳಿ ಇದು ಕನ್ಫ್ಯೂಷನಲ್ಲಿ ಇರ್ತೀರಿ. ಏನಾದರೂ ಮಾಡಲೇಬೇಕು ಅಂಥೇಳಿ ಒಂದು ಉತ್ತಮವಾದ ನಿರ್ಧಾರವನ್ನು ತಗೊಳ್ಳೋದಕ್ಕೆ ಪ್ರಾರಂಭ ಮಾಡ್ತೀರಿ. ಆ ಉತ್ತಮವಾದ ನಿರ್ಧಾರ ಒಳ್ಳೆಯದೇ ಆಗಿದ್ರೆ ಖಂಡಿತ ಒಳ್ಳೆಯದು. ಒಳ್ಳೆಯ ನಿರ್ಧಾರಗಳನ್ನೇ ತಗೊಳ್ಳಿ, ಖಂಡಿತ ಒಳ್ಳೆಯದೇ ಆಗುತ್ತೆ. ಇನ್ನು ವಿಶೇಷವಾಗಿ ಈ ದಿನ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ಸ್ವಯಂ ಉದ್ಯೋಗಸ್ಥರು ನಿಧಾನಗತಿಯಲ್ಲಿ ಆಗುವಂಥದ್ದು. ಎಲ್ಲ ಕೆಲಸ ಕಾರ್ಯಗಳು ನಿಧಾನ, ಈಗ ಮಾಡುವಂಥದ್ದು ಇನ್ನು ಸ್ವಲ್ಪ ಹೊತ್ತು ಮಾಡಿ, ಇನ್ನು ಸ್ವಲ್ಪ ಹೊತ್ತು ಮಾಡೋದು, ಸ್ವಲ್ಪ ಮಂದಸ್ಥಿತಿಯಲ್ಲಿ ಕೆಲಸ ಕಾರ್ಯಗಳು ನಿರ್ವಹಿಸಿದ್ರೆ ಸಂಜೆ ವೇಳೆಗೆ ಎಲ್ಲ ರೂಪದಲ್ಲಿ ಪ್ರಗತಿ ಆಗುವಂಥದ್ದು. ರಾತ್ರಿ ಮನೆಗೆ ಬರೋಷ್ಟೊತ್ತಿಗೆ ನಿಮ್ಮ ಕೆಲಸ ಎಲ್ಲವೂ ಸಹ ಪ್ರಗತಿಯನ್ನು ಹೊಂದಿರ್ತೀರಿ. ಈ ದಿನ ಅನ್ಕೊಂಡಿರೋದೆಲ್ಲ ಸಕ್ಸಸ್ ಆಗುತ್ತೆ. ಇನ್ನು ಉದ್ಯೋಗಸ್ಥರಿಗೆ ಸ್ವಲ್ಪ ಮಟ್ಟಿಗೆ ಜಾಗ್ರತೆ ವಹಿಸಬೇಕಾಗಿರ್ತಕ್ಕಂಥ ದಿನ. ಹೊಸ ಬಗೆಯ ಒಪ್ಪಂದಗಳು ಮಾಡೋವಂಥವ್ರು, ಇನ್ನೇನಾದರೂ ಕೆಲಸ ಮಾಡಬೇಕು, ಅಥವಾ ಈ ಕೆಲಸ ಬಿಟ್ಟು ಹೋಗೋಣ, ಅಥವಾ ಬೇರೆ ಕಡೆ ಚೇಂಜ್ ಆಗೋಣ, ಡಿಪಾರ್ಟ್ಮೆಂಟ್ ಚೇಂಜ್ ಮಾಡ್ಕೊಳ್ಳೋಣ, ಅಥವಾ ಕೆಲಸದಲ್ಲಿ ಸ್ವಲ್ಪ ಮಟ್ಟಿಗೆ ಏರುಪೇರು ಆಗುವಂಥದ್ದು, ಜಾಗ್ರತೆ ವಹಿಸಿ. ಮತ್ತು ತಂದೆ ತಾಯಿಂದ ಅಪವಾದಗಳನ್ನು ಅನುಭವಿಸೋ ಸಂಭವನೇ ಇರತಕ್ಕಂಥದ್ದು. ಇನ್ನು ಸರ್ಕಾರಿ ಉದ್ಯೋಗಸ್ಥರಲ್ಲಿ ಈ ದಿನ ತುಂಬ ವಿಶೇಷವಾಗಿರ್ತಕ್ಕಂಥ ದಿನ. ಈ ದಿನ ನಿಮ್ಮ ಹಳೆಯ ಸ್ನೇಹಿತರು ಭೇಟಿಯಾಗುವಂಥದ್ದು, ಸ್ನೇಹಿತರಿಂದ ಸಪೋರ್ಟ್ ಸಿಗುವಂಥದ್ದು, ಯಾವುದೋ ಸಾಲ ಮಾಡಿರ್ತೀರಿ, ಅದರಿಂದ ಯಾವ ಕಡೆ ಇದ್ರೆ ಅನುಕೂಲ ಆಗಿ ಆ ಸಾಲದ ಮನ್ನಾ ಮಾಡ್ಕೊಳ್ಳೋವಂಥದ್ದು, ತೀರಿಸ್ಕೊಳ್ಳೋವಂಥದ್ದು, ಇಂಥ ಶುಭ ದಿನವೇ ಆಗಿರುತ್ತೆ. ಇನ್ನು ಮಕ್ಕಳ ವಿಚಾರದಲ್ಲಿ ಈ ದಿನ ಜ್ಞಾನಾರ್ಜನೆ ದಿನ ಮತ್ತು ಸಿದ್ಧಿಯ ದಿನ ಇರತಕ್ಕಂಥದ್ದು. ನೇತ್ರ ಚಿಕಿತ್ಸೆಗೆ ಹೋಗಿರ್ತಕ್ಕಂಥ ಮಕ್ಕಳಿಗೆಲ್ಲವೂ ಅದರಲ್ಲಿ ಪ್ರತಿಫಲ ಸಿಗುವಂಥದ್ದು, ರೋಗ ಶಮನ ಆಗುವಂಥದ್ದು. ಇನ್ನು ವಿದ್ಯಾರ್ಥಿನಿಯರು, ಸಣ್ಣ ಮಕ್ಕಳಿಗೆಲ್ಲೂ ಸಹ ಇದನ್ನ ಶುಭ ದಿನವೇ, ಅದೃಷ್ಟ ದಿನವೇ ಆಗಿರುತ್ತೆ. ಮತ್ತಷ್ಟು ಶುಭಫಲಗಳಿಗೋಸ್ಕರ ಇದನ್ನ ನಿರ್ವಿಘ್ನಕಾರಕ ಮಹಾಗಣಪತಿಯ ಸ್ತೋತ್ರ ಗಂ ಗಣಪತಿ ಅಂತೇಳಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಎಲ್ಲಾ ರೀತಿಯ ಶುಭಫಲಗಳು ನಿಮ್ಮದೇ ಆಗುತ್ತೆ. ಇದೀಗ ಧನುರಾಶಿ. ಧನುರಾಶಿಯವರಿಗೆ ನೋಡಿ, ಹೆಣ್ಣು ಮಕ್ಕಳು, ಮನೆಯಲ್ಲಿರ್ತಕ್ಕಂಥ ಸ್ತ್ರೀಯರು, ಮನೆಯಲ್ಲಿರ್ತಕ್ಕಂಥವ್ರು ಯಾವುದು ಕೆಲಸ ಇರ್ತಕ್ಕಂಥ ಇಲ್ಲ ಅಂದ್ಕೊಂಡು ಯಾವುದಾದ್ರೂ ಕೆಲಸ ಮಾಡಬೇಕಲ್ಲ ಅಂಥೇಳಿ ಪ್ರಗತಿ ಮಾಡಿ ಸ್ವಲ್ಪ ಲಾಭ ಬಂದರೂ ಸಹ ನಷ್ಟನೂ ಆಗುತ್ತೆ. ನೋಡಿ, ಯಾರಿಗೂ ದುಡ್ಡು ಕೊಡ್ತೀರಿ, ದುಡ್ಡು ಕೊಟ್ಟರೆ ಇದನ್ನ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ, ಜಾಸ್ತಿ ಆಗುತ್ತೆ, ಅಥವಾ ವಾಪಸ್ ತಂದು ಕೊಡ್ತೀವಿ ಅಂತ ನೀವು ಕೊಟ್ಟರು ಸಹ ಅದರಿಂದ ಲಾಭ ಆಗೋದಿಲ್ಲ, ಖಂಡಿತವಾಗ್ಲೂ ನಷ್ಟನೇ ಆಗುವಂಥದ್ದು. ಅನವಶ್ಯಕವಾಗಿ ಇದನ್ನ ವಿಶೇಷವಾಗಿ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು ಬೇಡ, ಇದನ್ನ ತೊಂದರೆಗೆ ಸಿಕ್ಕಾಕೊಳ್ತೀರಿ. ಜಾಗ್ರತೆಯಲ್ಲಿ ನೀವೇನೇ ಮಾಡಲಿ ಲೀಗಲ್ ಆಗಿ ಕಂಟಿನ್ಯೂ ಮಾಡ್ಕೊಳ್ಳಿ, ಖಂಡಿತ ಒಳ್ಳೆಯದು.
ಇನ್ನ ವಿಶೇಷವಾಗಿ ಈ ಸ್ವಯಂ ಉದ್ಯೋಗಸ್ಥರಲ್ಲಿ ಸ್ವಲ್ಪ ಇಕ್ಕಟ್ಟಿಗೆ ಸಿಕ್ಕಾಕೊಳ್ಳುವಂಥದ್ದು. ಮಾಡ್ಬೇಕೋ ಬೇಡವೋ, ಕೊಡ್ಬೇಕೋ ಬೇಡವೋ, ವ್ಯಾಪಾರ ಸೇಲ್ ಮಾಡ್ಲಾ ಬೇಡವಾ, ಅಥವಾ ಬೇರೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಲಾ ಬೇಡ, ಹೊಸ ವಹಿವಾಟುಗಳಲ್ಲಿ ಏನಾದ್ರೂ ಇನ್ವೆಸ್ಟ್ಮೆಂಟ್ ಮಾಡ್ಲಾ ಬೇಡ, ಕನ್ಫ್ಯೂಷನ್ಲೇ ಇರ್ತೀರಿ. ಆದ್ರೆ ಯೋಚನೆ ಮಾಡಿ ಒಳ್ಳೆಯ ನಿರ್ಧಾರವನ್ನು ತಗೊಳ್ಳಿ, ಮನೆ ದೇವ್ರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ಒಳ್ಳೇದೇ ಆಗುತ್ತೆ. ಇನ್ನು ಕಂಪ್ಯೂಟರ್ ತರಂಗದಲ್ಲಿ ಇರತಕ್ಕಂಥವ್ರಿಗೆ, ಸೆಲ್ ಫೋನ್ ತರಂಗದಲ್ಲಿ ಇರತಕ್ಕಂಥವ್ರಿಗೆ ಮತ್ತು ಓಡಾಡ್ಕೊಂಡು ಬಿಸ್ನೆಸ್ ಮಾಡತಕ್ಕಂಥವ್ರಿಗೆ, ಉದ್ಯೋಗಸ್ಥರಲ್ಲಿ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಇಂಥವ್ರಿಗೆಲ್ಲ ವಿಶೇಷವಾದ ಲಾಭದ ದಿನನೇ ಆಗಿರುತ್ತೆ. ಉದ್ಯೋಗದಲ್ಲಿ ಒಳ್ಳೆಯ ಹೆಸರು ಕೀರ್ತಿಯನ್ನು ಗಳಿಸ್ತೀರಿ, ಕಷ್ಟಕ್ಕೆ ತಕ್ಕಂತೆ ಪ್ರತಿಫಲನೂ ಸಿಗುತ್ತೆ. ಇನ್ನು ಸರ್ಕಾರಿ ಉದ್ಯೋಗಸ್ಥರಲ್ಲಿ ಸ್ವಲ್ಪ ಲಾಭ ಹೆಚ್ಚಾಗಿದ್ರು ಮನೆಯಲ್ಲಿ ಕುಟುಂಬಸ್ಥರಿಂದ ನೆಮ್ಮದಿ ಹಾಳಾಗುವಂಥದ್ದು ಮತ್ತು ದಾಂಪತ್ಯ ಜೀವನದಲ್ಲಿ ಸಣ್ಣ ವಿಚಾರ ದೊಡ್ಡದಾಗುವಂಥದ್ದು ಮತ್ತು ಗುರು ಹಿರಿಯರ ಮನೆಗೆ ಭೇಟಿ ಆಗುವಂಥದ್ದು ಇದನ್ನ ವಿಶೇಷ. ಇನ್ನು ವಯಸ್ಸಾಗಿರ್ತಕ್ಕಂಥ ವಯೋವೃದ್ಧರಲ್ಲಿ ದೂರದ ಮಕ್ಕಳನ್ನು ಭೇಟಿ ಆಗುವಂಥದ್ದು, ತೀರ್ಥಕ್ಷೇತ್ರಕ್ಕೆ ಹೋಗುವಂಥದ್ದು, ಯಾವುದಾದ್ರೂ ಧಾರ್ಮಿಕ ಕ್ರಿಯೆಗಳಲ್ಲಿ ಆಸಕ್ತಿ ಹೆಚ್ಚಾಗಿ ದಾನ ಧರ್ಮ ಮಾಡುವಂಥದ್ದು ಅಥವಾ ಯಾವ್ದಾದ್ರು ಶುಭ ಸಮಾರಂಭಗಳಿಗೆ ಹೋಗುವಂಥದ್ದು, ಇಂಥ ಲಾಭದಾಯಕವಾದ ದಿನ, ಶುಭ ದಿನವೇ. ಮಕ್ಕಳ ವಿಚಾರದಲ್ಲಿ ತಲೆಗೆ ಪೆಟ್ಟಾಗುವಂಥ ಸಂಭವ, ಜಾಗ್ರತೆ ವಹಿಸಬೇಕು. ಕೂದಲು ರಿಲೇಟೆಡ್ ತಲೆಗೆ ಬಿದ್ದು ಬಿಡುವಂಥದ್ದು, ಗಾಡಿನಲ್ಲಿ ನೀವಾಗ ನೀವು ನಿಂತಿರ್ತೀರಿ, ಏನಾದ್ರೂ ತಲೆ ಮೇಲೆ ಕಲ್ಲು ಬೀಳುವಂಥದ್ದು, ಇಂಥದ್ದು ಏನಾದ್ರೂ ಸಣ್ಣದು ದೊಡ್ಡದು ಮಾಡ್ಕೋಬೇಡಿ. ಆ ರೀತಿ ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ ತಕ್ಷಣ ಬೇಗ ಹಾಸ್ಪಿಟ್ಲ್ಗೆ ಹೋಗಿ ಖಂಡಿತ ಒಳ್ಳೇದಾಗುತ್ತೆ. ಇದೀಗ ಈ ದಿನ ನೀವು ಮಾಡಬೇಕಾಗಿರತಕ್ಕಂಥದ್ದು ನರಸಿಂಹಸ್ವಾಮಿ ಅಷ್ಟೋತ್ರ ಅಥವಾ ಮಹಾವಿಷ್ಣುವಿಗೆ ತುಳಸಿ ಅರ್ಚನೆ ಅಥವಾ ನಮೋ ನಾರಾಯಣ ಎಂಬ ಅಷ್ಟಾಕ್ಷರಿ ಮಂತ್ರ. ಇನ್ನು ಓದ್ಕೊಂಡ್ರೆ ಎಲ್ಲ ಅರ್ಥ ಶುಭಗಳು ನಿಮ್ಮದೇ ಆಗುತ್ತೆ. ದ್ವಾದಶ ರಾಶಿಗಳಲ್ಲಿ ಕೊನೆಯ ಉಳಿದಾದಂತಹ 3 ರಾಶಿಗಳು ಮಕರ, ಕುಂಭ, ಮೀನ. ಈ 3 ರಾಶಿಯವರಿಗೆ ಈ ದಿನ ಹೇಗಿದೆ ಬನ್ನಿ ತಿಳಿಯೋಣ. ಗುರುಜಿ, ಮಕರ ರಾಶಿ. ಮಕರ ರಾಶಿಯ ಹೆಣ್ಣು ಮಕ್ಕಳಿಗೆ ಈ ದಿನ ವಿವಾಹ ಜೀವನದಲ್ಲಿ ಆನಂದ ಭರಿತ, ಗಂಡ ಹೆಂಡತಿಯರಲ್ಲಿ ಪ್ರೀತಿ, ಪ್ರೇಮ, ವಿಶ್ವಾಸ ಹೆಚ್ಚಾಗಿರ್ತಕ್ಕಂಥದ್ದು, ಒಬ್ಬರನ್ನೊಬ್ಬರನ್ನ ಹರಿತು ಬಾಳುವಂಥ ಜೀವನ ಆಗಿರುತ್ತೆ. ಇನ್ನು ಖಂಡಿತವಾಗ್ಲೂ ಉಪಯೋಗ ಮಾಡ್ಕೊಳ್ಳಿ. ಯಾವುದೇ ತಪ್ಪು ಮಾಡಿದ್ರು ಒಬ್ಬರನ್ನೊಬ್ಬರು ಕ್ಷಮಿಸಿ ಜೀವನ ಮಾಡಲಿಕ್ಕೆ ಪ್ರಾರಂಭ ಮಾಡಿ, ಖಂಡಿತ ಒಳ್ಳೆಯದು. ಇನ್ನು ಸ್ವಂತ ಉದ್ಯೋಗಸ್ಥರಿಗೆ ವಹಿವಾಟುಗಳಲ್ಲಿ ಹೆಚ್ಚು ಲಾಭ ಬರತಕ್ಕಂಥದ್ದು, ಹೆಚ್ಚು ಹಣ ಹರಿದು ಬರಲಿದೆ, ನಿಮ್ಮ ಹಳೆಯ ಸಾಲ ಎಲ್ಲವನ್ನು ತೀರಿಸ್ಕೊಳ್ತೀರಿ. ಇದನ್ನ ಉಪಯೋಗ ಮಾಡ್ಕೊಳ್ಳಿ. ಕಷ್ಟಪಟ್ಟರೆ ಖಂಡಿತ ತಕ್ಕ ಫಲ ಸಿಗುವಂಥದ್ದು. ಇನ್ನು ಉದ್ಯೋಗಸ್ಥರು ಸ್ವಲ್ಪ ವಾಹನಗಳ ಅವಘಡಗಳಾಗುವಂಥದ್ದು, ವಾಹನಗಳಿಂದ ತೊಂದರೆಗಳಾಗುವಂಥದ್ದು, ವಾಹನದಿಂದ ದುಃಖ ಉಂಟಾಗುವಂಥ ಪ್ರಸಂಗಗಳು ಬರುತ್ತೆ, ಜಾಗ್ರತೆ ವಹಿಸಿ. ಇನ್ನು ಸರ್ಕಾರಿ ಉದ್ಯೋಗಸ್ಥರಿಗೆ ಈ ದಿನ ಮನೆಯಲ್ಲಿ ಶುಭ ಸಮಾರಂಭಗಳು, ಮನೆಯಲ್ಲಿ ಆನಂದ ಬರುತ್ತಾ, ವಿಶೇಷವಾಗಿ ಮನೆಗೆ ಯಾರಾದರೂ ದೂರದ ಸಂಬಂಧಿಕರು ಆಗಮಿಸುವಂಥ ಶುಭ ದಿನವೇ ಆಗಿರುತ್ತೆ. ಇನ್ನು ವಯಸ್ಸಾಗಿರ್ತಕ್ಕಂಥ ವಯೋವೃದ್ಧರಲ್ಲಿ ಎಲ್ಲ ಕೆಲಸ ಕಾರ್ಯಗಳಲ್ಲಿ ದಿಗ್ವಿಜಯ, ಹಳೆಯ ಒಂದು ಬಾಕಿ ತೀರುವಂಥದ್ದು, ಕೋರ್ಟು ಕಚೇರಿಗಳಲ್ಲಿ ಲಾಭ ಸಿಗುವಂಥದ್ದು, ಜಯ ಸಿಗುವಂಥದ್ದು ತುಂಬಾ ವಿಶೇಷವಾಗಿರ್ತಕ್ಕಂಥದ್ದು. ಮಕ್ಕಳಿಗೆ ಅಂದುಕೊಂಡ ಕೆಲಸ ಕಾರ್ಯಗಳಲ್ಲಿ ಜಯ, ಕ್ರೀಡಾಪಟುಗಳಿಗೆ ಇಷ್ಟಕಾಮ್ಯಾರ್ಥ ಸಿದ್ಧಿಯಾಗುವಂಥದ್ದು. ಆದರೆ ಮಕ್ಕಳಲ್ಲಿ ಸ್ವಲ್ಪ ಕಳ್ಳತನದ ವಿಚಾರ, ಜಾಗ್ರತೆ, ಕಳ್ಳರಿಂದ ತೊಂದರೆ ಆಗ್ಬೋದು, ನಿಮ್ಮ ವಸ್ತುಗಳು ಯಾರಾದ್ರೂ ಕಳ್ತನ ಮಾಡ್ಕೋಬಹುದು, ಎಚ್ಚರಿಕೆ ವಹಿಸಿದ್ರೆ ಖಂಡಿತ ಒಳ್ಳೆಯದು. ಇದನ್ನ ಸುಬ್ರಹ್ಮಣ್ಯ ಸ್ವಾಮಿ ಅಷ್ಟೋತ್ರ ಓದ್ಕೊಡಿ, ಎಲ್ಲ ಆರ್ತಿ ಶುಭಗಳು ನಿಮ್ದೇ ಆಗುತ್ತೆ. ಇದೀಗ ಕುಂಭರಾಶಿ. ಕುಂಭರಾಶಿಯ ಹೆಣ್ಣು ಮಕ್ಕಳಿಗೆ ಈ ದಿನ ಸ್ವಲ್ಪ ಸ್ತ್ರೀಯರಿಗೆ ವಿಶೇಷವಾದ ಲಾಭದ ದಿನ ಮತ್ತು ಹೆಣ್ಣು ಮಕ್ಕಳು ಸ್ವಯಂ ಉದ್ಯೋಗಸ್ಥರು, ಉದ್ಯೋಗ ಮಾಡ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಅಧಿಕ ಲಾಭ ಸಿಗುವಂತ ದಿನ. ಇನ್ನ ಉದ್ಯೋಗಸ್ಥರು, ಸ್ವಯಂ ಉದ್ಯೋಗಸ್ಥರು, ಸ್ವಂತ ಬಿಸ್ನೆಸ್ ಮಾಡ್ತಕ್ಕಂಥ ಪುರುಷರಾಗಲಿ ಸ್ತ್ರೀಯಲ್ಲ ಯಾರೇ ಆಗಲಿ ಈ ದಿನ ವಿಶೇಷವಾಗಿ ಕೋರ್ಟು ಕಚೇರಿಗಳಲ್ಲಿ ಸ್ವಲ್ಪ ಏನಾದ್ರೂ ಇದ್ರೆ ಸಮಸ್ಯೆಗಳು ಅದು ಬಗೆಹರಿಯುವಂತ ದಿನ. ಇದನ್ನ ಚೆನ್ನಾಗಿರ್ತಕ್ಕಂಥದ್ದು. ಇನ್ನು ಉದ್ಯೋಗಸ್ಥರಿಗೆ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಸುಗಮವಾಗಿ ನಡೆಯುತ್ತೆ, ಯಾವುದು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಸರ್ಕಾರಿ ಉದ್ಯೋಗಸ್ಥರಿಗೆ ಉತ್ತಮವಾದ ಲಾಭದ ದಿನ, ಭೂಮಿಯಿಂದ ಲಾಭ, ಮನೆಯಿಂದ ಪ್ರಗತಿ, ಕುಟುಂಬದಲ್ಲಿ ಸಂತೋಷ. ವಯಸ್ಸಾಗಿರ್ತಕ್ಕಂಥ ವಯೋವೃದ್ಧರಲ್ಲಿ ಇಷ್ಟಕಾಮ್ಯಾರ್ಥ ಸಿದ್ಧಿ, ದಾಂಪತ್ಯದಲ್ಲಿ ಸುಖ ಜೀವನ, ಆರೋಗ್ಯದಲ್ಲಿ ಪ್ರಗತಿ ತುಂಬಾ ಚೆನ್ನಾಗಿರ್ತಕ್ಕಂಥದ್ದು. ಮಕ್ಕಳಿಗಂತೂ ಈ ದಿನ ವಿಶೇಷವಾದ ದಿನ. ವಿಜ್ಞಾನ ಸ್ಟೂಡೆಂಟ್ಸ್, ಸೈನ್ಸ್ ಸ್ಟೂಡೆಂಟ್ಸ್ ಆಗಿರ್ಬೋದು ಅಥವಾ ಪತ್ರಕರ್ತರು ಆಗಿರ್ಬೋದು, ಮದುವೆ ಆಗದಿರ್ತಕ್ಕಂಥವ್ರು ವಿವಾಹ ಯೋಗ ಇಂಥ ಶುಭ ಅತಿ ಹೆಚ್ಚು ಕಾಣಿಸ್ತಿದೆ. ಅದರಿಂದ ಈ ದಿನ ಶುಭ ಫಲಗಳು ಮತ್ತಷ್ಟು ಜಾಸ್ತಿ ಆಗ್ಬೇಕು ಅನ್ನೋದಾದ್ರೆ ಈ ದಿನ ನೀವು ಹನುಮಂತನ ಅಷ್ಟೋತ್ರ ಓದ್ಕೊಳ್ಳಿ, ಖಂಡಿತ ಎಲ್ಲಾ ಶುಭ ಫಲಗಳು ನಿಮ್ಮದೇ ಆಗತ್ತೆ. ಕೊನೆಯದಾಗಿ ಮೀನರಾಶಿ. ಮೀನರಾಶಿಯವರಿಗೆ ನೋಡಿ ಈ ದಿನ ವಿವಾಹ ಇಲ್ಲದೆ ಇರತಕ್ಕಂಥ ವಿವಾಹ ಯೋಗ, ದಾಂಪತ್ಯ ಜೀವನದಲ್ಲಿ ಸುಖಮಯ ಜೀವನವನ್ನು ಅನುಭವಿಸುವಿರಿ ಮತ್ತು ವಿಶೇಷವಾಗಿ ವಿಘ್ನಗಳೆಲ್ಲವೂ ನಿವಾರಣೆ ಆಗುತ್ತೆ. ಇದನ್ನ ಹೆಣ್ಣು ಮಕ್ಕಳಿಗೆ, ಸ್ತ್ರೀಯರಿಗೆ ವಿಶೇಷವಾಗಿ ಏನೇನೋ ವಿಘ್ನಗಳು ಬರ್ತಾ ಇರುತ್ತೆ. ಎಲ್ಲ ಏನೋ ಮತ್ತೊಂದು ಕೆಲಸ ಮಾಡ್ಬೇಕು, ಇನ್ನೊಂದು ಕೆಲಸ ಮಾಡ್ಬೇಕು ಅಂತೇಳಿ ಪ್ರಯತ್ನ ಮಾಡ್ತಾನೆ ಇರ್ತೀರಿ, ಏನೋ ಒಂದು ವಿಘ್ನಗಳು. ಆದ್ರೆ ಇದನ್ನ ವಿಘ್ನಗಳು ಇಲ್ಲದೆ ಕಂಪ್ಲೀಟ್ ಮಾಡ್ತೀರಿ. ಕಾನ್ಫಿಡೆನ್ಸ್ ಇಟ್ಕೊಂಡು ಕರೆಕ್ಟಾಗಿ ಕೆಲಸ ಮಾಡಿ, ಒಳ್ಳೆಯದೇ ಆಗುತ್ತೆ. ಇನ್ನ ಸ್ವಂತ ಉದ್ಯೋಗಸ್ಥರಿಗೆ
ನೋಡಿ ಪ್ರಭಾವಿಕ ಸಂಪರ್ಕ ಜಾಸ್ತಿ ಆಗುವಂಥದ್ದು ನಿಮ್ಮಿಂದ ಹಿರಿಯ ಅಧಿಕಾರಿಗಳು, ದೊಡ್ಡ ದೊಡ್ಡ ರಾಜಕಾರಣಿಗಳ ಸಂಪರ್ಕ, ಇಂಥದ್ದು ಉತ್ತಮ ಜನರ ಸಂಪರ್ಕವನ್ನ ಪಡೆಯಲಿದ್ದೀರಿ ಮತ್ತು ಪ್ರಭಾವಿ ವ್ಯಕ್ತಿಗಳೊಂದಿಗೆ ಬೆರೀತಾ ಇದ್ರಿ. ಇನ್ನು ಉದ್ಯೋಗಸ್ಥರು, ಕೆಲಸ ಕಾರ್ಯ ಮಾಡ್ತಕ್ಕಂಥವ್ರಿಗೆ ಇದನ್ನ ಲಾಭ ಸಿಗುವಂಥ ದಿನ. ಇವ್ರನ್ನ ಯಾವುದೋ ಲೋನ್ ಅಪ್ಲೈ ಮಾಡಿರ್ತೀರಿ, ಅಥವಾ ವಿದೇಶಿಗೆ ಹೋಗ್ಬೇಕು, ಅಥವಾ ಬೇರೆ ಯಾವ್ದಾದ್ರು ಎಕ್ಸಾಮ್ಸ್ ತಗೋಬೇಕು, ನಾನು ಇಲ್ಲ ಇದರಲ್ಲೇ ಪ್ರಮೋಷನ್ಸ್ ತಗೋಬೇಕು ಅಂಥೇಳಿ ಕಾಂಪಿಟೇಟಿವ್ ಮಾಡ್ತಿದ್ರೆ ಖಂಡಿತವಾಗ್ಲೂ ಅಟೆಂಡ್ ಮಾಡಿ, ಇಂಟರ್ವ್ಯೂ ಅಟೆಂಡ್ ಮಾಡಿ, ನಿಮಗೆ ದಿಗ್ವಿಜಯ ಖಂಡಿತ. ಮತ್ತೆ ವಿಶೇಷವಾಗಿ ಮನೆಯಲ್ಲಿ ಈ ಸರ್ಕಾರಿ ಉದ್ಯೋಗಸ್ಥರಿಗೆ ಮನೆಯಲ್ಲಿ ಶುಭ ಸಮಾರಂಭಗಳು, ಯಾರೋ ಬರ್ತೀವಿ ಎಂದಿದ್ರು ಬರ್ಲಿಲ್ಲ, ಅದನ್ನ ಮನ್ಸಿಗೆ ಬೇಜಾರು ಮಾಡ್ಕೋಬೇಡಿ. ಆದ್ರಿಂದ ಅವ್ರು ಇಲ್ಲಲ್ಲ ಇನ್ನೊಂದು ದಿನ ಬಂದೇ ಬರ್ತಾರೆ, ಚಿಂತೆ ಮಾಡಿ ಅವಶ್ಯಕತೆ ಇಲ್ಲ. ಅಷ್ಟೇ ಅಲ್ಲದೆ ಮಕ್ಕಳಿಂದ ಸ್ವಲ್ಪ ನೆಮ್ಮದಿಯ ವಾತಾವರಣ, ಮನೆಯಲ್ಲಿ ನೆಂಟರು ಇರ್ತಕ್ಕಂಥದ್ದು, ನೆಂಟರಿಂದ ಸ್ವಲ್ಪ ಅಧಿಕ ಖರ್ಚಾಗುವಂಥದ್ದು, ಅದರಿಂದ ಖರ್ಚು ಇತಿಮಿತಿಯಲ್ಲಿ ಇರಲಿ, ಖಂಡಿತ ಒಳ್ಳೆಯದೇ. ಇಲ್ಲ ಅಂದ್ರೆ ಮುಂದೆಗೆ ನೆಮ್ಮದಿ ಹಾಳಾಗುತ್ತೆ. ಇನ್ನು ವಯಸ್ಸಾಗಿರ್ತಕ್ಕಂಥ ವಯೋವೃದ್ಧರಲ್ಲಿ ಈ ದಿನ ಶುಭ ಸಮಾರಂಭಗಳ ಬಗ್ಗೆ ಮಾತುಕತೆ ನಡೆಯುವಂಥದ್ದು, ಅಥವಾ ಎಲ್ಲಾದ್ರೂ ದೂರ ಹೋಗ್ಬಿಟ್ಟು ಬರಬೇಕು ಅನ್ಕೊಳ್ಳೋದು, ಇಂಥದ್ದು ಇರ್ತಕ್ಕಂಥದ್ದು. ಇನ್ನು ವಯಸ್ಸಾಗಿರ್ತಕ್ಕಂಥ ಮಕ್ಕಳಿಗೆ ಇನ್ನ ಕ್ರೀಡಾಪಟುಗಳಿಗೆ ವಿಶೇಷವಾದ ಲಾಭ, ಮತ್ತು ಈ ಲಾಯರ್ LLB ಪ್ರಾಕ್ಟೀಸ್ ಮಾಡುವಂಥವ್ರಿಗೆ ವಿಶೇಷವಾದ ಲಾಭದ ದಿನ ಆಗಿರುತ್ತೆ. ಇನ್ನು ವಿಶೇಷವಾಗಿ ಈ ಒಂದು ಕುಸ್ತಿ ಮತ್ತು ಕರಾಟೆ ಇಂಥದ್ದು ಯಾವುದಾದ್ರೂ ಶಕ್ತಿಪಟುಗಳಿಗೆ ವಿಶೇಷವಾದ ಲಾಭ ದಿನನೇ ಆಗಿರುತ್ತೆ. ಇನ್ನ ಮತ್ತಷ್ಟು ಶುಭಫಲಗಳಿಗೋಸ್ಕರ ಈ ದಿನ ನೀವು ವಿಶೇಷವಾಗಿ ದುರ್ಗಾದೇವಿ ಅಷ್ಟೋತ್ತರವನ್ನು ಹೊತ್ಕೊಂಡ್ರೆ ಎಲ್ಲಾ ರೀತಿ ಶುಭಫಲಗಳು ನಿಮ್ಮದೇ ಆಗುತ್ತೆ. ಗುರುಜಿ, ಒಂದು ವಿಶೇಷ ಮಾಹಿತಿಗೋಸ್ಕರ ನಾವು ಕಾಯ್ತಾ ಇದ್ದೀವಿ. ಹೀಲಿಂಗ್ ಎನರ್ಜಿ ಅಂದ್ರೆ ಏನು, ಈ ಒಂದು ಧ್ವನಿ ತರಂಗದಿಂದ ಅದು ಹೇಗೆ ಸಾಧ್ಯ ಅನ್ನೋದು ತಿಳಿಸ್ಕೊಡಿ. ಖಂಡಿತವಾಗ್ಲು ಈ ದಿನ ಒಂದು ಅದ್ಭುತವಾದ ಶಬ್ದವನ್ನ ನಾನು ನಿಮ್ಗೆ ಕೇಳಿಸ್ತಾ ಇದ್ದೀನಿ. ಈ ಒಂದು ಶಬ್ದದ ತರಂಗಗಳಿಂದ ಸ್ವಲ್ಪ ಟಿವಿ ವ್ಯಾಲ್ಯೂಮ್ನ ಜಾಸ್ತಿ ಮಾಡಿ, ಆ ಮನೆಯಲ್ಲಿರ್ತಕ್ಕಂಥ ವೈಬ್ರೇಷನ್ ಆಚೆಗೆ ಹೋಗ್ಬಿಡುತ್ತೆ. ಎಂಥ ವಾಸ್ತು ದೋಷ ಇದ್ರೂ ಆಚೆಗೆ ಹೋಗುವಂಥದ್ದು, ಎಂಥ ಮಾನಸಿಕ ಅಶಾಂತಿ ಇದ್ರೂ ಆಚೆ ಹೋಗುವಂಥದ್ದು. ನಾನು ಈ ಶಬ್ದವನ್ನ ಪ್ಲೇ ಮಾಡಿ ಒಂದು 5 ನಿಮಿಷ ನಾನು ಜಪಕ್ಕೆ ಕೂತ್ಕೊಂತೀನಿ. ನೀವು ನಿಮ್ಮ ಮನೇಲಿ ಸೌಂಡ್ ಇಟ್ಟು ಏಕಾಗ್ರತೆಯಿಂದ ಕೇಳಿಸ್ಕೊಂತಾ ಇರಿ ಸಾಕು. ನಿಮ್ಮ ಮನೆಯಲ್ಲಿ ಎಂಥ ಒಂದು ಡಿಪ್ರೆಷನ್ ಪೇಷಂಟ್ಸ್ ಇದ್ದು ಆಚೆಗೆ ಹೋಗುತ್ತೆ. ಭೂತ ಪ್ರೇತ ಪಿಶಾಚಿನಿ ಶಾಕಿನಿ ಡಾಕ್ನಿ ಎಂಥ ಒಂದು ದೋಷಗಳಿದ್ರು ಆಚೆಗೆ ಹೋಗುವಂಥದ್ದು. ಮನೆಯಲ್ಲಿ ವಾಸ್ತು ತರಂಗಗಳು ಹಾಗೇ ಉತ್ಪತ್ತಿ ಆಗುತ್ತೆ. ಆ ಶಬ್ದ ವೈಬ್ರೇಷನ್ಸ್ ಇಂದ ಎಷ್ಟೋ ರೋಗಗಳು ಶಮನ ಆಗುತ್ತೆ. ಒಂದು ಅದ್ಭುತವಾದದ್ದು. ಅದು ಎಲ್ಲಿಂದ? ಇದು ವಿಶೇಷವಾಗಿ ಶಬ್ದದ ತರಂಗಗಳಲ್ಲಿ ಬೀಜಾಕ್ಷರ ಓಂ ಅಂದ್ರೆ ಯಾವ ರೀತಿ ಬೀಜಾಕ್ಷರ ಶಬ್ದ ಆಚೆಗೆ ಬರುತ್ತೆ, ಆ ರೀತಿ ಕೆಲವೊಂದು ಬೀಜ ಮಂತ್ರಗಳನ್ನ ಶಬ್ದದ ತರಂಗಗಳ ರೂಪದಲ್ಲಿ ನಿಮ್ಮ ಮನೆಯಲ್ಲೆಲ್ಲ ಓಡಾಡೋ ರೂಪದಲ್ಲಿ ನಾವು ಮಾಡ್ತಾ ಇದ್ದೀವಿ. ಈಗ ಇದು ಒಂದು ವಿಶೇಷವಾಗಿರ್ತಕ್ಕಂತಹ ಒಂದು ಶಬ್ದದ ಥೆರಪಿ, ತಾವೆಲ್ಲರೂ ಉಪಯೋಗ ಮಾಡ್ಕೋಬಹುದು. ಹೀಲಿಂಗ್ ಎನರ್ಜಿ ಅಂದ್ರೆ ಏನು, ಇನ್ನು ಧ್ವನಿಯ ತರಂಗಗಳಿಂದ ನಾವು ಈ ಒಂದು ಶಕ್ತಿಯನ್ನ ಹೇಗೆ ಪಡ್ಕೋಬಹುದು ಅನ್ನೋದನ್ನ ಗುರುಜಿ ಅವರೀಗ ತಿಳಿಸ್ಕೊಟ್ಟಿದ್ದಾರೆ. ಗುರುಜಿ, ಧ್ವನಿಯ ತರಂಗಗಳು ನೋಡಿ, ಒಂದು ಗಂಟೆ, ಒಂದು ಶಂಖ, ಪ್ರತಿಯೊಂದರಲ್ಲೂ ವಿಶೇಷವಾದ ತರಂಗಗಳು ಸೃಷ್ಟಿಯಾಗತ್ತೆ. ಅದು ದೈವಿ ತರಂಗಗಳು. ಇದನ್ನ ವಿಶೇಷವಾಗಿ ಒಂದು ಶಬ್ದವನ್ನ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಆ ಶಬ್ದವನ್ನ ಮೊಬೈಲ್ ರೆಕಾರ್ಡ್ ಮಾಡಿ ಇಟ್ಕೊಳ್ಳಿ, ತೊಂದರೆ ಇಲ್ಲ. ಪ್ರತಿನಿತ್ಯ ಕೇಳುವಂಥದ್ದು ಪರಿಸ್ಥಿತಿಗಳು ಬಂದರೂ ತೊಂದರೆ ಇಲ್ಲ. ಮೊನ್ನೆ ಸರ್ಪ ಒಂದು ಸೂಕ್ತದ ಒಂದು ತರಂಗಗಳು ಯಾವ ರೀತಿ ಸೃಷ್ಟಿಯಾಗುತ್ತೋ ಅದೇ ರೀತಿ ಇದೊಂದು ತರಂಗಗಳು. ಎಷ್ಟೋ ಜನ ಹೇಳ್ತಾರೆ ಮನೆಯಲ್ಲಿ ವಾಸ್ತು ದೋಷ, ಎಷ್ಟು 100% ವಾಸ್ತುನ ಖರ್ಚಿದ್ರು ಬರೋರು ಏನೋ ಒಂದು ಹೆಸರಿಟ್ಬಿಟ್ಟು ಹೋಗ್ತಾರಲ್ಲ, ಈ ಮನೇಲಿ ನೆಮ್ಮದಿನೇ ಇಲ್ಲ ಅಂತಾರಲ್ಲ, ಅಂಥವ್ರು ನಾನು ಖಂಡಿತ ಚಾಲೆಂಜ್ ಮಾಡಿ ಹೇಳ್ತಿದ್ದೀನಿ. ದಿನಕ್ಕೆ ಕೇವಲ 2 ರಿಂದ 3 ನಿಮಿಷಗಳ ಕಾಲ ಈ ಒಂದು ಶಬ್ದ ಮನೆಯಲ್ಲಿ ಇತ್ತು ಅಂತಂದ್ರೆ ಕಂಪ್ಲೀಟ್ಲಿ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ. 100% ಶೋರ್. ನೋಡಿ, ಇದು ಒಂದು ಶಬ್ದದ ತರಂಗವನ್ನ ಸೃಷ್ಟಿ ಮಾಡುವಂಥ ಏಕೈಕ ಪಾತ್ರೆ. ಇದು ಶಬ್ದ ಅಕ್ಷಯ ಪಾತ್ರೆ ಅಂತಲೇ ಹೇಳ್ತೀವಿ. ಇದರಲ್ಲೂ ಸಾಕಷ್ಟು ರೂಪದಲ್ಲಿ ಶಬ್ದ ತರಂಗಗಳು ಉತ್ಪತ್ತಿ ಆಗತ್ತೆ. ಒಳಗಡೆ ನೋಡಿ, ನೀವೆಲ್ಲರೂ ನೋಡ್ತಾ ಇರ್ತೀರಿ, ಬೀಜ ಮಂತ್ರಗಳಿರ್ತಕ್ಕಂಥದ್ದು. ನೋಡಿ, ಇದ್ರ ಮೇಲೆ ಎಲ್ಲ ಬೀಜಗಳು, ಇದ್ರ ಮೇಲೆ ಇರ್ತಕ್ಕಂಥ ಒಂದೊಂದು ಬೀಜಾಕ್ಷರ ಓಂ ಹೈಂ ರೀಂ ಶ್ರೀಂ ಹಂ ಹಂ ಹೌಂ ಹಂ ಶ್ರೀಂ ಹೈಂ ರೀಂ ಅಂತ ಹೇಳಿ ಅಂತಂದ್ರೆ ಇದರಲ್ಲಿರ್ತಕ್ಕಂಥ ಬೀಜ ಅಕ್ಷರ ಮಂತ್ರಗಳು ಪ್ರತಿಯೊಂದು ಮನುಷ್ಯನಿಗೆ ಈ 72 ಬೀಜಾಕ್ಷರಗಳಿದೆ ಇದರಲ್ಲಿ. ಅಂತಂದ್ರೆ ಮನುಷ್ಯನ ನಾಡಿಗಳು 72,000 ನಾಡಿಗಳು. ಅದರಲ್ಲಿ ಅತಿ ಮುಖ್ಯವಾಗಿರ್ತಕ್ಕಂಥದ್ದು 72 ನಾಡಿಗಳು. ಅದರಲ್ಲಿ 7 ನಾಡಿಗಳು ಅತಿ ಮುಖ್ಯವಾಗಿರ್ತಕ್ಕಂಥದ್ದು. ನೋಡಿ, 72,000ದಿಂದ 72 ಮತ್ತೆ 72ರಿಂದ 7 ನಾಡಿಗಳು. ಆ 7 ನಾಡಿಗಳೇ ಸಪ್ತ ಚಕ್ರಗಳು. ಅಷ್ಟನ್ನು ಜಾಗೃತಗೊಳಿಸ್ತಕ್ಕಂಥ ಏಕೈಕ ಒಂದು ಶಬ್ದ ತರಂಗಗಳ ಪಾತ್ರ ಇದು. ಈ ಶಬ್ದ ತರಂಗಗಳು ನೋಡಿ, ಜಸ್ಟ್ ಈ ರೀತಿ ಒಮ್ಮೆ ಒಂದು ಬಾರಿ ಹೊಡೆದಾಗ ಅದು ಕನಿಷ್ಠ ಪಕ್ಷ ಅದು ಹೊರಗಡೆನೆ ತರಂಗಗಳು ಸೃಷ್ಟಿಯಾಗಿ ಇದಕ್ಕೆ ಎಂಡ್ ಅನ್ನೋದೇ ಇರೋದಿಲ್ಲ, ಹೋಗ್ತಾನೇ ಇರುತ್ತೆ. ಹಾಗೆ
ಇದನ್ನ ಏನ್ ಮಾಡ್ತಾರೆ, ಡಿಪ್ರೆಷನ್ ಪೇಷಂಟ್ಸ್ ಇರತಕ್ಕಂಥವ್ರಿಗೆ ಇಲ್ಲಿ ಕೂರಿಸಿ ಈ ಮ್ಯೂಸಿಕ್ ಥೆರಪಿ ಅಂತ ಹೇಳಿ ವರದಿ ಮಾಡ್ತಾರೆ. ನಾವು ಸಿಂಪಲ್ ಯಾವುದೋ ಒಂದು ಟಾನಿಕ್ ಇರುತ್ತೆ ಮನೆಯಲ್ಲಿ ಅಥವಾ ಒಂದು ಟ್ಯಾಬ್ಲೆಟ್ ಇರುತ್ತೆ, ಆ ಟ್ಯಾಬ್ಲೆಟ್ನ 10 mg ನೀವು ಯಾವಾಗಲೂ ತಗೊಳ್ತಾ ಇರ್ತೀರಿ. ಅದು ಹಾಗೆ ಅಡಿಕ್ಷನ್ ಆಗಿ ಪವರ್ ಸಾಕೋಗೋದಿಲ್ಲ. ಜಸ್ಟ್ ಅಂತ ಟ್ಯಾಬ್ಲೆಟ್ ಇದ್ರ ಒಳಗಡೆ ಹಾಕಿ ಒಮ್ಮೆ ಈ ರೀತಿ ಒಂದು ಬಾರಿ ಹೊಡೆದು ಅದಾದ ನಂತರ ಕುಡಿಲಿ. ಶೋರ್ಲಿ ಹೇಳ್ತೀನಿ, ನಿಮ್ಮ ದೇಹಕ್ಕೆ ಎಷ್ಟು ಬೇಕೋ ಅಷ್ಟನ್ನ ಅದು ಮೈಂಟೈನ್ ಮಾಡುತ್ತೆ. ಅಂತಂದ್ರೆ ಇದರ ಒಂದು ಶಬ್ದ ತರಂಗಗಳು ಆ ಒಂದು ಟ್ಯಾಬ್ಲೆಟ್ ಅಲ್ಲಿ ಏನಿರುತ್ತೆ ಅದನ್ನ ನಿಮ್ಮ ದೇಹಕ್ಕೆ ಯಾವ ರೀತಿ ಬೇಕೋ ಆ ರೀತಿ ಪರಿವರ್ತನೆ ಮಾಡುವಂತ ಶಬ್ದದ ಶಕ್ತಿ ಇದರಲ್ಲಿರ್ತಕ್ಕಂಥದ್ದು. ಇದನ್ನ ಈ ಒಂದು ಶಬ್ದ ತರಂಗಗಳಲ್ಲಿ ಎಷ್ಟೋ ಜನಕ್ಕೆ ಈ ಒಂದು ಕಿಮೋಥೆರಪಿ ಕೊಡಬೇಕಾದ್ರೆ ಬ್ರೈನ್ ಪ್ರಾಬ್ಲಮ್ ಇರುವಂತವ್ರಿಗೆ ಮತ್ತು ಈ ಸೊಂಟ ನೋವು, ಕೈಕಾಲು ನೋವು ಅಂತ ಮಲಗಿಸಿ ಇದ್ರ ಮೇಲೆ ಎಣ್ಣೆಯನ್ನ ಹಾಕಿ ಒಡೆದು ಆ ಎಣ್ಣೆಯನ್ನ ಬಾಡಿ ಮಸಾಜ್ಗೆ ಉಪಯೋಗಿಸ್ತಾರೆ. ಇದು ಆಯುರ್ವೇದ ಪದ್ಧತಿಯಲ್ಲಿ ಉಪಯೋಗ ಮಾಡುವಂಥದ್ದು. ನೀವು ಅಬ್ಸರ್ವ್ ಮಾಡ್ಬೋದು ನೋಡಿ, ಒಮ್ಮೆ ಹೊಡೆದ್ರೆ ನೋಡಿ ಈ ರೀತಿ ಆಗುವಂಥದ್ದು. ನೋಡಿ ಶಬ್ದ ಕೇಳಿಸ್ತಾ ಇದೆ ಅನ್ಸುತ್ತೆ ತಮಗೆ, ತುಂಬಾ ವಿಶೇಷವಾದ ಶಬ್ದ ಬರ್ತಕ್ಕಂಥದ್ದು. ಈಗ ಈ ಶಬ್ದವನ್ನ ತಮಗೆ ಏಕಾಗ್ರತೆಯಿಂದ ಕೇಳೋ ರೂಪದಲ್ಲಿ ನಾನು ಮಾಡ್ತೀನಿ. ನೀವು 1 ನಿಮಿಷ ಕೇಳೋರೆ ಆಗಿದ್ರೆ 1 ನಿಮಿಷ ಇದನ್ನ ಈಸಿಯಾಗಿ ನೀವು ಜಪವನ್ನ ಮಾಡಿಕೊಂಡು ಏಕಾಗ್ರತೆಯಿಂದ ಕೂತ್ಕೊಳ್ಳಿ. ಏಕಾಗ್ರತೆಯಿಂದ ಕೂತ್ಕೊಂಡು ಜಪವನ್ನ ಮಾಡಿ. ಜಪವನ್ನ ಮಾಡ್ತಾ ಅಥವಾ ಮನೆಯಲ್ಲಿ ಟಿವಿ ವಾಲ್ಯೂಮ್ ಸ್ವಲ್ಪ ಜಾಸ್ತಿ ಮಾಡಿ ಕೇಳ್ತಾ ಬನ್ನಿ. ಎಷ್ಟು ನಿಮಿಷ ಆದ್ರೆ ನಿಮ್ಗೆ ಅಷ್ಟು ನಿಮಿಷ ಏಕಾಗ್ರತೆಯಿಂದ ಇದನ್ನು ಕೇಳಿ. ಖಂಡಿತವಾಗ್ಲೂ ನಿಮ್ಗೆ ಎಷ್ಟು ಮನಃಶಾಂತಿ, ಎಷ್ಟು ಸಮಾಧಾನ ಸಿಗುತ್ತೆ, ಶಬ್ದ ತರಂಗಗಳಲ್ಲಿ ಇಷ್ಟೊಂದು ಶಕ್ತಿ ಇದೆಯಾ ಅನ್ನೋದು ನಿಮ್ಗೆ ಗೊತ್ತಾಗತ್ತೆ. ಪ್ರಯೋಗ ಮಾಡಿ. ಜೈ ಮಹಾಕಾಳಿ. ಥೆರಪಿ ಬಗ್ಗೆ ಗುರುಜಿಯವರು ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಡ್ತಿದ್ರು. ಅದರ ವೈಶಿಷ್ಟ್ಯತೆಯನ್ನ ಬಗ್ಗೆ ಕೂಡ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ರು. ಈಗ ಧ್ವನಿಯು ಉತ್ಪನ್ನ ಮಾಡುವಂತಹ ಕಂಪನಗಳು ಹಾಗೂ ಅದರ ವಿಶಿಷ್ಟತೆ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ಲಿದ್ದಾರೆ. ಗುರುಜಿ, ಕಂಪನಗಳು ನೋಡಿ, ನಾವು ಕಂಪನಗಳಲ್ಲಿ ಸಾಕಷ್ಟು ವಿಧಾನಗಳನ್ನ ನಾವು ನೋಡುತ್ತೇವೆ. ಯಾವುದೇ ಒಂದು ಶಂಖವಾದ್ಯ, ಜಾಗಟೆ, ಗಂಟೆ, ಡಮರುಗ, ಡಕ್ಕೆ ಯಾವುದಾದ್ರೂ ಒಂದು ಶಬ್ದವನ್ನು ಬರೆದಾಗಲೂ ಸಹ ಅದರಿಂದ 24 ವಿಧವಾದ ತರಂಗಗಳು ಸೃಷ್ಟಿಯಾಗತ್ತೆ.
ಆ 24 ವಿಧಗಳಲ್ಲಿ ಸೃಷ್ಟಿಯಾಗಿ ಕಿವಿ ಮೇಲೆ ಬಡಿದು ಒಳಗಡೆ ಇರ್ತಕ್ಕಂಥ ನರನಾಡಿಗಳನ್ನು ಜಾಗೃತ ವ್ಯವಸ್ಥೆಗೆ ತರುತ್ತೆ. ಅದಕ್ಕೆ ನೋಡಿ, ಒಂದು ದೇವಸ್ಥಾನದಲ್ಲಿ ಕೂಡ ಮಂಗಳಾರತಿ ಮಾಡಬೇಕಾದ್ರೆ ಆ ಒಂದು ಗಂಟೆ ಹೊಡೆಯೋ ಶಬ್ದ ಏನಪ್ಪಾ ಅಂತಂದ್ರೆ, ಗಂಟೆ ಹೊಡೆದಾಗ ನಮ್ಮ ಮಾನಸಿಕ ಸ್ಥಿತಿ ಭಗವಂತನ ಮೇಲೆ ಭಕ್ತಿ ಬರಲಿ ಅಂತ. ಯಾಕೆ ಹೇಳಿ? ನಾವು ದೇವ್ರ ಹತ್ರ ಹೋಗಿರ್ತೀವಿ, ಭಗವಂತ ಕಾಪಾಡು, ಏನೇನೋ ಯೋಚನೆ ಮಾಡ್ಕೊಂಡು ಎಲ್ಲೋ ಜ್ಞಾನ ಇಟ್ಕೊಂಡು ದೇವ್ರಿಗೆ ನಮಸ್ಕಾರ ಮಾಡಿದ್ರೆ ಒಳ್ಳೇದು ಮಾಡಲ್ಲ. ಆ ಗಂಟೆ ಹೊಡೆಯೋದ್ರಿಂದ ನೀನು ಬಂದಿರತಕ್ಕಂಥ ದೇವಾಲಯಕ್ಕೆ, ನೀನು ಎದುರುಗಡೆ ಇರ್ತಕ್ಕಂಥ ಭಗವಂತ ಅವನಿಗೆ ಭಯ ಪಡೋ, ನಿನ್ನ ಅಹಂಕಾರಗಳೆಲ್ಲ ನಶಿಸಿ ಹೋಗ್ಲಿ ಅನ್ನೋ ಒಂದು ಶ್ರದ್ಧೆಯನ್ನ ಮೂಡಿಸ್ತಕ್ಕಂಥದ್ದು ಒಂದು ಗಂಟೆ. ಆ ಗಂಟೆ ಒಮ್ಮೆ ಒಂದು ಬಾರಿ ಬಡ್ದಿದ ತಕ್ಷಣ ಅದರಿಂದ ಶಬ್ದ ಎಷ್ಟು ದೂರ ಹೋಗುತ್ತೋ ಅಷ್ಟು ದೂರ ಪಿಶಾಚಿನಿ, ಶಾಕಿನಿ, ಡಾಕಿನಿ ಇಂಥದ್ದೆಲ್ಲ ಭೂತ ಪ್ರೇತ, ಪಿಶಾಚಿನಿ, ಶಾಕಿನಿ, ಡಾಕಿನಿ ಅಂತ ಇಂಥದ್ದು ಯಾವುದೇ ಒಂದು ಕ್ಷುದ್ರ ಶಕ್ತಿಗಳಿದ್ರು ಆಚೆ ಓಡೋಗ್ಬಿಡುತ್ತೆ ಅಂತ. ಅದಕ್ಕೆ ಗಂಟೆಗೆ ಅಷ್ಟೊಂದು ಶಬ್ದ ಇರತಕ್ಕಂಥದ್ದು. ಮತ್ತು ಈ ಒಂದು ವೈಬ್ರೇಷನ್ಸ್, ವಿಶೇಷವಾಗಿ ಏನಪ್ಪ ಈ ಒಂದು ವೈಬ್ರೇಷನ್ಸ್ ಅಂದ್ರೆ, ನೋಡಿ, ಒಬ್ಬ ಮನುಷ್ಯನಿಗೆ ಯಾವುದೋ ಒಂದು ಮಾನಸಿಕ ಅಶಾಂತಿ ಇರುತ್ತೆ ಅನ್ಕೊಳ್ಳಿ, ಮಾನಸಿಕ ನೆಮ್ಮದಿ ಇರೋದಿಲ್ಲ, ಯಾವಾಗಲೂ ನೆಗೆಟಿವ್ ಥಾಟ್ಸ್, ಪ್ರತಿ ಕ್ಷಣ ನೆಗೆಟಿವ್ ಥಾಟ್ಸ್ ಬರುತ್ತೆ. ಜೀವನದಲ್ಲಿ ಏನ್ ಮಾಡ್ಬೇಕು ಗೊತ್ತಿಲ್ಲ, ಕನ್ಫ್ಯೂಷನ್ ಇರ್ತಾರೆ. ಅಂತವ್ರು ಏನ್ ಮಾಡ್ಬೇಕು? ಡಿಪ್ರೆಷನ್ ಅಲ್ಲಿ ಇರೋಂಥವ್ರಿಗೆ ನಾವೇನ್ ಮಾಡ್ತೀವಿ? ಮೆಡಿಟೇಷನ್ ಮಾಡಿ ಅಂತ ಹೇಳ್ತೀವಿ. ಮೆಡಿಟೇಷನ್ ಕಣ್ಣು ಮುಚ್ಕೊಂಡಿದ ತಕ್ಷಣ ಅವ್ನಿಗೆ ಅದೇನೇನು ಬರ್ತಿದ್ರೆ ಮೆಡಿಟೇಷನ್ ಎಲ್ಲಿ ಮಾಡೋದು? ಅಂತವ್ರು ಇಂಥ ಒಂದು ಸಿಡಿಯನ್ನ ಇದನ್ನ ಉಚಿತವಾಗಿ ನಾನು ವ್ಯವಸ್ಥೆ ಮಾಡ್ತಿದ್ದೀನಿ. ಇದನ್ನ ನಮ್ಮ ಜೀ ವಾಹಿನಿಯವರು ಈ ಒಂದು ಸಿಡಿಯನ್ನ ಮಾಡಿಸಿ ಇದನ್ನ ಫ್ರೀಯಾಗಿ ಹಂಚೋದಕ್ಕೆ ವ್ಯವಸ್ಥೆ ಮಾಡ್ತಿದ್ದಾರೆ. ಮೊನ್ನೆ ಸರ್ಪ ಸೂಕ್ತ ನೋಡಿ, ಲೋಕ ಕಲ್ಯಾಣಕ್ಕೋಸ್ಕರ ನಮ್ಮ ವಾಹಿನಿಯವರಿಗೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅನ್ನೋ ಸದುದ್ದೇಶದಿಂದ ಇದನ್ನೆಲ್ಲ ನಾವು ಮಾಡ್ತಾ ಇದೀವಿ. ನೀವು ಉಪಯೋಗ ಮಾಡ್ಕೋಬೇಕು. ಯಾವಾಗ ಕೊಡ್ತೀವಿ, ಹೇಗ್ ಕೊಡ್ತೀವಿ, ನಾನು ಇದನ್ನೇ ಹೇಳ್ತೀನಿ, ಅದಕ್ಕೂ ಕಾಲಾವಕಾಶ ಬೇಕಲ್ಲ. ನಾವು ಇದನ್ನ ಕೂತ್ಕೊಂಡು ಆ ಒಂದು ತರಂಗಗಳನ್ನ ಇದು ಮಾಡಬೇಕು, ರೆಕಾರ್ಡ್ ಮಾಡಬೇಕು, ಅದನ್ನ ಸಿಡಿ ಮಾಡಬೇಕು, ಯಾವ್ದಾದ್ರು ಒಂದು ಹಾಲ್ ಬುಕ್ ಮಾಡ್ಬೇಕು, ಅಥವಾ ಒಂದು ಎಲ್ಲಾದ್ರೂ ಒಂದು ಜಾಗ ಸೇರಿಸಿ ನೂರಾರು ಜನಕ್ಕೆ ಲಕ್ಷಾನ್ಗಟ್ಲೆ ಹಂಚ್ಬೇಕು. ನಾವು ಅದಕ್ಕೂ ನಮ್ಗೆ ಕಾಲಾವಕಾಶ ಬೇಕಾಗತ್ತೆ. ಅದನ್ನ ವ್ಯವಸ್ಥೆ ಮಾಡ್ತೀವಿ. ಆದ್ರೆ ಈ ಒಂದು ಶಬ್ದದ ತರಂಗಗಳನ್ನ ಕೇಳೋದ್ರಿಂದ ಡಿಪ್ರೆಷನ್, ಎಂಥ ಡೀಪ್ ಡಿಪ್ರೆಷನ್ಗೆ ಹೋಗಿದ್ರು ಸಹ ಖಂಡಿತವಾಗ್ಲೂ ದಿನಕ್ಕೆ 1 ನಿಮಿಷ ಕೇಳಿದ್ರು ಸಹ ಆ ಮನುಷ್ಯನ ಡಿಪ್ರೆಷನ್ ಇಂದ ಹೊರಗಡೆ ಬರ್ತಾನೆ. ಮತ್ತೆ ಮನೆಯಲ್ಲಿ ಇದು ಪ್ರತಿನಿತ್ಯವೂ ಸಹ ಮನೆಯಲ್ಲಿ ಈ ತರಂಗಗಳು ಉತ್ಪತ್ತಿ ಆಗ್ತಿದ್ರೆ ಮನೆಯಲ್ಲಿ ಭೂತ ಪ್ರೇತಗಳನ್ನೋದು ಹೊರಟೋಗುತ್ತೆ ಆಚೆಗೆ. ಮತ್ತೆ ಕ್ರಿಮಿಕೀಟಗಳು, ನಾವು ಹೇಳ್ತೀವಲ್ಲ ಕ್ರಿಮಿಕೀಟಗಳು, ನಮ್ಮ ಮನೆಯಲ್ಲಿ ಯಾಕೋ ಇವು ಬಂದ್ಬಿಟ್ಟಿದೆ ಗುರುಗಳ, ಏನದು ಕಚ್ಚುತ್ತಲ್ಲ, ರಕ್ತ ಕುಡಿಯುತ್ತಲ್ಲ ಅಂತ ತಿಗಣೆಗಳು ಬಂದಿರ್ಬೋದು, ಅಥವಾ ಬೂಸ್ಟ್ ಹಿಡಿಯುವಂಥದ್ದು ಸಣ್ಣ ಸಣ್ಣ ಹುಳಗಳು ಮನೆಯಲ್ಲಿ ದಾರಿದ್ರ್ಯಕ್ಕೆ ಬರುತ್ತೆ. ಈ ಮನೆಯಲ್ಲಿ ಅಡುಗೆ ಮನೆಗಳೆಲ್ಲ ಸಣ್ಣದು ಸಣ್ಣ ನೊಣಗಳು ಬರ್ತಾ ಇರುತ್ತೆ. ದರಿದ್ರ ಅದು ಮನೇಲಿ ಇದೆ ಅಂತಂದ್ರೆ ದರಿದ್ರ ಬಂದಿದೆ ಅಂತ ಮನೆಗೆ ಅಂಥದ್ದು ಬರುವಂಥದ್ದು. ಮತ್ತೆ ಸಣ್ಣ ಇರುವೆ, ಕಪ್ಪು ಇರುವೆ ಇಲ್ಲ, ಅತೀ ಸಣ್ಣ ಇರುವೆ, ಅದ್ರ ಮುಟ್ಕೊಂಡ್ರೆ ವಾಸನೆ, ಒಂಥರ ಕೌಚ ವಾಸನೆ ಬರ್ತಾ ಇರ್ತಕ್ಕಂಥ ಆ ಸಕ್ಕರೆ ಡಬ್ಬ ಅಲ್ಲಿ ಇಲ್ಲಿ ಸೇರ್ಕೊಂಡ್ಬಿಡ್ತಾ ಅಡುಗೆ ಮನೆಯಲ್ಲಿ. ಅಂಥದ್ದು ಇದ್ದಾಗ ನೋಡಿ, ಅಂಥ ಕ್ರಿಮಿಕೀಟಗಳೇ ಹತ್ರ ಬರೋದಿಲ್ಲ, ದೂರ ಹೋಗ್ಬಿಡುತ್ತೆ ಈ ತರಂಗಗಳಿಂದ. ಇನ್ನ ಮನೆಯಲ್ಲಿ ಈ ಒಂದು ಶಬ್ದ ತರಂಗಗಳು ಉತ್ಪತ್ತಿ ಆಗ್ತಿದ್ರೆ ಎಷ್ಟೋ ವಾಸ್ತು ದೋಷ ಇರುತ್ತೆ ಅನ್ಕೊಳ್ಳಿ. ಆ ತರಂಗಗಳು ಉತ್ಪತ್ತಿಯಾಗಿ ಮನುಷ್ಯರಲ್ಲಿ ಒಬ್ಬರಿಗೊಬ್ಬರಿಗೆ ಚೈತನ್ಯ ಶಕ್ತಿ ಅಂದ್ರೆ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಜಾಸ್ತಿ ಆದಾಗ ಮನೇಲಿ ಜಗಳಗಳು ಬರೋದಿಲ್ಲ. ಗಂಡ ಹೆಂಡತಿಯರ ನಡುವೆ ಜಗಳ ಯಾವಾಗ ಬರುತ್ತೆ? ಯಾರಾದ್ರೂ ಒಬ್ಬರು ಮಾನಸಿಕ ಸ್ಥಿತಿ ಅಸ್ತಿತ್ವದಲ್ಲಿಲ್ಲ ಅಂದಾಗ, ಒಬ್ಬರನ್ನೊಬ್ಬನ ಅರ್ಥ ಮಾಡ್ಕೊಂಡಿಲ್ಲ, ಅಥವಾ ತಾಳ್ಮೆ ಯಾರಿಗಾದ್ರೂ ಇಲ್ಲ ಅಂತಂದಾಗ ಇಬ್ಬರಿಗೂ ಟೆನ್ಷನ್ ಇರುತ್ತೆ, ತಾಳ್ಮೆನೇ ಇರೋದಿಲ್ಲ, ಪೇಷನ್ಸ್ ಇರೋದಿಲ್ಲ ಅವ್ರಿಗೆ. ಅವಾಗ ಏನಾಗುತ್ತೆ? ಜಗಳಗಳು ಸ್ಟಾರ್ಟ್ ಆಗ್ಬಿಡುತ್ತೆ. ಆಗ ಡೈಲಿ ಇದನ್ನ ಕೇಳ್ತಾ ಇದ್ರೆ ಏನಾಗುತ್ತೆ? ಆ ತಾಳ್ಮೆ ಅನ್ನೋದು ಬರುತ್ತೆ. ಈ ತಾಳ್ಮೆ ಅನ್ನೋದು ಬಂದಾಗ ಏನಾಗುತ್ತೆ? ಮನುಷ್ಯನಿಗೆ ವಿಶೇಷವಾಗಿ ಆತನ ಸಾಧನೆಯತ್ತ ಹೋಗ್ತಾನೆ. ನಾನು ಏನ್ ಮಾಡ್ಬೇಕು? ಕ್ವಶನ್ ಅವನಿಗೆ, ನಾನು ಏನ್ ಮಾಡ್ಬೇಕು ಜೀವನದಲ್ಲಿ ಗೊತ್ತಿಲ್ಲ, ಏನಾದ್ರೂ ಒಂದು ಕೆಲಸ ಮಾಡ್ಬೇಕು, ಉದ್ಧಾರ ಆಗ್ಬೇಕು ಅಷ್ಟೇ ಒಂದು. ಅದು ಏನ್ ಕೆಲಸ ಮಾಡ್ಬೇಕು ಗೊತ್ತಿರೋದಿಲ್ಲ. ಆಗ ಅವನು ದಿನಕ್ಕೊಂದ್ಸರಿ ಇದನ್ನ ಕೇಳ್ತಾ ಇರ್ಬೇಕಾದ್ರೆ ಆಗ ಆ ಮನುಷ್ಯನ್ಗೆ ಅನ್ಸುತ್ತೆ, ನಾನು ಇಂಥದ್ದೇ ಮಾಡಿದ್ರೆ ನಾನು ಹೋಗುತ್ತೆ ಅಂತ. ಅಂದ್ರೆ ತನ್ನ ಚೈತನ್ಯ ಶಕ್ತಿನ ತಾನೇ ಹರ್ಕೋಬಹುದು. ಪ್ರತಿನಿತ್ಯ ಈ ಧ್ಯಾನದ ವ್ಯವಸ್ಥೆಗೆ ಹೋಗ್ಬೋದು. ಮತ್ತು ಧ್ಯಾನ ಮತ್ತು ಈ ರೋಗ ಬಾಧೆಗಳು, ಅತಿ ಹೆಚ್ಚು ರೋಗಗಳು ಅಂತಂದ್ರೆ ಈ ಮೂಳೆ ಸಂಬಂಧಪಟ್ಟ ತೊಂದರೆಗಳು ಜಾಸ್ತಿ ಇರ್ತಕ್ಕಂಥದ್ದು. ನೋಡಿ, ನಾವೇನ್ ಮಾಡ್ತೀವಿ? ಒಂದು ಫಿಸಿಯೋಥೆರಪಿಸ್ಟ್ ಹತ್ರ ಹೋಗ್ತೀವಿ. ಅವ್ರೇನ್ ಮಾಡ್ತಾರೆ? ಒಂದು ಪವರ್ ಅಂತಂದ್ರೆ ವಿದ್ಯುತ್ ಶಕ್ತಿಯ ತರಂಗಗಳನ್ನು ಒಳಗಡೆ ಬಿಡ್ತಾರೆ, ಮಿಂಚಿನ ಶಕ್ತಿ ತರ ಹೊರಗಡೆ ಹೋಗಿ ಝುಲ್ ಕರೆಂಟ್ ಶಾಕ್ ಹೊಡಿತಾ ಇದ್ರೆ ಜುಮ್ ಅಂತಲ್ಲ, ಆ ರೀತಿ ಮಾಡ್ತಾ ಇರುತ್ತೆ. ಆದ್ರೆ ಇದು ಹಾಗಲ್ಲ. ಇದು ಹೊಡೆದಾಗ ನೋಡಿ, ಜಸ್ಟ್ ನಾನು ಈ ರೀತಿ ರಬ್ ಮಾಡ್ತೀನಿ, ಇದಕ್ಕೆ ಒಂದು ಸೌಂಡ್ ಬರುತ್ತೆ ನೋಡಿ. ಜಸ್ಟ್ ನಾನು ಈ ರೀತಿ ತಿರುಗಿಸ್ತಾ ಇದ್ರೇನೆ
ತಮಗೆ ಕೇಳಿಸಿರ್ಬೋದು, ಓಂಕಾರ ಶಬ್ದ ಆಚೆಗೆ ಬರ್ತಿದೆ. ಅದನ್ನ ತಿರುಗಿಸ್ತಾ ಇದ್ದಾಗ ಅಂತಂದ್ರೆ ಅಷ್ಟೊಂದು ಪಾಸಿಟಿವ್ ಎನರ್ಜಿ ಇರುತ್ತೆ. ಜಸ್ಟ್ ಈ ರೀತಿ ಒಂದ್ಸಮಯ ಹೊಡೆದಾಗ ನಮಗೆ ಕೇಳಿಸ್ತಾ ಇರ್ಬೋದು. ಈಗ ನೋಡಿ ಎಷ್ಟೊತ್ತು ಬರ್ತಿರುತ್ತೆ ಅಂದ್ರೆ ಅಷ್ಟೊತ್ತು ಬರ್ತಾನೇ ಇರುತ್ತೆ. ಮತ್ತೆ ಒಳಗಡೆ ವೈಬ್ರೇಷನ್ ಯಾವ ರೀತಿ ಇರುತ್ತೆ ನೋಡಿ. ನಾವ್ ಇಲ್ಲಿ ಮೇಲೆ ಹೊಡ್ತೀನಿ, ಕೆಳಗಡೆ ನಾ ಇಟ್ಕೊಂಡಿದ್ದೀನಿ, ನನ್ನ ಕೈಲಿ ಏನೂ ಇಲ್ಲ. ಈಗ ನಾನು ಪ್ರತಿನಿತ್ಯ ನಾನು ಉಪಯೋಗ ಮಾಡುವಂಥದ್ದು ಈ ಒಂದು ರಮಲಶಾಸ್ತ್ರಕ್ಕೆ ಉಪಯೋಗ ಹೊರಗಡೆ ಇಟ್ಟಿದ್ದೀನಿ ನೋಡಿ. ನೋಡಿ ವೈಬ್ರೇಷನ್ಸ್ ಬರ್ತಿದೆ ಅಂದ್ರೆ ಒಳಗಡೆ ಇರತಕ್ಕಂತ ಅದೇ ನಡುಗ್ತಾ ಇರತಕ್ಕಂಥದ್ದು ಎಕ್ಸ್ಟ್ರಾ ಶಬ್ದ ಆಯ್ತು ನೋಡಿ. ಈಗಿಲ್ಲ ಅಂತಂದ್ರೆ ಒಂದು ವಿಧವಾದ ವೈಬ್ರೇಷನ್ ನ ಕ್ರಿಯೇಟ್ ಮಾಡುವಂಥದ್ದು. ಈ ಪಾತ್ರೆಯೂ ಅಷ್ಟೇ ನೋಡಿ, ಎಷ್ಟು ಕಂಪನಗಳಿರುತ್ತೆ ಅಂದ್ರೆ ಇಷ್ಟು ದೂರದಲ್ಲಿ ಕಂಪನಗಳು ಬರ್ತಾ ಇದೆ ನನ್ನ ಕೈಗೆ. ಅಂದ್ರೆ ಇದು ರೌಂಡ್ ರೌಂಡ್ ರೌಂಡ್. ನಾವೊಂದು ಸಮುದ್ರದಲ್ಲಿ ಒಮ್ಮೆ ಒಂದು ಕಲ್ಲಾಗ್ದಾಗ ಯಾವ ರೀತಿ ಕಂಪನಗಳು ಈ ರೀತಿ ಸೃಷ್ಟಿ ಆಗುತ್ತೆ ಜಲದಲ್ಲಿ, ರೌಂಡ್ ರೌಂಡ್ ರೌಂಡ್, ಹಾಗೆ ಒಮ್ಮೆ ಈ ರೀತಿ ಬಡದಾಗ ಇದರಲ್ಲಿ ನೋಡಿ 72 ಅಕ್ಷರಗಳು ಮೇಲಿರ್ತಕ್ಕಂಥದ್ದು, ಮತ್ತೆ ಒಳಗಡೆ ಇರತಕ್ಕಂಥ 7 ಅಕ್ಷರಗಳು ಅಂದ್ರೆ ಸಪ್ತ ಚಕ್ರಗಳನ್ನ ಜಾಗೃತಗೊಳಿಸುತ್ತೆ. 72 ನಾಡಿಗಳಿರುತ್ತೆ. ಆ ಒಂದು ನಾಡಿ ಹೆಚ್ಚು ಕಮ್ಮಿ ಆದ್ರೂ ಸಹ ಮನುಷ್ಯ ಯಾವ್ದಾದ್ರೂ ಒಂದು ಕೊರತೆ ಇರುತ್ತೆ. ಪೋಲಿಯೋ ಆಗಿರ್ಬೋದು, ಕ್ಯಾನ್ಸರ್ ಆಗ್ಬೋದು, ಡೈಜೆಷನ್ ಪ್ರಾಬ್ಲಮ್ ಆಗಿರ್ಬೋದು. 72,000 ನಡನಾಡಿಗಳಲ್ಲಿ ನಾಡಿಗಳಿಗೆ 72 ಅತಿ ಮುಖ್ಯ. ಆ 72 ನಾಡಿಗಳನ್ನು ಸಹ ಜಾಗೃತಗೊಳಿಸುವ ಶಕ್ತಿ ಇದಕ್ಕಿರತಕ್ಕಂಥದ್ದು. ಇಂಥ ಒಂದು ಅದ್ಭುತವಾದ ಒಂದು ಸೇವೆಯನ್ನ ನಾವು ತೋರಿಸ್ಕೊಟ್ಟಿದೀವಿ ನಿಮ್ಗೆ. ಈ ತರಂಗಗಳಿಂದ ಏನೇನಾಗತ್ತೆ, ಮುಂದೆಗೆ ಯಾವ ರೀತಿ ಆಗತ್ತೆ ಅಂತ. ಮತ್ತೆ ಯಾವುದೋ ಒಂದು ಕೀಲ್ ನೋವಿರುತ್ತೆ, ನಿಮ್ಗೆ ಗೊತ್ತಿರ್ಬೋದು. ಇದನ್ನ ನಾನು ನೇಪಾಳ ದೇಶಕ್ಕೆ ಹೋಗಿದ್ದೆ. ನಮ್ಮ ಭಾರತದಲ್ಲಿ ಅದಿರೋದು, ಆದ್ರೆ ಅದು ಹಿಂದೂ ರಾಷ್ಟ್ರ ಅಂತ ಆಗಿರ್ತಕ್ಕಂಥದ್ದು. ಆ ಹಿಂದೂ ದೇಶದಲ್ಲಿ ವಿಶೇಷವಾಗಿ ಈ ಒಂದು ಹೀಲಿಂಗ್ ಥೆರಪಿ ಅಂತ ಮಾಡ್ತಾರೆ. ಹೀಲಿಂಗ್ ಥೆರಪಿ ಅಂದ್ರೆ ಅವನಿಗೆ ಎಂಥ ರೋಗಗಳಾದ್ರೂ ಇಲ್ಲ, ಅವನಿಗೆ ಮಾತ್ರನೇ ಕೊಡೋದಿಲ್ಲ, ಜಸ್ಟ್ ಬೆಡ್ ಮೇಲೆ ಹಿಂಗ್ ಮಲಗಿಸ್ಬಿಟ್ಟು ಈ ತಲೆ ಡಿಪ್ರೆಷನ್ಸ್ ಇರುತ್ತಾ, ಹೀಗೆ ಕೂರಿಸಿ ತಲೆ ಮೇಲೆ ಈ ಪಾತ್ರೆಯನ್ನು ಇಡ್ತಾರೆ. ತಲೆ ಮೇಲೆ ಈ ಪಾತ್ರೆಯನ್ನ ಇಟ್ಟು ಇದನ್ನ ಈ ಅಕ್ಷರಗಳನ್ನ ದಿನಕ್ಕೆ 2 ನಿಮಿಷ 3 ನಿಮಿಷ ಕಾಲ ಒಂದು 3 ತಿಂಗಳು 2 ತಿಂಗಳು ಈ ರೀತಿ ಕೊಡ್ತಾ ಬರ್ತಾರೆ. ಆಗ ಆ ವೈಬ್ರೇಷನ್ಸ್ ಅನ್ನೋದು ಬಂದು ಆ ಮನುಷ್ಯನಿಗೆ ಹುಚ್ಚ ಅಂತ ಹೇಳ್ತೀವಲ್ಲ ನಾವು, ಇಸ್ ಮೆಂಟಲಿ ಡಿಸಾರ್ಡ್ ಅಂತ ಅವನಿಗೆ ರೆಡಿ ಮಾಡಿರುವಂತ ಸಾವಿರಾರು ಪ್ರಸಂಗಗಳಿರ್ತಕ್ಕಂಥದ್ದು. ಇನ್ನು ಕೆಲವ್ರಿಗೆ ಈ ಜಾಯಿಂಟ್ ಪೈನ್ಸು, ಈ ಸೊಂಟ ನೋವು ಜಾಸ್ತಿ, ಡಿಸ್ಕ್ ಪ್ರಾಬ್ಲಮ್ ಇರುತ್ತೆ ಅನ್ಕೊಳ್ಳಿ. ಎಲ್ಲಿ ಸರಿಯಾಗಿ ಪ್ರಾಬ್ಲಮ್ ಇದೆ ಅಂತ ಹೇಳಿ ಕರೆಕ್ಟಾಗಿ ಅಲ್ಲಿ ಕೂರಿಸಿ ಅದನ್ನ ಶಬ್ದ ತರಂಗಗಳನ್ನ ಒಳಗಡೆ ಕಳಿಸಿ ಅದನ್ನ ರೆಡಿ ಮಾಡತಕ್ಕಂಥದ್ದು. ಈ ರೀತಿ ಬಾಡಿ ಮೇಲೆ ಎಂತಂದ್ರೆ ಕ್ಲೀನಾಗಿ ಆ ಮನುಷ್ಯನಿಗೆ ದೇಹದಲ್ಲಿ ಎಲ್ಲ ಆಯಾಮಗಳು ಮತ್ತೆ ನರನಾಡಿಗಳು ಚೈತನ್ಯ ಆಗೋ ತರ ಮಾಡುತ್ತೆ. ಮತ್ತೆ ಕೆಲವ್ರಿಗೆ ಇದು ಹೊಟ್ಟೆಗೆ ಸಂಬಂಧಪಟ್ಟಿರೋ ತೊಂದರೆಗಳು, ಒಳಗಡೆ ಏನೋ ಕಿಡ್ನಿ ಪ್ರಾಬ್ಲಮ್ ಆಗ್ಬಿಡುವಂಥದ್ದು, ಇನ್ಫೆಕ್ಷನ್ಸ್ ಜಾಸ್ತಿ ಆಗುವಂಥದ್ದು, ಮತ್ತೆ ದೇಹದಲ್ಲಿ ಕೆಲವರಿಗೆ ನಿಶಕ್ತಿ, ಯಾವುದರ ನಿಶಕ್ತಿ, ಅವನಿಗೆ ಕಾಮಾಸಕ್ತನಾಗಿರೋದಿಲ್ಲ. ದೇಹದಲ್ಲಿ ಎಷ್ಟೋ ವೈಬ್ರೇಷನ್ಸ್ ಹೋಗ್ಬಿಡೋದು. ಅವನಿಗೆ ಏನ್ ಮಾಡ್ತಾರೆ, ಮಲಗಿಸ್ತಾರೆ. ಈ ನಾಭಿ ಅಂತಿರುತ್ತಲ್ಲ, ನಾಭಿಯ ಮೇಲೆ ಇದನ್ನ ಇಟ್ಟು ಈ ತರಂಗಗಳನ್ನ ಸೃಷ್ಟಿ ಮಾಡ್ತಾರೆ. ಆಗ ದೇಹದ ಒಳಗಡೆ ಹೋಗುತ್ತೆ. ಆಗ ಏನಾಗುತ್ತೆ, ಇಲ್ಲಿರ್ತಕ್ಕಂಥ ಚಕ್ರ ಸ್ವಾದಿಷ್ಟ ಮಣಿಪುರ ಚಕ್ರ ಆಕ್ಟಿವೇಟ್ ಆಗುತ್ತೆ. ಮತ್ತೆ ಹೃದಯ ರೋಗಗಳು ಇರ್ತಕ್ಕಂಥವ್ರಿಗೆ ಇಲ್ಲಿ ಎಕ್ಸಾಕ್ಟ್ ಆಗಿ ಇಲ್ಲಿರ್ತಾರೆ, ಅನಾಹುತ ಚಕ್ರ ಅಂತ ಹೇಳ್ತೀವಿ. ಅಂದ್ರೆ ಪೂರ್ವ ಜನ್ಮದ ಕರ್ಮ ಫಲಗಳನ್ನ ಅನಾಹುತ ಚಕ್ರದಲ್ಲಿ ಹಿಡಿದಿರ್ತಕ್ಕಂಥದ್ದು. ಮತ್ತೆ ಹಿಂದಿರ್ತಕ್ಕಂಥ ಮಾಡ್ತಾ ಯಾವ್ದು ಅನಾಹುತ ಚಕ್ರ ಇಲ್ಲಿಟ್ಟು ವೈಬ್ರೇಷನ್ ಕೊಡೋದ್ರಿಂದ ಹೃದಯ ರೋಗಗಳು ವಾಸಿ ಆಗ್ಬಿಡುತ್ತೆ. ಮತ್ತು ಈ ತಲೆ ಮೇಲೆ ಈ ಆಜ್ಞಾತ ಚಕ್ರ ಅಂತ ಹೇಳ್ತೀವಿ, ಮಲಗಿಸಿ ಆಜ್ಞಾತ ಚಕ್ರವನ್ನ ತಾಡೈ ಅಂತ ಹೇಳ್ತೀವಿ, ಅದನ್ನ ಜಾಗೃತಗೊಳಿಸೋಕ್ಕೂ ಇದನ್ನ ಉಪಯೋಗ ಮಾಡ್ತಾರೆ. ಅಂತಂದ್ರೆ ಇಂಥ ಅದ್ಭುತವಾದ ಒಂದು ತರಂಗಗಳು, ಈ ತರಂಗಗಳ ಒಂದು ಬಂಧಿಸಿ ನಿಮ್ಮ ಮನೆ ಕಳಿಸೋ ವ್ಯವಸ್ಥೆ ನಾವು ಮಾಡ್ತೀವಿ. ಕುಂದಾಪುರದಿಂದ ಅಶ್ವಿನಿ ಅವರು ಕರೆ ಮಾಡಿದ್ದಾರೆ, ಬನ್ನಿ ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ ಅಶ್ವಿನಿ. ಹಾ ನಮಸ್ತೆ. ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ ಬಗ್ಗೆನೆ. ಡೇಟ್ ಆಫ್ ಬರ್ತ್ ಹೇಳಿ. 22/8/1996. ಇನ್ನೊಮ್ಮೆ ಹೇಳಿ. 22/8. 22/8/1996. 96. ಸಮಯ ಹೇಳಿ. ಸಮಯ ಸಂಜೆ 7:41. ಜನ್ಮ ರಾಶಿ ನಕ್ಷತ್ರದ ಬಗ್ಗೆ ಮಾಹಿತಿ ಗೊತ್ತಿದೆ? ರಾಶಿ ವೃಶ್ಚಿಕ, ನಕ್ಷತ್ರ ಅನುರಾಧ. ಅನುರಾಧ ನಕ್ಷತ್ರ, ವೃಶ್ಚಿಕ ರಾಶಿ ಅಂತ ಹೇಳ್ತಾ ಇದ್ರೆ. ಅಶ್ವಿನಿ ಅವರೇ, ಗುರುಜಿ ಅವರಿದ್ದಾರೆಮ್ಮ, ಮಾತಾಡಿ, ನಿಮ್ಮ ಪ್ರಶ್ನೆ ಕೇಳಿ. ನಮಸ್ತೆ ಅಮ್ಮ. ನಮಸ್ತೆ ಗುರುಜಿ. ಹೇಳಿ ತಾಯಿ. ಗುರುಜಿ, ಓದ್ತಿದ್ರಿ? ಸೆಕೆಂಡ್ PU. ಸೆಕೆಂಡ್ PU. ಯಾವ್ದು ಕಾಂಬಿನೇಷನ್ ತಗೊಂಡಿದ್ರಾ? ಸೈನ್ಸ್, PCMS. ಅನುರಾಧ ನಕ್ಷತ್ರ, ವೃಶ್ಚಿಕ ರಾಶಿ, ಗುರುವಾರ ಹುಟ್ಟಿರುವಂತದ್ದು. ಹಾ ಹೌದು. ಲಗ್ನದಲ್ಲಿ ಶನಿ ಕೂತ್ ಬಿಟ್ಟಿದ್ದಾನೆ ತಾಯಿ. ಮೀನ ಲಗ್ನದಲ್ಲಿ ಹುಟ್ಟಿದ್ಯಾ, ಲಗ್ನದಲ್ಲಿ ಶನಿ ಕೇತು ಕೂತಿದ್ದಾನೆ. ಜಾತಕ ತುಂಬಾ ಚೆನ್ನಾಗಿದೆ. ಆದ್ರೆ ನಿನ್ ಜೀವನದ ಎಲ್ಲವೂ ನಿಧಾನ ಗತಿಯಲ್ಲಿ ಆಗತ್ತಮ್ಮ, ಮಂದ ಸ್ಥಿತಿ ಅಂತ. ನೀನೇನೇ ಟಾರ್ಗೆಟ್ ಮಾಡಿದ್ರು ಸ್ಪೀಡ್ ಆಗಿ ರೀಚ್ ಮಾಡಕ್ ಆಗಲ್ಲ ಅಂತ ಅರ್ಥ ಅಷ್ಟೇ. ಆದ್ರೆ ಎಫರ್ಟ್ಸ್ ತಕ್ಕಂಗೆ ರಿಸಲ್ಟೂ ಇಲ್ಲ ನಿನ್ಗೆ.
ಹಾ ಯಾಕೋ ಸಣ್ಣ ಸಣ್ಣ ವಿಚಾರ ಮನ್ಸಿಗೆ ತಗೊಂಡು ತುಂಬಾ ನೊಂದ್ಕೊಳ್ತಾ ಇದ್ರ ಈ ನಡುವೆ. ಹಾ ಹೇಳಿ ತಾಯಿ, ಏನ್ ಪ್ರಶ್ನೆ ಕೇಳ್ಬೇಕು ಕೇಳಮ್ಮ. ಎಜುಕೇಶನ್ ಬಗ್ಗೆ ಕೇಳ್ಬೇಕಿತ್ತು. ಖಂಡಿತ ಓದ್ಬೇಕು. ನೀ ಏನ್ ಕನ್ಸ್ಕೊಂಡಿದ್ಯಾ? ಇಂಜಿನಿಯರಿಂಗ್. ಕಂಪ್ಲೀಟ್ ಮಾಡ್ತೀರಾ, ಚಿಂತೆ ಮಾಡ್ಬೇಡಿ. ಹಾಗೇ ಆಗತ್ತೆ. ಕಾನ್ಫಿಡೆನ್ಸ್ ಜಾಸ್ತಿ ಇರ್ಲಿ. ಆದ್ರೆ ನಿನ್ನಲ್ಲಿ ಏನಾಗುತ್ತೆ ಅಂತಂದ್ರೆ ಲಗ್ನದಲ್ಲೇ ಶನಿ ಕೂತಿದ್ದಾನಲ್ವಾ, ಅದರಿಂದ ಸ್ವಲ್ಪ ಏನಾಗುತ್ತೆ, ಮರುವು ಇರುತ್ತೆ. ಕಷ್ಟಪಟ್ಟು ರಾತ್ರಿ ಎಲ್ಲ ಓದ್ತೀಯಾ, ಇನ್ನೇನು ಎಕ್ಸಾಮ್ಗೆ ಹೋಗ್ಬೇಕು ಅಂದಾಗ ಸ್ವಲ್ಪ ನಿಂಗೆ ವೈಬ್ರೇಷನ್ಸ್ ಅಂತಂದ್ರೆ ಮರುವು ಜಾಸ್ತಿ ಆಗ್ಬಿಡುತ್ತೆ. ಎಫರ್ಟ್ಸ್ ತಕ್ಕಂಗ್ ರಿಸಲ್ಟ್ ಇರಲ್ಲ. ಬೇರೆ ಎಲ್ಲರಲ್ಲೂ ನೆನ್ಪಿರುತ್ತೆ, ಯಾವಾಗ್ಲೂ 10 ವರ್ಷ ಆಗಿದ್ದು ಯಾವ್ದನ್ನೂ ಮರಿಯಲ್ಲ. ಆದ್ರೆ ಕಷ್ಟಪಟ್ಟು ನೀನು ಹೋಗಿದ್ದು ಎಜುಕೇಶನ್ ವೈಸ್ ಅಲ್ಲಿ ಮಾತ್ರ ಸ್ವಲ್ಪ ಮರುವು ಇರತಕ್ಕಂಥದ್ದು. ಇದೊಂದು ಬಿಟ್ರೆ ಬೇರೆ ಇನ್ನೇನು ದೋಷ ಇಲ್ಲ ತಾಯಿ, ಚಿಂತನೆ ಮಾಡಬೇಡ. ಖಂಡಿತವಾಗ್ಲಿ ನಿಮ್ಗೆ ಉತ್ತಮ ಒಂದು ಯೋಗ ಇರ್ತಕ್ಕಂಥದ್ದು. BE ಕಂಪ್ಲೀಟ್ ಮಾಡೇ ಮಾಡ್ತೀಯಾ, ಉತ್ತಮ ಉದ್ಯೋಗನೂ ಸಿಗುತ್ತೆ. ಆದ್ರೆ ಈ ಮರುವಿನ ಸ್ವಲ್ಪ ಹೊರಗಡೆ ಬರ್ಲಿಕ್ಕೆ ಪ್ರತಿ ಒಂದು ತ್ರಯೋದಶಿ ಬರುತ್ತೆ ಗೊತ್ತಾ, ಮಾಸ ಶಿವರಾತ್ರಿಗೆ ಹಿಂದಿನ ದಿನ ತ್ರಯೋದಶಿ ಬರುತ್ತೆ. ಅಂದ್ರೆ ಶನಿ ಪ್ರದೋಷ ಅಂತ ಹೇಳ್ತೀವಿ. ಅಮಾವಾಸ್ಯೆ ಹಿಂದಿನ ಒಂದು ಪ್ರದೋಷದ ದಿವಸ ನೀವು ಒಂದು ಸಣ್ಣದಾಗಿ ಒಂದು ಅರ್ಧ ಕೆಜಿನೋ 1/4 ಕೆಜಿನೋ 100 ml ಆದ್ರೂ ಸರಿ ಎಳ್ಳೆಣ್ಣೆಯನ್ನ ದಾನ ಕೊಡ್ತಾ ಬನ್ನಿ. ಒಂದು ತಿಂಗಳಿಗೊಂದ್ಸಲಿ ಇದನ್ನ ಕಂಟಿನ್ಯೂ ಮಾಡ್ತಾ ಬನ್ನಿ. ನಿಮ್ ಜೀವನದಲ್ಲಿ ಎಜುಕೇಶನ್ ಯಾವತ್ತು ಬ್ಯಾಕ್ ಆಗೋದಿಲ್ಲ. ಸರಿನಾ? ಒಳ್ಳೇದಾಗ್ಲಿ ಅಶ್ವಿನಿ. ನಮಸ್ತೆ. ವೀಕ್ಷಕರಿಗೆ ಒಂದಷ್ಟು ಪತ್ರಗಳತ್ತ ಗಮನ ಹರಿಸೋಣ. ಮಂಗಳೂರಿನಿಂದ ರಾಧಾಕೃಷ್ಣ ಅವರು ಪತ್ರವನ್ನ ಬರೆದಿದ್ದಾರೆ. ಅವರ ಪ್ರಶ್ನೆ ಏನು ನೋಡೋಣ. ಗುರುಜಿ, ಸಾಕಷ್ಟು ಸಮಸ್ಯೆಗಳಿಂದ ಈ ಒಂದು ಪತ್ರವನ್ನ ಬರಿತಾ ಇದ್ದಾರೆ. ನನಗೆ ಮದುವೆ ಆಗಿ ಈವರೆಗೂ ಮಕ್ಕಳಾಗಿಲ್ಲ ಗುರುಜಿ. ಆರೋಗ್ಯ ಸಾಕಷ್ಟು ಏರ್ಪೇರಿದೆ. ಎಷ್ಟೇ ದುಡಿದ್ರೂ ಹಣ ಕೈಯಲ್ಲಿ ನಿಲ್ತಾ ಇಲ್ಲ. ಇನ್ನು ಹಿರಿಯರ ಜಮೀನ್ ಅಂತ ಇದೆ, ಆದ್ರೆ ಅದಕ್ಕೆ ಸರಿಯಾಗಿ ಸೂಕ್ತವಾಗಿ ಬೇಕಾದಂತ ದಾಖಲಾತಿ ಪತ್ರಗಳು ನನ್ನ ಬಳಿ ಇಲ್ಲ. ನೆನಪಿನ ಶಕ್ತಿ ಇತ್ತೀಚೆಗೆ ತುಂಬಾ ಕಡಿಮೆ ಆಗ್ತಾ ಇದೆ, ವಯಸ್ಸಾಗ್ತಾ ಇದೆ. ಕೆಲವೊಮ್ಮೆ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಭ್ರಮೆ ಕೂಡ ಉಂಟಾಗುತ್ತೆ. ಜಾತಕದ ಪ್ರತಿ ಕಳಿಸಿದ್ದೀನಿ ಗುರುಜಿ, ದಯವಿಟ್ಟು ರಮಣಶಾಸ್ತ್ರದ ಮೂಲಕ ಒಂದು ಪರಿಹಾರ ಸೂಚಿಸಿ ಅಂತ ಹೇಳ್ತಿದ್ದಾರೆ. ಜಾತಕದ ಮೂಲಕ ರಮಣಶಾಸ್ತ್ರ ಪರಿಹಾರ ಕೇಳಿದಿರಿ. 6ನೇ ಸ್ಥಾನ ತೋರಿಸ್ತಿದೆ, ಶತ್ರು ಸ್ಥಾನ. ನೀವು ಕೇಳಿರೋ ಪತ್ರನೂ ಅದೇ ಬರ್ತಿದ್ರಿ, ಶತ್ರುಗಳು ಜಾಸ್ತಿ. ಎಲ್ಲಾ ದಾಖಲೆಗಳಿದ್ರು ಜೀವನದಲ್ಲಿ ಇನ್ನೂ ಪ್ರಗತಿ ಇಲ್ಲ, ನಮ್ಮ ಆಸ್ತಿ ಬರ್ತಿಲ್ಲ. ಆದ್ರೆ ನೋಡಪ್ಪ, ನಿನ್ನ ಜಾತಕದಲ್ಲಿ 7ಮ ಸ್ಥಾನಕ್ಕೆ ಬುಧ, ಕುಜ, ರವಿ ಅಂತಂದ್ರೆ 3 ಪಾಪಗ್ರಹಗಳೊಂದಿಗೆ ಒಂದು ಶುಭ ಗ್ರಹ ಇರತಕ್ಕಂಥದ್ದು. ವಿಶೇಷವಾದ ಸ್ಥಾನವನ್ನೇ ಹೊಂದಿದ್ರಿ. ಆದ್ರೆ 8ಮ ಸ್ಥಾನದಲ್ಲಿ ಶುಕ್ರ ಸ್ಥಾನ, ಪಿತೃಕಾರಕ 7ಮದಲ್ಲಿ, ಮತ್ತೆ 12ನೇ ಮೈಲ್ ರಾಹು ಮಾಂದಿ. ನಿನ್ಗೆ ಪಿತ್ರಾಜಿತ ಆಸ್ತಿ ಯೋಗ ನಿನ್ನಲ್ಲಿದೆ. ಅದ್ರಿಗೆ ಸ್ವಲ್ಪ ಹೋರಾಟವನ್ನು ಮಾಡಿ, ಗಲಾಟೆಯನ್ನು ಮಾಡಿಕೊಂಡು, ಸ್ವಲ್ಪ ಹಣದ ವ್ಯವಸ್ಥೆಯನ್ನು ಮಾಡಿಕೊಂಡು ಎಲ್ಲೆಲ್ಲಿ ಹೋಗ್ಬೇಕು ಖಂಡಿತ ಹೋಗಿ ಬನ್ನಿ. ಖಂಡಿತ ನಿಮ್ಗೆ ವಿಜಯ ಸಿಗುತ್ತೆ. ಆದ್ರೆ ಗುರು ತುಂಬಾ ವೀಕ್ ಪೊಸಿಷನ್ ಇದ್ದಾನೆ ನಿನ್ನ ಜಾತಕದಲ್ಲಿ. ಜೀವನದಲ್ಲಿ ಏನೇ ಮಾಡ್ಬೇಕಾದ್ರೂ ಗುರು ಬಲ ಬೇಕು. ಅದನ್ನ ಗುರುಗೋಸ್ಕರ ಪ್ರತಿ ಗುರುವಾರ ದತ್ತ ಚರಿತ್ರೆಯನ್ನ ಪಾರಾಯಣ ಮಾಡಿಕೊಂಡು, ಬೃಹಸ್ಪತಿ ಅಷ್ಟೋತ್ರವನ್ನ ಓದ್ಕೊಂಡು, ಹಳದಿ ಪುಷ್ಪಗಳೊಂದಿಗೆ ಗುರುವಿ ದೇವಸ್ಥಾನಕ್ಕೆ ಕೊಡತಕ್ಕಂಥದ್ದು. ಯೆಲ್ಲೋ ಫ್ಲವರ್ಸ್, ಸಾಯಿಬಾಬಾ, ದತ್ತಾತ್ರೇಯ, ದಕ್ಷಿಣಾಮೂರ್ತಿ ಯಾವುದಕ್ಕಾದ್ರೂ ಸರಿ ತಗೊಂಡೋಗ್ಕೊಡಿ. 1. 2ನೇದಾಗಿ ದತ್ತ ಚರಿತ್ರೆ ಮತ್ತು ಗುರುಗ್ರಹ ಅಷ್ಟೋತ್ರ, ಈ 3 ಮಾಡ್ಕೋಬೇಕು. 16 ವಾರಗಳ ಕಾಲಗಳನ್ನ ಸತತವಾಗಿ ಮಾಡಿಕೊಂಡು ನಂತರ ಪ್ರಯತ್ನ ಪಡಿ. ನಿಮ್ಮ ಮಾನಸಿಕ ನೆಮ್ಮದಿಯೂ ಸಿಗುತ್ತೆ, ಆರ್ಥಿಕ ಸ್ಥಿತಿಯಲ್ಲಿ ಪ್ರಗತಿನೂ ಸಿಗುತ್ತೆ, ಆರೋಗ್ಯದಲ್ಲಿ ಉತ್ತಮವಾದ ಫಲಗಳನ್ನ ಅನುಭವಿಸ್ತೀರಿ. ಸಿಂಪಲ್, ಬೇರೆ ಇನ್ನೇನು ಅವಶ್ಯಕತೆ ಇಲ್ಲ. ಇಷ್ಟು ಮಾಡ್ಕೊಳ್ಳಿ, ನೀವೇ ಶುಭದಲ್ಲಿ ಮತ್ತೆ ಪತ್ರವನ್ನ ಅತಿ ಶೀಘ್ರದಲ್ಲಿ ಬರಿತೀರಿ. ಒಳ್ಳೇದಾಗ್ಲಿ. ನಮಸ್ತೆ. ವೀಕ್ಷಕರೇ, ಬೆಂಗಳೂರಿನಿಂದ ಮಂಜುಳಾ ಅವರು ಕರೆ ಮಾಡಿದ್ದಾರೆ, ಲೈನಲ್ಲಿದ್ದಾರೆ, ಬನ್ನಿ ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ ಮಂಜುಳಾ ಅವರೇ. ನಮಸ್ಕಾರ ಮೇಡಮ್. ನಮಸ್ತೆ ಅಮ್ಮ, ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ಮೇಡಮ್, ನನ್ ಬಗ್ಗೆನೇ ಕೇಳ್ಬೇಕಿತ್ತು. ಡೇಟ್ ಆಫ್ ಬರ್ತ್ ಹೇಳಿ. ಮೇಡಮ್, ಡೇಟ್ ಆಫ್ ಬರ್ತ್ ಅಷ್ಟು ಕರೆಕ್ಟ್ ಆಗಿ ಗೊತ್ತಿಲ್ಲ ಮೇಡಮ್. ಸರಿ, ಮದ್ವೆ ಆಗಿದ್ಯಾ? ಮದ್ವೆ ಆಗಿದೆ ಮೇಡಮ್. ಮದ್ವೆ ದಿನಾಂಕ ಹಾಗೂ ಮುಹೂರ್ತದ ಸಮಯವನ್ನ ತಿಳಿಸಿ. ಮೇಡಮ್, 2/8. 2/8/95 ಮೇಡಮ್. 95ನೇ ಇಸ್ವಿ. ಮುಹೂರ್ತದ ಸಮಯ ಹೇಳಿ ಮಂಜುಳಾ. ಮೇಡಮ್, 9 ಗಂಟೆಯಿಂದ 10:30 ಒಳಗಡೆ ಮೇಡಮ್. ಸರಿ, ಗುರುಜಿ ಅವರಿದ್ದಾರೆ, ಮಾತಾಡಿ, ನಿಮ್ಮ ಪ್ರಶ್ನೆ ಕೇಳಿ. ಓಕೆ. ನಮಸ್ತೆ ಅಮ್ಮ. ನಮಸ್ಕಾರ ಗುರುಗಳೇ. ಹೇಳಿ ತಾಯಿ. ಗುರುಗಳೇ, ಮಾತಾಡೋದು ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಎಲ್ಲ ನಾನೇ ಮಾತಾಡ್ತೀನಿ ಬಿಡಿ, ನೀವೇನು ಮಾತಾಡೋದು ಬೇಡ. ಕುಟುಂಬ ಸ್ಥಾನ, ತೃತೀಯ ಸ್ಥಾನ ತೋರಿಸ್ತಿರ್ತಕ್ಕಂಥದ್ದು. ಕುಟುಂಬದಲ್ಲಿ ಮಾನಸಿಕ ನೆಮ್ಮದಿ ಕಮ್ಮಿ, ಯಾವ ಕಡೆಯಿಂದ ಸಪೋರ್ಟ್ ಇಲ್ಲ ನಿಮ್ಗೆ. ಜೀವನದಲ್ಲಿ ಸಾಕಷ್ಟು ಎಲ್ಲಾ ತರದ್ದು ಅನುಭವನೂ ಆಗ್ಬಿಟ್ಟಿದೆ ನಿಮ್ಗೆ. ಇಂಥದ್ದು ಅನುಭವ ಆಗಿಲ್ಲ, ನಮ್ಗೆ ಇಂಥ ತೊಂದರೆ ಮಾಡಿಲ್ಲ ಅನ್ನೋ ಹಾಗಿಲ್ಲ. ಮದ್ವೆ ಆದಾಗಿಂದ ಅತಿ ಹೆಚ್ಚು ಸ್ವಂತದವರೇ ನಿಮ್ಗೆ ಶತ್ರುಗಳಾಗ್ಬಿಟ್ಟಿದ್ದಾರೆ. ನೀವೇನೇ ಮಾತಾಡಿ ನೇರವಾಗಿ ಮಾತಾಡ್ತೀರಿ, ಒಳ್ಳೆ ಅಡ್ವೈಸ್ ಮಾಡ್ತೀರಿ, ಆದ್ರೆ ಅವ್ರನ್ನ ಉಪಯೋಗದ ತನಕ ಉಪಯೋಗಿಸ್ಕೊಂತಾರೆ ನಿಮ್ಮನ್ನ.
ಮತ್ತೆ ನಿಮ್ಗೆ ಅವರು ಶತ್ರುಗಳಾಗ್ಬಿಡ್ತಾರೆ. ನಿಮ್ಮ ಮನೇಲಿ ಊಟ ಮಾಡಿದವ್ರು ಕೂಡ ಈ ದಿನ ನಿಮ್ಮನ್ನ ಹಿಂದೆ ಇಂಡೈರೆಕ್ಟ್ ಆಗಿ ಮಾತಾಡೋಂಥ ಪರಿಸ್ಥಿತಿ ಬಂದಿದೆ. ಆದ್ರೆ ನೀವಂತೂ ಯಾರಿಗೂ ದ್ರೋಹ ಮಾಡಿಲ್ಲ. ಆದ್ರೆ ಯಾಕೆ ಈ ರೀತಿ ಬರ್ತಿದೆ ಅಂದ್ರೆ ಕರ್ಮಸ್ಥಾನ ನೋಡಿ, ನಿಮ್ಮ ಮನೆಯವರ ಜಾತಕದಲ್ಲಿ ನಿಮ್ಮ ಜಾತಕದಲ್ಲಿ ಕೂಡ ಕರ್ಮಸ್ಥಾನದಲ್ಲಿ ಪಾಪಗ್ರಹಗಳು ಕೂತಿರೋದ್ರಿಂದ ಪೂರ್ವಾರ್ಜಿತ ಕರ್ಮಫಲ ಅಂತ ಹೇಳ್ತೀವಿ. ಈ ಕರ್ಮಫಲದಿಂದ ಆರ್ಥಿಕ ಸ್ಥಿತಿಯಲ್ಲೂ ಸಮಸ್ಯೆನೆ. ಈ ನಡುವೆ ಯಾವ್ದಾದ್ರು ಮನೆ ಕಟ್ಟೋದಕ್ಕೆ ಪ್ರಾರಂಭ ಏನಾದ್ರು ಮಾಡಿದ್ರಾ? ಇಲ್ಲ ಗುರುಗಳೇ. ನೋಡಿ, ಅತಿ ಶೀಘ್ರದಲ್ಲಿ ಭೂಮಿ ಲಾಭ ಅಂತಿದೆ. ನೀವು ಪ್ರಯತ್ನ ಪಟ್ರೆ ಖಂಡಿತವಾಗ್ಲೂ ಅನುಕೂಲ ಆಗತ್ತೆ. ಪ್ರಯತ್ನ ಪಡಿ, ಒಳ್ಳೇದೇ ಆಗತ್ತೆ. ಆದ್ರೆ ಇಲ್ಲಿ ಪ್ರಾರಬ್ಧ ಕರ್ಮ ಮತ್ತು ಪೂರ್ವಾರ್ಜಿತ ಕರ್ಮ ಫಲಗಳಿಗೆ ಸಂಬಂಧಪಟ್ಟಿರೋ ಹಾಗೆ ಪ್ರತಿ ಶನಿವಾರ ಯಾವ್ದಾದ್ರೂ ಶನೇಶ್ವರನ ದೇವಸ್ಥಾನದಲ್ಲಿ ತೈಲಾಭಿಷೇಕವನ್ನು ಮಾಡಿಸ್ಬೇಕು. ಈ ರೀತಿ ಒಂದು 16 ವಾರ ತೈಲಾಭಿಷೇಕವನ್ನು ಮಾಡಿಸಿ ಮತ್ತು ಎಳ್ಳು ಬೆಲ್ಲವನ್ನ ಮಿಶ್ರಿತವಾಗಿರತಕ್ಕಂಥ ಪ್ರಸಾದವನ್ನ ಹಂಚುತ್ತಾ ಬನ್ನಿ. ಅದರಿಂದ ಪ್ರಾರಬ್ಧ ಕರ್ಮನೂ ಹೋಗುತ್ತೆ, ಕುಟುಂಬದಲ್ಲಿ ನೆಮ್ಮದಿ ಸಿಗುತ್ತೆ, ಅತಿ ಶೀಘ್ರವಾಗಿ ಭೂಮಿಯಿಂದ ಲಾಭನೂ ಪಡಿತೀರಿ. ನಿಮ್ ಜಾತಕದಲ್ಲಿ ಇರತಕ್ಕಂಥದ್ದು ಪ್ರಯತ್ನ ಪಡಿ. ಒಳ್ಳೇದಾಗ್ಲಿ ತಾಯಿ. ನಮಸ್ತೆ. ಗುರುಜಿ, ಇನ್ನೊಂದು ಪತ್ರವನ್ನ ನೋಡೋಣ. ಒಬ್ರು ತಾಯಿ ಬಹಳ ನೊಂದ್ಕೊಂಡು ಮಗನ ವಿದ್ಯಾಭ್ಯಾಸ ಹಾಗೂ ಭವಿಷ್ಯದ ಬಗ್ಗೆ ಈ ಒಂದು ಪತ್ರವನ್ನ ಮುಂದಿಡ್ತಿದ್ದಾರೆ. ನಿತೀಶ್ ಅಂತ ಮಗನ ಹೆಸರು. ಭಟ್ಕಳದಿಂದ ಈ ಒಂದು ಪತ್ರವನ್ನ ಬರೆದಿದ್ದಾರೆ. ಗುರುಜಿ, ನಿತೀಶ್ ವಿದ್ಯಾಭ್ಯಾಸದ ಬಗ್ಗೆ ಶಿಕ್ಷಣದಲ್ಲಿ ತುಂಬಾ ಹಿಂದುಳಿದು ಬಿಟ್ಟಿದ್ದಾನೆ. ಇವನ ಮುಂದಿನ ಭವಿಷ್ಯ ಹೇಗೆ ಅನ್ನೋದೇ ನಮಗೆ ಸಾಕಷ್ಟು ಚಿಂತೆ ಆಗುತ್ತೆ. ತುಂಬಾ ಕಷ್ಟಪಟ್ಟು ಓದಿಸ್ತಿದೀವಿ, ಇದು ಇವನ್ಗೆ ಸಾಕಾರ ರೂಪ ತರುತ್ತಾ ಈ ಒಂದು ವಿದ್ಯಾಭ್ಯಾಸ ಅನ್ನೋದು ಕೇಳ್ತಾ ಇದ್ದಾರೆ. ಹೆಸರು ನಿತೀಶ್, ಜನ್ಮ ದಿನಾಂಕ 23/5/99 ಇಸ್ವಿ, ಸಿಂಹರಾಶಿ, ಪುಬ್ಬ ನಕ್ಷತ್ರ, ರಾತ್ರಿ 9:25 ಜನನ ಅಂತ ಹೇಳ್ತಿದ್ದಾರೆ. ಸಿಂಹರಾಶಿ, ಪುಬ್ಬ ನಕ್ಷತ್ರ, ದುಸ್ಥಾನ 6ನೇ ಮನೆ, ಶತ್ರುಸ್ಥಾನ, ಚತುಸ್ಥಾನ, ವಿದ್ಯಾಸ್ಥಾನ, ಚಂದ್ರ 2ನೇ ಮನೆ, ಮಾನಸಿಕ. ಇವನ್ಗೆ ಕೋಪ ಜಾಸ್ತಿ, ಏಕಾಗ್ರತೆ ಇಲ್ಲ, ಡಿಪ್ರೆಸಿವ್ ಅಲ್ಲಿ ಇರತಕ್ಕಂಥದ್ದು. ಇವನೇನೇ ಅನ್ಕೊಳ್ಳಿ ಮಾಡ್ತಾನೆ, ಇಂಟ್ರೆಸ್ಟ್ ಕೊಟ್ರೆ ಮಾಡ್ತಾನೆ, ಇಲ್ಲ ಅಂದ್ರೆ ಇಲ್ಲ, ಕೇರ್ಲೆಸ್. ಇವನ ಹೆಸರಿಗೆ ಒಳ್ಳೇದಾಗ್ಬೇಕು ಅಂತೇಳಿ ಅಮಾವಾಸ್ಯೆ ದಿನ ಯಾವ್ದಾದ್ರು ನದಿ ತೀರಕ್ಕೆ ಹೋಗಿ ಒಂದಿಡಿ ಎಳ್ಳು, ಒಂದು ತಾಮ್ರದ ನಾಣ್ಯವನ್ನ ಬಿಟ್ಬಿಟ್ಟು ಬರ್ಬೇಕು. ನೀವೇ ಮಾಡಿ, ತಾಯಿನೇ ಮಾಡ್ಬೋದು. ಅವನಿಗೆ ಒಳ್ಳೇದಾಗ್ಬೇಕು, ಸದ್ಬುದ್ಧಿ ಬರಬೇಕು ಅಂತ ಹೇಳಿ. ಮತ್ತೆ ಕತ್ತಲ್ಲಿ ಒಂದು 4 ಮುಖ ಚತುರ್ಮುಖ ರುದ್ರಾಕ್ಷ ಒಂದೇ ಒಂದು ಸಿಂಗಲ್ ಬೀಟ್ ಹಾಕ್ಬೇಕಷ್ಟೆ, ಬೇರೆ ಇನ್ನೇನು ಬೇಕಾಗಿಲ್ಲ. ಒಂದು ತಿಂಗಳಿಗೊಂದ್ಸಲಿ 3 ತಿಂಗಳ ಕಾಲ ಇದನ್ನ ಮಾಡಿಸಿ ಕತ್ತಲ್ಲಿ ಈ ಒಂದು ಮುಖವನ್ನು ಹಾಕಿಸಿ ಅವನ ವಿಚಾರದಲ್ಲಿ ಶಿವನ ದೇವಸ್ಥಾನದಲ್ಲಿ ಬಿಲ್ವ ಪತ್ರೆಯನ್ನು ಅರ್ಚನೆ ಮಾಡಿಸಿ ಆ ಬಿಲ್ವ ದಳಗಳನ್ನು ಇವನು ಮಲಗ್ತಾನಲ್ವಾ ಹಾಸಿಗೆ ಕೆಳಗಡೆ ಹಾಕಿಡಿ. ಖಂಡಿತವಾಗ್ಲೂ ಸದ್ಬುದ್ಧಿ, ಎಜುಕೇಶನ್ ಪ್ರಾಪ್ತಿ ಮತ್ತು ಜವಾಬ್ದಾರಿ ಅನ್ನೋದು ಬರುತ್ತೆ. ಜೀವನದಲ್ಲಿ ಅಭಿವೃದ್ಧಿಯತ್ತ ಇವನು ಸಾಕ್ತಾನೆ. ಒಳ್ಳೇದಾಗ್ಲಿ ತಾಯಿ. ನಮಸ್ತೆ. ವೀಕ್ಷಕರೇ, ಬೆಂಗಳೂರಿನಿಂದ ಪ್ರಿಯಾಂಕಾ ಅವರು ಕರೆ ಮಾಡಿದ್ದಾರೆ, ಬನ್ನಿ ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ ಪ್ರಿಯಾಂಕಾ. ನಮಸ್ತೆ ಮ್ಯಾಮ್. ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ ಬಗ್ಗೆನೇ ಕೇಳ್ಬೇಕಿತ್ತು. ನಿಮ್ಮ ಟಿವಿ ವಾಲ್ಯೂಮ್ ಸ್ವಲ್ಪ ಕಡಿಮೆ ಮಾಡ್ತೀರಾ? ಹಾ ಸರಿ, ಡೀಟೇಲ್ಸ್ ತಿಳಿಸಿ. ಮ್ಯಾಮ್, ನಾನು ಹುಟ್ಟಿದ್ದು 10th ಮಾರ್ಚ್ 1996. 1996 ಅಲ್ವಾ? ಹಾ ಹೌದು. ಸಮಯ ಹೇಳಿ. ಸಮಯ 1 ಗಂಟೆಗೆ 2 ನಿಮಿಷ ಕಡಿಮೆ ಅಥವಾ 2 ಗಂಟೆಗೆ 2 ನಿಮಿಷ ಕಡಿಮೆ ಇತ್ತು. ಓಕೆ, ಸಮಯ ಸರಿಯಾಗಿ ಗೊತ್ತಿಲ್ವಾ? ಇದು ಮಧ್ಯಾಹ್ನನಾ ಅಥವಾ ಮಧ್ಯರಾತ್ರಿನಾ? ಮಧ್ಯಾಹ್ನ 1 ಗಂಟೆಗೆ ಅಥವಾ 2 ಗಂಟೆಗೆ 2 ನಿಮಿಷ ಕಡಿಮೆ. ಸರಿ, ರಾಶಿ ನಕ್ಷತ್ರದ ಬಗ್ಗೆ ಸ್ವಲ್ಪ ಮಾಹಿತಿ ತಿಳಿಸಿ. ಹಲೋ. ಹಲೋ, ಪ್ರಿಯಾಂಕಾ ಅವರೇ, ಗುರುಜಿ ಅವರಿದ್ದಾರೆ, ಮಾತಾಡಿ, ನಿಮ್ಮ ಪ್ರಶ್ನೆ ಕೇಳಿ. ನಮಸ್ತೆ ಅಮ್ಮ. ನಮಸ್ತೆ ಗುರುಜಿ. ಹೇಳಿ ತಾಯಿ. ಗುರುಜಿ, ನನ್ನ ಹೆಸರು ಪ್ರಿಯಾಂಕಾ ಅಂತ. 10 ಮಾರ್ಚ್ ಹುಟ್ಟಿದ್ದು, 1996. ವಿಶಾಖ ನಕ್ಷತ್ರ, ತುಲಾ ರಾಶಿಯಲ್ಲಿ ಹುಟ್ಟಿದ್ಯಮ್ಮ ನೀನು. ವಿಶಾಖ ನಕ್ಷತ್ರ, ತುಲಾ ರಾಶಿ, ಗುರುದಶೆಯಲ್ಲಿ ಹುಟ್ಟಿರ್ತಕ್ಕಂಥದ್ದು. ಮತ್ತೆ ನೀನು ಹುಟ್ಟಿರ್ತಕ್ಕಂಥ ಲಗ್ನ ಮಿಥುನ ಲಗ್ನ, ಸಪ್ತಮದಲ್ಲಿ ಗುರು ಇದ್ದಾನೆ. ಜಾತಕ ತುಂಬಾ ರಾಜಯೋಗದಲ್ಲಿ ಹುಟ್ಟಿದ್ಯಾ. ಆದ್ರೆ ಜಾತಕದಲ್ಲಿ ಏಕಾದಶ ಸ್ಥಾನದಲ್ಲಿ ಶನಿ ಕೂತಿರ್ತಕ್ಕಂಥದ್ದು, ಲಾಭ ಸ್ಥಾನದಲ್ಲಿ. ಅಂದ್ರೆ ನಿನ್ ಜಾತಕದಲ್ಲಿ ಸಪ್ತಮದಲ್ಲಿ ಗುರು ಬಂದ ಅಂತಂದ್ರೆ ಎಷ್ಟೇ ದೋಷಗಳಿದ್ರು ನಿವಾರಣೆ ಆಗುತ್ತೆ ಅಂತ. ಆದ್ರೆ ಜೀವನದಲ್ಲಿ ಎಲ್ಲ ಕನ್ಫ್ಯೂಷನ್ ಇದೆ ನಿನ್ ಲೈಫ್. ಪ್ರತಿಯೊಂದು ಏನೇ ಕೆಲಸ ಮಾಡ್ಕೋದ್ರು ಮಾಡ್ಬೇಕೋ ಬೇಡವೋ, ಮಾಡಿದ್ರೆ ಏನಾಗುತ್ತೋ, ಮಾಡದೆ ಹೋದ್ರೆ ಏನಾಗುತ್ತೆ, ಯಾವ್ದು ಓದ್ಬೇಕು ಯಾವ್ದು ಬಿಡ್ಬೇಕು, ಎಲ್ಲ ಪ್ರಶ್ನೆಯಲ್ಲೇ ಇರ್ತಕ್ಕಂಥದ್ದು. ಏನ್ ಓದಿದ್ಯಮ್ಮ, ಏನ್ ಓದ್ತಿದ್ದೀರಾ? ಇವಾಗ ಗುರುಜಿ ಅದೇ ವಿದ್ಯಾಭ್ಯಾಸದ ಬಗ್ಗೆ ಕೇಳ್ಬೇಕಿತ್ತು. ಏನ್ ಓದ್ತಿದ್ರ ಹೇಳಿ. ಇವಾಗ 2nd PUC ಗುರುಜಿ. ಅದೇ ಮುಂದೆ ನಂಗೆ ಡಾಕ್ಟರ್ ಮಾಡ್ಬೇಕು ಅಂತ ತುಂಬಾನೇ ಇಷ್ಟ ಇದೆ. ಓಕೆ, ಸೈನ್ಸ್ ತಗೊಂಡಿದ್ರಾ?
ಏನ್ ಹೇಳಿ ಗುರುಜಿ? ಯಾವ್ದು ಕಾಂಬಿನೇಷನ್ ತಗೊಂಡಿದ್ರಾ? PCMB ಗುರುಜಿ, ಬಯಾಲಜಿ ತಗೊಂಡಿದ್ದೀನಿ. ನೋಡಿ, ರಮಲಶಾಸ್ತ್ರದಲ್ಲಿ ಪಂಚಮ ಸ್ಥಾನ ತೋರಿಸ್ತಿರ್ತಕ್ಕಂಥದ್ದು ವಿದ್ಯಾಸ್ಥಾನ. ತುಂಬಾ ಖಂಡಿತವಾಗ್ಲೂ ನೀನು MBBS ಸ್ಟೂಡೆಂಟ್ ಹಾಗೆಯೇ ಆಗ್ತೀಯ, ಚಿಂತೆ ಮಾಡ್ಬೇಡ ತಾಯಿ. ಖಂಡಿತವಾಗ್ಲೂ ನಿನ್ ಜಾತಕದಲ್ಲಿ ಗೋಚರ ಆಗ್ತಿದೆ. ಆದ್ರೆ ನೀನು ಪ್ರಜ್ಞಾವಂತಳಾಗಿ ನಾನು ಇದನ್ನ ಮಾಡ್ಲೇಬೇಕು, ಮುಗಿಸ್ಬೇಕು, ನನ್ಗೆ ಭಗವಂತ ಸಪೋರ್ಟ್ ಬೇಕು, ಆರ್ಥಿಕತೆಯಲ್ಲೂ ಸಪೋರ್ಟ್ ಬೇಕು, ಯಾಕಂದ್ರೆ ಹೈಯರ್ ಎಜುಕೇಶನ್ಸ್ ಅಲ್ವಾ, ಎಲ್ಲದರಲ್ಲೂ ಅಭಿವೃದ್ಧಿ ಬೇಕು ಅಂತ ಹೇಳಿ ಪ್ರತಿ ದಿನಕ್ಕೊಂದ್ಸಲಿ ಬೆಳಗ್ಗೆ ಎದ್ದಿದ ತಕ್ಷಣ ನೀನು ಒಂದ್ಸಲಿ ಸರಸ್ವತಿ ಅಷ್ಟೋತ್ರವನ್ನು ಓದ್ಕೋಬೇಕು. ನೀನ್ ಲೈಫ್ ಲಾಂಗ್ ಎಜುಕೇಶನ್ ಮುಗಿಯೋ ತನಕ ಸರಸ್ವತಿ ಅಷ್ಟೋತ್ರ. ಮತ್ತೆ ಪ್ರತಿ ಹುಣ್ಣಿಮೆ ದಿನ ನೀನು ಯಾವ್ದಾದ್ರು ಲಕ್ಷ್ಮೀನಾರಾಯಣ, ಸತ್ಯನಾರಾಯಣ ಸಮೃತ ಇಂಥದ್ದು ಯಾವ್ದಾದ್ರು ಹೋಗ್ಬಿಟ್ಟು ವಿಸಿಟ್ ಮಾಡ್ಕೊಂಬ. ಇಷ್ಟೇ, ಬೇರೆ ಇನ್ನೇನು ಅವಶ್ಯಕತೆ ಇಲ್ಲ. ಇದನ್ನ ಎರಡನ್ನು ನೀನು ಎಜುಕೇಶನ್ ಮುಗಿಯೋ ತನಕ ಫಾಲೋ ಮಾಡ್ಕೊಂಡ್ಬಿಟ್ರೆ ಜೀವನದಲ್ಲಿ ನೀನ್ ಡಾಕ್ಟರ್ ಆಗೋದು ಸತ್ಯ. ಸಿರಂಜು ಹಿಡಿತೀರಿ, ಆಪರೇಷನ್ ಮಾಡ್ತೀರಿ, MD ವರ್ಗೂ ಮಾಡ್ಬೋದಮ್ಮ, ಚಿಂತೆ ಮಾಡ್ಬೇಡ. ಎಜುಕೇಶನ್ ಚೆನ್ನಾಗಿದೆ, ಖಂಡಿತವಾಗ್ಲಿ ನೀನ್ ಹಾಗೆ ಆಗ್ತೀಯಾ. ಬೇಕಾದ್ರೆ ನೀನ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ತಗೋ ಅಂತಂದ್ರೆ ಡಾಕ್ಟರ್ ರಿಲೇಟೆಡ್ ಗೌರ್ಮೆಂಟ್ಗೆ ನೀನು ಗೌರ್ಮೆಂಟ್ ಡಾಕ್ಟರ್ ಆಗುವಂತ ಯೋಗ ಇರ್ತಕ್ಕಂಥದ್ದು. ಅದರಿಂದ ಜಾತಕದಲ್ಲಿ ಇದೆ, ಉಪಯೋಗ ಮಾಡ್ಕೋ ತಾಯಿ. ಒಳ್ಳೇದಾಗ್ಲಿ. ನಮಸ್ತೆ. ವೀಕ್ಷಕರೇ, ಇನ್ನೊಬ್ರು ಕಾಲರ್ ಲೈನ್ ಅಲ್ಲಿ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಹಲೋ. ಹಲೋ ಮೇಡಮ್. ನಮಸ್ತೆ. ನಮಸ್ತೆ ಮೇಡಮ್. ಹೇಳಿ, ನಿಮ್ಮ ಹೆಸರನ್ನ ತಿಳಿಸಿ. ನನ್ನ ಹೆಸರು ಚಂದ್ರಮ್ಮ ಅಂತ, ನಾವು ಕನಕಪುರದಿಂದ ಕಾಲ್ ಮಾಡ್ತಿದ್ದೀವಿ. ಸರಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ಚಂದ್ರಮ್ಮ ಮಗಳ ಬಗ್ಗೆ ಕೇಳ್ಬೇಕಿತ್ತು. ಅವ್ರ ಹೆಸರನ್ನ ಹೇಳಿ. ಸುನೀತ್. ಹಲೋ. ಸುನೀತಾ ಅಂತ ಮೇಡಮ್. ಸುನೀತಾ ಅಂತ. ಡೇಟ್ ಆಫ್ ಬರ್ತ್ ಹೇಳಿ. 16/11/1983. 16/11/83ನೇ ಇಸ್ವಿ. ಸಮಯ ಹೇಳಿ. ಹಲೋ ಹಲೋ. ಬಹುಶಃ ಸಂಪರ್ಕ ಕಟ್ ಆಗಿದೆ ಅನ್ಸುತ್ತೆ ಗುರುಜಿ. ಒಂದು ಪತ್ರದತ್ತ ಗಮನ ಹರಿಸೋಣ. ಸುಗುಣ ಅವರು ಶಿವಮೊಗ್ಗದಿಂದ ಪತ್ರವನ್ನ ಬರೆದಿದ್ದಾರೆ. ನಾನೊಬ್ಬ ಗೃಹಿಣಿ ಅಂತ ಹೇಳ್ತಿದ್ದಾರೆ. ಮದುವೆಯಾಗಿ 2 ಗಂಡು ಮಕ್ಕಳಿದ್ದಾರೆ. ಕಳೆದ 20 ವರ್ಷಗಳಿಂದ ಆರೋಗ್ಯದಲ್ಲಿ ಒಂದಲ್ಲ ಒಂದು ಸಮಸ್ಯೆ, ತುಂಬಾ ನೋವಿನಿಂದ ನಾನು ಬಳಲ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಗರ್ಭಿಣಿ ಆದಾಗಿನಿಂದ ಹಿಡಿದು ಮಕ್ಕಳ ಜನನದ ಸಮಯದಲ್ಲಿ ಕೂಡ ತುಂಬಾ ತೊಂದರೆಯನ್ನು ಅನುಭವಿಸಿದ್ದೀನಿ. ಋತುಸ್ರಾವದಲ್ಲಿ ಹೊಟ್ಟೆ ನೋವು ಹಾಗೂ ಹೆಚ್ಚಾಗಿ ರಕ್ತಸ್ರಾವ ಇರುತ್ತೆ. 36ನೇ ವಯಸ್ಸಿಗೆ ನನ್ನ ಗರ್ಭಕೋಶದ ಆಪರೇಷನ್ ಆಗಿದೆ. ಇದಾದ ಮೇಲಂತೂ ನೋವು ಕಡಿಮೆ ಆಗುತ್ತೆ ಅಂದ್ರೆ ಸಮಸ್ಯೆಗಳು ಇನ್ನೂ ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದಾರೆ. ಈ ಎಲ್ಲಾ ಸಮಸ್ಯೆಗಳ ಮಧ್ಯೆಯಲ್ಲಿ ಜೀವನ ಮಾಡೋದು ಕಷ್ಟ ಆಗಿದೆ. ಅತ್ತೆ ಮನೆಯವರ ಚುಚ್ಚು ಮಾತಿಗೆ ತುಂಬಾ ನೊಂದ್ಕೊಂಡಿದ್ದೀನಿ. ಏನಾದ್ರೂ ಒಂದು ಪರಿಹಾರ ತಿಳಿಸಿ ನನ್ನ ಆರೋಗ್ಯ ಸರಿ ಹೋಗಕ್ಕೆ ಅಂತ ಕೇಳ್ತಿದ್ದಾರೆ. ಹುಟ್ಟಿದ ದಿನಾಂಕ 15/3/69ನೇ ಇಸವಿ, ಶುಕ್ರವಾರ, ಸಮಯ ರಾತ್ರಿ 8 ರಿಂದ 9 ಅಂತ ಹೇಳಿದ್ದಾರೆ. ಷಷ್ಠಮ ಸ್ಥಾನ, 6ನೇ ಸ್ಥಾನ, ಶತ್ರುಸ್ಥಾನ. 3ನೇ ತೃತೀಯಾಧಿಪತಿ ಕುಟುಂಬ ಸ್ಥಾನದಲ್ಲಿ 6ನೇ ಮೇಲೆ ಕೂತ್ಕೊಂಡಾಗ ಕುಟುಂಬದವರೇ ಶತ್ರುಗಳಾಗ್ತಾರೆ ಅಂತ ಯಥಾ ಪ್ರಕಾರ ನಿಮ್ಮ ಜೀವನದಲ್ಲಿ ನಡೀತಿರತಕ್ಕಂಥದ್ದು. ಇನ್ನ ಶನಿಯ ದೃಷ್ಟಿ ಗುರುವಿನ ಮೇಲೆ, ಗುರು ದೃಷ್ಟಿ ಶನಿ ಮೇಲೆ, ಅಥವಾ ಶನಿಯ ಮನೆಯಲ್ಲಿ ಗುರು ಅಥವಾ ಗುರುವಿನ ಮನೆಯಲ್ಲಿ ಶನಿ ಇದ್ದಾಗಲೂ ಈ ಹಾರ್ಮೋನ್ಸು, ಯೂಟ್ರಸ್ಸು, ಈ ಗರ್ಭಕೋಶಕ್ಕೆ ಸಂಬಂಧಪಟ್ಟಿರುವಂಥದ್ದು ಟ್ಯೂಬ್ ಪ್ರಾಬ್ಲಮ್ಮು ಇಂಥದ್ದೆಲ್ಲ ಆಗುವಂಥದ್ದು. ಇದಕ್ಕೆ ಶನಿ ಬೃಹಸ್ಪತಿ ಸಂಧಿ ಶಾಂತಿ ಅಂತ ಬರುತ್ತೆ, ಅದನ್ನು ಮಾಡ್ಕೋಬೇಕು. ಅಥವಾ ಪ್ರತಿ ಗುರುವಾರ ಕಡಲೆಕಾಳು ಪ್ರಸಾದವನ್ನ ಮಾಡಿ ಜನರಿಗೆ ಹಂಚುವಂಥದ್ದು. ಶನಿವಾರ ಎಳ್ಳು ದಾನವನ್ನು ಕೊಡತಕ್ಕಂಥದ್ದು. ಒಂದು 16 ವಾರಗಳ ಕಾಲವನ್ನು ಸತತವಾಗಿ ಮಾಡ್ಕೋಬೇಕು. ಪ್ರತಿದಿನ ಬೆಳಗ್ಗೆಯೂ ಸಹ ಅರಳಿ ಮರದ ಬುಡಕ್ಕೆ ಪ್ರದಕ್ಷಿಣೆ ಮಾಡಬೇಕು. ಅರಳಿ ಮರದಲ್ಲಿ ಆ ಒಂದು ಗಾಳಿ ಬಿಡುಗಡೆ ಮಾಡುತ್ತೆ ಬೆಳಗಿನ ಜಾವ. ಆ ಒಂದು ಆಕ್ಸಿಜನ್, ಆ ಒಂದು ಶ್ವೇತವರ್ಣ ಗಾಳಿನ ನೀವು ಉಸಿರಾಟದಿಂದ ದೇಹಕ್ಕೆ ತಗೊಂಡು ರೋಗಗಳು ಶಮನ ಆಗುತ್ತೆ. ಇದು ಒಂದು ವೈಜ್ಞಾನಿಕ ಕ್ರಿಯೆ. ಇನ್ನ ಒಂದು ಆಧ್ಯಾತ್ಮಿಕ ವೈದಿಕ ಸಂಪ್ರದಾಯ ಪ್ರಕಾರವಾಗಿ ಸಂಧಿ ಶಾಂತಿಯನ್ನು ಮಾಡ್ಕೋಬೇಕು. ಅಂದ್ರೆ ಶನಿ ಬೃಹಸ್ಪತಿ ಸಂಧಿ ಶಾಂತಿ. ಇದನ್ನ ಅನುಕೂಲ ಆಗಿಲ್ಲ ಅಂದ್ರೂ ಇದನ್ನ ಈ ವ್ರತವನ್ನು ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಕುಟುಂಬದಲ್ಲಿ ನೆಮ್ಮದಿ ಸಿಗುತ್ತೆ, ಆರೋಗ್ಯದಲ್ಲೂ ಪ್ರಗತಿ ಆಗುತ್ತೆ. ಒಳ್ಳೇದಾಗ್ಲಿ ತಾಯಿ. ನಮಸ್ತೆ. ವೀಕ್ಷಕರೇ, ಸುಮತಿ ಅವರು ಕರೆ ಮಾಡಿದ್ದಾರೆ ಕುಂದಾಪುರದಿಂದ. ಬನ್ನಿ ಮಾತಾಡ್ಸೋಣ. ಹಲೋ. ನಮಸ್ತೆ ಮೇಡಮ್. ನಮಸ್ತೆ ಸುಮತಿ ಅವರೇ, ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನಮ್ಮ ಮಗನ ಬಗ್ಗೆ ಕೇಳಬೇಕಿತ್ತು. ಮಗನ ಹೆಸರನ್ನ ಹೇಳಿ. ದೀಪಕ್ ಅಂತ. ದೀಪಕ್, ಡೇಟ್ ಆಫ್ ಬರ್ತ್ ಹೇಳ್ತೀರಾ? 11/7/1996. 96ನೇ ಇಸವಿ. ಸಮಯ ಹೇಳಿಮ್ಮ. 2:41 ಮಧ್ಯಾಹ್ನ, ರಾತ್ರಿ ಮೇಡಮ್. ಮಧ್ಯರಾತ್ರಿ 2:41 ಅಂತ ಹೇಳ್ತಿದ್ರ. ಜನ್ಮ ರಾಶಿ ನಕ್ಷತ್ರದ ಬಗ್ಗೆ ಮಾಹಿತಿ ಗೊತ್ತಿದ್ಯಾ? ಹೌದು ಮೇಡಮ್. ಕೃತಿಕ ರಾಶಿ. ಹಾ. ವೃಷಭ ರಾಶಿ ಅಂತ ಹೇಳ್ತಾ ಇದ್ದೀರಾ. ಸರಿ, ಗುರುಜಿ ಅವರಿದ್ದಾರೆ, ಮಾತಾಡಿ, ನಿಮ್ಮ ಪ್ರಶ್ನೆ ಕೇಳಿ. ನಮಸ್ತೆ ಅಮ್ಮ. ನಮಸ್ತೆ ಗುರುಜಿ. ಹೇಳಿ ತಾಯಿ. ಮಗನ ಬಗ್ಗೆ ತುಂಬಾ ಆಸೆ ಇಟ್ಕೊಂಡಿದ್ರೆ, ಮಗನ ಮೇಲೆ ತುಂಬಾ ಕನಸು ಇಟ್ಕೊಂಡಿದ್ರಿ. ಜೀವನದಲ್ಲಿ ಉನ್ನತ ಸ್ಥಾನಕ್ಕೂ ಹೋಗ್ತಾನೆ, ಚಿಂತೆ ಮಾಡ್ಬೇಡಿ. ಇವನು ಅಧಿಕ ಆಷಾಢ ಮಾಸದಲ್ಲಿ ಹುಟ್ಟಿದಾನೆ. ಹೌದು ಗುರುಜಿ, ನನಗೆ ತುಂಬಾ ಅವನಷ್ಟೇ ಚಿಂತೆ ಸ್ವಾಮೀಜಿ. ಹೇಳಿಮ್ಮ.
ನನ್ನ ಅವನ ಭವಿಷ್ಯದ ಬಗ್ಗೆ ಚಿಂತೆಯಾಗಿ ಹೋಗಿದೆ. 3 ವರ್ಷದಿಂದ ಅವನಿಗೆ ವಿದ್ಯಾಭ್ಯಾಸ ಇಲ್ಲ. ಇಲ್ಲ ವಿದ್ಯಾಭ್ಯಾಸ ಇದೆ. ಅವನ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಒಂದು ಜನ್ಮಜಾತಕ ಸಮಯನೇ ಸರಿ ಇಲ್ಲ ತಾಯಿ. ಇವನ ಜನ್ಮಜಾತಕದಲ್ಲಿ ಹುಟ್ಟಿರ್ತಕ್ಕಂಥದ್ದು ಕೃತಿಕಾ ನಕ್ಷತ್ರ ಋಷಭ ರಾಶಿಯಲ್ಲಿ ಹುಟ್ಟಿದ್ದಾನೆ. ಆದ್ರೆ ಗೋಚಾರ ಫಲದಲ್ಲಿ ಆಗ್ಲಿ ಅಥವಾ ದಶಾಭುಕ್ತಿಗಳ ಅನುಸಾರವಾಗಿ ಉತ್ತಮ ಸ್ಥಿತಿಯಲ್ಲಿ ಇಲ್ಲ. ಇವನ್ ಜಾತಕದಲ್ಲಿ ಏನಾಗಿದೆ ನೋಡಿ, ದ್ವಿತೀಯದಲ್ಲಿ ಕುಜ, ತೃತೀಯದಲ್ಲಿ ಸೂರ್ಯ ಚಂದ್ರ ಜೊತೆಲಿ ಇರ್ತಕ್ಕಂಥದ್ದು ಕುಲದೈವ ಶಾಪ ಆಗಿದೆಯಮ್ಮ. ಅಂತಂದ್ರೆ ಇವನ್ಗೆ ಕುಲದೈವ ಶಾಪ, ಮನೆ ದೇವ್ರ ಶಾಪ ಆಗಿರೋದು. ಯಾವ್ದಾದ್ರು ಹರಕೆ ಮಾಡ್ಕೊಂಡು ಹುಟ್ಟಿದ್ದ ನಿಮ್ ಮಗ? ಇಲ್ಲ ಸ್ವಾಮೀಜಿ. ಮದ್ವೆ ಆಗಿ ಎಷ್ಟು ವರ್ಷಕ್ಕಾಯ್ತು? 18 ವರ್ಷ ಆಯ್ತು. ಮದ್ವೆ ಆಗಿ 18 ವರ್ಷ. ನಿಮ್ಗೆ ಮದ್ವೆ ಆದ ನಂತರ ಎಷ್ಟನೇ ಮಗ ಈ ಹುಡುಗ? ಇವನು ಒಂದು ಗರ್ಭ ಹೋಗಿದೆ, ಇದು 2ನೇದು. ಮೊದಲನೇ ಮಗ ಗರ್ಭ ಹೋಗಿದೆ, ನಾವು ತೆಗೆಸಿದ್ದು ಸ್ವಾಮೀಜಿ. ಓಕೆ ನೋಡಿ, ಅದೇ ಶಾಪ ಆಗಿರಬಹುದು. ಆದ್ರೆ ಅದರಿಂದ ಶಾಪದಲ್ಲಿ ಕುಲದೈವದ ಯಾವುದೋ ಒಂದು ಶಾಪ ಇರ್ತಕ್ಕಂಥದ್ದು, ಯಾವುದೋ ಹರಿಕೆ ಅಥವಾ ಏನೋ ದೋಷ ಇರ್ತಕ್ಕಂಥ, ಅದಕ್ಕೆ ಇವನ್ ಜೀವನದಲ್ಲಿ ಈ ರೀತಿ ಆಗ್ತಿರೋದು. ಎಷ್ಟು ಸಮಯ ತನಕ ಓದಿದ್ದ ಇವನು? 9ನೇ ಕ್ಲಾಸ್ ತನಕ ಹೋಗಿದ್ದಾನೆ ಸ್ವಾಮೀಜಿ. ಈಗ ವರ್ಷ ಎಷ್ಟು ದಿನ ಆಯ್ತು ಶಾಲೆ ಬಿಟ್ಟು? 3 ವರ್ಷ ಆಗಿತ್ತು ಸ್ವಾಮೀಜಿ. ಈಗ ಏನ್ ಮಾಡ್ತಿದ್ದಾನೆ ಅವನು ಪ್ರಸ್ತುತಕ್ಕೆ? ಅವನು ಖಾಲಿ ತಿರುಗುದು, ಮನೆಯಲ್ಲಿ ಹೇಳಿದ್ದು ಕೇಳುದಿಲ್ಲ, ಏನು ಗೊತ್ತಾಗುದಿಲ್ಲ, ಬಟ್ಟೆ ಹಾಕೊಳ್ಳುದಿಲ್ಲ, ಏನಾದ್ರೂ ಹೇಳಿದ್ರೆ ಓಡ್ತಾನೆ. ನಂಗೆ ತುಂಬಾ ಅವನದ್ದು ಹಿಂಸೆ ಹುಚ್ಚರಾಗಿ ಮಾಡ್ತಾನೆ ಸ್ವಾಮೀಜಿ. ಚಿಂತೆ ಮಾಡ್ಬೇಡ ತಾಯಿ, ನಾನು ನೋಡ್ತೀನಿ ರಮಲಶಾಸ್ತ್ರದಲ್ಲಿ ನಿನಗೆ ಒಂದು ತಕ್ಕ ಪರಿಹಾರವನ್ನು ಖಂಡಿತ ಕೊಡ್ತೀನಿ. ನೋಡು ಸ್ವಾಮೀಜಿ, ನನಗೆ ಬದುಕು ಅಂತ ಇದೇ ಇಲ್ಲ ಸ್ವಾಮೀಜಿ. ನಾನು ತುಂಬಾ ನೊಂದು ಹೋಗಿದ್ದೀನಿ. 2 ಮಕ್ಕಳು ಕೂಡ ಸರಿ ಇಲ್ಲ ಸ್ವಾಮೀಜಿ. ಸರಿ ತಾಯಿ, ಸತ್ತೋದ್ರಿ ನಾವು ಬದುಕೋದೇ ಇಲ್ಲ, ನನ್ನ ಆತ್ಮಹತ್ಯೆ ಅದಕ್ಕೇನಾದ್ರೂ ಪರಿಹಾರ ಸಿಗುತ್ತಾ? ಖಂಡಿತ ಸಿಗಲ್ಲ. ನಾವು ಇದ್ಬೇಕು, ಭಗವಂತ ಕೊಟ್ಟಿದ್ದಾನೆ, ಜೀವನ ನಡೆಸ್ಬೇಕಮ್ಮ. ಈಗಿನಲ್ಲಿ ನಾವೇನಾದ್ರೂ ಸಂಕಷ್ಟ ಆಗುತ್ತೆ, ಆತ್ಮಹತ್ಯೆ ಅಂತ ಮಾಡ್ಕೊಳ್ತೀವಿ ಅನ್ಕೋ, ಆ ಜೀವಾತ್ಮಕ್ ಮತ್ತೆ ಇನ್ನೊಂದು ಶಾಂತಿ ಸಿಗೋದಿಲ್ಲ, ಮತ್ತೆ ಕರ್ಮ ಅನುಭವಿಸ್ಲಿಕ್ಕೆ ಇನ್ನೊಂದಾಗಿ ಹುಟ್ಬೇಕಾಗತ್ತೆ. ಆಯ್ತಾ? ಮನುಷ್ಯನ ಜನ್ಮ ಪವಿತ್ರ ಜನ್ಮ, ಏನೋ ಕಷ್ಟಗಳು ಕೊಟ್ಟಿದ್ದಾನೆ, ಯಾವ್ದೋ ಜನ್ಮದ ಕರ್ಮಫಲ ನಮ್ಮ ಹಣೆ ಬರ ಅನ್ಕೋಬೇಕು. ಆದ್ರೆ ಆ ಕಷ್ಟಗಳನ್ನ ನಾವು ಕೊಟ್ರು ಅದನ್ನ ನೀಗಿಸೋ ಶಕ್ತಿ ಬೇಕು ಅಂತ ಹೇಳಿ ದೇವ್ರ ಹತ್ರ ಪೂಜೆ ಹರಕೆಗಳು ಅದು ಇದು ನಾವು ಮಾಡ್ಕೊಳ್ಳೋಂಥದ್ದು. ಚಿಂತೆ ಮಾಡ್ಬೇಡ ತಾಯಿ, ನಿನ್ನ ಮಗನಿಗೆ ಖಂಡಿತವಾಗ್ಲೂ ದಾರಿ ಇದೆ, ಅದ್ರ ಬಗ್ಗೆ ನೀನ್ ಯೋಚನೆ ಮಾಡ್ಬೇಡ. ಯಾಕಂದ್ರೆ ಒಂದು ಬುದ್ಧಿವಂತಾನೆ, ಆದ್ರೆ ಆ ಒಂದು ಸದ್ಯದ ಪರಿಸ್ಥಿತಿಗಳಾಗಿ ಮಾಡ್ತಿರ್ತಾರೆ. ಆ ಮನೇಲಿ ಎಷ್ಟು ವರ್ಷದಿಂದ ವಾಸವಾಗಿದ್ರ ನೀವು? 2 ವರ್ಷದಿಂದ ಬಾಡಿಗೆ ಮನೆಯಲ್ಲಿ ಇದ್ದೇವೆ ಸ್ವಾಮೀಜಿ. ಅದಕ್ ಮುಂಚೆ ಎಲ್ಲಿದ್ದು? ನಾವು ಊರಲ್ಲಿ ಗಂಗೊಳ್ಳಿ ಅಂತ ಇದ್ದೇವೆ ಸ್ವಾಮಿ. ಓಕೆ, ಆ ಊರಿನ ಗ್ರಾಮ ದೇವತೆ ಏನಮ್ಮ? ಈ ಊರಿದ್ದು ಸರಸ್ವತಿ. ಆ ಊರಿಂದು ಗಂಗೊಳ್ಳಿ ಗ್ರಾಮ ಗಂಗೊಳ್ಳಿಯಿಂದ ಹಿಂದೂದರ ದೇವಸ್ಥಾನದ ಹತ್ರ ಇದ್ವಿ. ಓಕೆ, ಆ ಗ್ರಾಮ ದೇವತೆಗೆ ಹೋಗಿ, ಅಲ್ಲಿ ಯಾವ ದೇವರು ಇರುತ್ತೆ ಆ ಗ್ರಾಮ ದೇವತೆಗೆ ಹೋಗಿ ನಿಮ್ಮ ಸಂಪ್ರದಾಯ ಪ್ರಕಾರವಾಗಿ ಪೂಜೆ ಮಾಡಿಸಿ, ಆ ಗ್ರಾಮ ದೇವತೆಗೆ 3 ವಿಧವಾದ ಎಣ್ಣೆಯನ್ನ ಅಭಿಷೇಕ ಮಾಡಿಸಿ. ಎಳ್ಳೆಣ್ಣೆ, ಮತ್ತೆ ಕಡಲೆ ಎಣ್ಣೆ, ಇನ್ನಿತರ ಯಾವ್ದಾದ್ರೂ ಸರಿ, ಹೊಂಗೆ ಎಣ್ಣೆ, ಇಂಥದ್ದು ಯಾವ್ದಾದ್ರೂ ಸರಿ, ಬೇವಿನ ಎಣ್ಣೆ, ಈ 3 ವಿಧಾನದಲ್ಲಿ ಎಳ್ಳೆಣ್ಣೆ, ಬೇವಿನ ಎಣ್ಣೆ ಮತ್ತೆ ಇನ್ನೊಂದು ಯಾವ್ದಾದ್ರೂ ಒಂದು ಎಣ್ಣೆ, ಇಪ್ಪೆ ಎಣ್ಣೆ ಅಂತ ಬರುತ್ತೆ, ಅದ್ ಹಾಕೊಂಡ್ರೆ ಇನ್ನೂ ಒಳ್ಳೇದು. ಆ 3 ಎಣ್ಣೆಯನ್ನು ಅಭಿಷೇಕ ಮಾಡಿಸಿ ಅದನ್ನ ತೆಗೆದು ಸ್ವಲ್ಪ ಮನೆಗೆ ತಗೊಂಡ್ಬಂದು ಆ ಎಣ್ಣೆಯಲ್ಲಿ ಡೈಲಿ ದೀಪ ಹಚ್ಬೇಕು. ಇವು ಸ್ನಾನ ಮಾಡಕ್ಕಿಂತ ಮುಂಚಿತವಾಗಿ ಮೈಗೆಲ್ಲ ಈ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸಿ. ಪ್ರತಿದಿನ ಇವನು ಯಾವಾಗಾದ್ರೂ ಸ್ನಾನ ಮಾಡಿ ತಲೆಗೆ ಆ ಎಣ್ಣೆ ಹಚ್ಚೆ ಸ್ನಾನ ಮಾಡ್ಬೇಕು. ಹಾಗೆ ಒಂದು ಸತತವಾಗಿ 3 ತಿಂಗಳು ಒಂದ್ಸಲ ಅಭಿಷೇಕ ಮಾಡಿ ಸಾಕು. ಆ ಎಣ್ಣೆಯನ್ನ 3 ತಿಂಗಳ ಕಾಲ ಸತತವಾಗಿ ಅವನ್ಗೆ ಹಚ್ಚಿ ಸ್ನಾನ ಮಾಡಿಸಿ. ಹುಣ್ಣಿಮೆ ದಿನ ಎಲ್ಲಾದ್ರೂ ನದಿ ತೀರ ಕರ್ಕೊಂಡೋಗಿ ನದಿಯಲ್ಲಿ ಮುಳುಗಿಸಿ 1 ತೆಂಗಿನಕಾಯಿ ಬಿಟ್ಟು ಆ ನದಿಗೆ ಬಾಗ್ನದ ಸಾಮಾನು ಕೊಡಿಸ್ಬಿಡಿ. ಈ ರೀತಿ 3 ತಿಂಗಳು ಮಾಡಿ, ಅವ್ನ್ 3 ತಿಂಗಳಲ್ಲಿ ಅವ್ನು ಈಗ ಯಾವ ಪರಿಸ್ಥಿತಿಯಲ್ಲಿ ಇದ್ದಾನೋ ಅದರ 100 ಪಟ್ಟಷ್ಟು ಅವ್ನು ಚೆನ್ನಾಗಿ ಆಗ್ಬಿಡ್ತಾನೆ. ನಂತರ ಅವ್ನಿಗೆ ಎಜುಕೇಶನ್ ಕೊಡ್ತಿರೋ, ಒಳ್ಳೆ ಕೆಲ್ಸಕ್ಕೆ ಸೇರಿಸ್ತಿರೋ ಅಥವಾ ಏನ್ ಮಾಡ್ತಿರೋ ಅದು ನಿಮಗೆ ಬಿಟ್ಟಿರ್ತಕ್ಕಂಥ ನಿರ್ಧಾರ. ಆದ್ರೆ ಎಜುಕೇಶನ್ ಅಂತೂ ಇದೆ, ಅವ್ನ ಬುದ್ಧಿ ಕೇಳ್ತಾನೆ, ಒಳ್ಳೆಯವನೇ. ಆದ್ರೆ ಅವನ ಪರಿಸ್ಥಿತಿ ಕರ್ಮಪೂರ್ವಾಯಿತ ಕರ್ಮ ಫಲಗಳಿಂದ ಅಲೆದಾಡ್ತಿರ್ತಕ್ಕಂಥದ್ದು, ಅಲೆಮಾರಿ ಆಗಿರ್ತಕ್ಕಂಥದ್ದು. ಇದನ್ನ ಮಾಡ್ಕೋತಾಯಿ, ಒಳ್ಳೇದಾಗ್ಲಿ ಅಮ್ಮ. ನಮಸ್ತೆ. ವೀಕ್ಷಕರೇ, ಬೆಂಗಳೂರಿಂದ ಮಂಜುಳಾ ಅವರು ಕರೆ ಮಾಡಿದ್ದಾರೆ, ಬನ್ನಿ ಮಾತಾಡ್ಸೋಣ. ಹಲೋ ಮೇಡಮ್ ನಮಸ್ಕಾರ, ನನ್ನ ಹೆಸರು ಮಂಜುಳಾ ಅಂತ, ನಾನು ಬೆಂಗಳೂರಿಂದ ಮಾತಾಡ್ತೀನಿ. ಹೇಳಿ ಮಂಜುಳಾ ಅವರೇ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ನ ಬಗ್ಗೆನೇ ಕೇಳ್ಬೇಕಾಗಿತ್ತು. ಡೇಟ್ ಆಫ್ ಬರ್ತ್ ಹೇಳಿ ಮಂಜುಳಾ. ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಮೇಡಮ್. ಸರಿ ಹೇಳಿ. 29/11/2007. 29/11/2007. ಮುಹೂರ್ತದ ಸಮಯ ಬೆಳಗ್ಗೆ 7:45 8 25. ಸರಿ, ಗುರುಜಿ ಅವರಿದ್ದಾರೆಮ್ಮ, ಮಾತಾಡಿ ನಿಮ್ಮ ಪ್ರಶ್ನೆ ಕೇಳಿ ಮಂಜುಳಾ ಅವರೇ. ಗುರುಜಿ ನಮಸ್ಕಾರ. ಗುರುಜಿ ನಮಸ್ತೆ ತಾಯಿ, ಹೇಳಿಮ್ಮ. ಮದ್ವೆ ಆಗಿ ನನಗೆ 7 ವರ್ಷ ಆಗಿದೆ, ಇನ್ನೂ ಮಕ್ಕಳಾಗಿಲ್ಲ ಗುರುಜಿ. ಆಯ್ತು ತಾಯಿ, ಸಂತಾನ ಸಮಸ್ಯೆ ನೋಡು. ತೃತೀಯ ಸ್ಥಾನ ಖಂಡಿತವಾಗ್ಲೂ ನಿಮಗೆ ಗುರುವಿನ ಸ್ಥಾನ ತೋರಿಸ್ತಾ ಇರ್ತಕ್ಕಂಥದ್ದು. ಏನು ಯೋಚನೆ ಮಾಡ್ಬೇಡ. ಪಂಚಮ ಸ್ಥಾನದಲ್ಲಿ
ಶನಿ ಮತ್ತೆ ಈ ಒಂದು ಗುರು ಇರತಕ್ಕಂಥದ್ದು, ಪಂಚಮ ಸ್ಥಾನದಲ್ಲಿ ಶನಿ ಗುರು ಇದ್ದಂಗ ಪುತ್ರಕಾರಕ, ಶನಿಯೊಂದಿಗೆ ಬಂಧನ ಯೋಗದಲ್ಲಿ ಇರತಕ್ಕಂಥದ್ದು. ಯಾವ್ದು ಚಿಂತೆ ಮಾಡ್ಬೇಡ. ಮನೆಯವ್ರು ಏನ್ ಕೆಲಸ ಮಾಡ್ತಾರೆ ತಾಯಿ? ಸೈಟ್ ಸೂಪರ್ವೈಸರ್. ಸರಿಯಮ್ಮ, ನೀವು ನಿಮ್ಮ ಮನೆಯವ್ರು ಇಬ್ರು ಸೇರಿ ಅನುಕೂಲ ಆದ್ರೆ ಅಥವಾ ನೀವು ಒಬ್ಬರಾದ್ರೂ ಸರಿ 108 ದಿನಗಳ ಕಾಲ ಪ್ರತಿದಿನ ಹೋಗಿ ಒಂದು ತಂಬಿಗೆ ನೀರನ್ನ ತಗೊಂಡು ಅದ್ರಲ್ಲಿ ಸ್ವಲ್ಪ ಅರಿಶಿನ, ಒಂದ್ ಸ್ವಲ್ಪ ಹಾಲನ್ನ ಹಾಕಿ ಅರಳಿ ಮರದ ಬುಡಕ್ಕೆ ಹಾಕಿ 5 ಪ್ರದಕ್ಷಿಣೆಗಳನ್ನ ಹಾಕೊಂಡ್ ಬರ್ಬೇಕು. ಈ 108 ದಿನಾನು ಒಂದು ಬಾಳೆಹಣ್ಣಾದ್ರೂ ಸರಿ ನೀವು ಹಸುವಿಗೆ ತಿನ್ನಿಸ್ಬೇಕು, ಗೋಸ್ಪರ್ಶ ಮಾಡ್ಕೋಬೇಕು. ಇತ್ತೆ ಕರೆಕ್ಟ್ ಆಗಿ 108 ದಿನ ಈ ವ್ರತವನ್ನ ಮಾಡಿ, ಈ 108 ದಿನ ವ್ರತ ಕಂಪ್ಲೀಟ್ ಆಗೋ ತನಕ ಶುದ್ಧಿಯಿಂದ ಮಡಿಯಿಂದ ಇರ್ಬೇಕು ತಾಯಿ, ಅಷ್ಟೇ. ಈ 3 ತಿಂಗಳು ಮುಗಿದಿದ ತಕ್ಷಣ ಖಂಡಿತವಾಗ್ಲೂ ನೀನ್ ಗರ್ಭವತಿ ಆಗ್ತೀಯ, ಚಿಂತೆ ಮಾಡ್ಬೇಡಮ್ಮ. ನಿನ್ನ ಜಾತಕದಲ್ಲಿ ಯೋಗ ಇದೆ, ಭಯ ಪಡ್ಬೇಡ ತಾಯಿ. ಒಳ್ಳೇದಾಗ್ಲಿ. ನಮಸ್ತೆ.